ಬೈಬಲ್ ಹೇಳುತ್ತೆ, ಆಲ್ ಆರ್ ಸಿನ್ನರ್ಸ್ ಆ್ಯಂಡ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ಈ ಮಹಿಮೆ ಹೋಯ್ತು, ನಷ್ಟಪಟ್ಟು ಹೋಯ್ತು. ಆದರೆ ದೇವರು ಎಷ್ಟು ಒಳ್ಳೆಯವರು ಅಂದರೆ, ಈ ಮಹಿಮೆ ಇಲ್ಲದೆ ಇರೋದ್ರಿಂದನೇ ನಾವು ಮಹಿಮೆ ಹುಡುಕ್ತಾ ಇರೋದು. ನಮಗೆ ವಾಪಸ್ ಸಿಕ್ಕಿದೆ ಆ ಮಹಿಮೆ. ನಷ್ಟಪಟ್ಟು ಹೋಗಿದ್ದು ಕ್ರಿಸ್ತನಲ್ಲಿ ಆ ಮಹಿಮೆ ನಮಗೆ ದೇವರು ವಾಪಸ್ ತಂದು ಕೊಟ್ಟಿದ್ದಾರೆ. ಈಗ ನಮಗದು ಕಾಣ್ತಾ ಇಲ್ಲಲ್ಲ, ದ್ಯಾಟ್ ಈಸ್ ದ ಪ್ರಾಬ್ಲಮ್. ಈ ದೇವರ ವಾಕ್ಯಕ್ಕೆ ಹೋಗೋಣ. ಯೋಹಾನನ ಬರೆದ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 44. ದೇವರಿಂದ ಸಿಗುವ ಗೌರವವನ್ನು ಅರಸದೆ ನಿಮ್ಮಲ್ಲೇ ಪರಸ್ಪರ ಗೌರವವನ್ನು ಬಯಸುತ್ತೀರಿ. ಹೀಗಿರುವಲ್ಲಿ ನಿಮ್ಮಲ್ಲಿ ವಿಶ್ವಾಸ ಮೂಡಲು ಹೇಗೆ ತಾನೇ ಸಾಧ್ಯ? ಹೌ ಕ್ಯಾನ್ ಯು ಬಿಲೀವ್ ವೆನ್ ಯು ಅಕ್ಸೆಪ್ಟ್ ಗ್ಲೋರಿ ಫ್ರಮ್ ಒನ್ ಅನದರ್ ಆ್ಯಂಡ್ ಡು ನಾಟ್ ಸೀಕ್ ದ ಗ್ಲೋರಿ ದಟ್ ಕಮ್ಸ್ ಫ್ರಮ್ ದ ಒನ್ ಹೂ ಅಲೋನ್ ಈಸ್ ಗಾಡ್. ಇಲ್ಲಿ ಯೇಸು ಸ್ವಾಮಿ ಯಹೂದ್ಯರಿಗೆ ಹೇಳ್ತಾ ಇದ್ದಾರೆ, ಫರಿಸಾಯರಿಗೆ, ಧರ್ಮಶಾಸ್ತ್ರಿಗಳಿಗೆ ಮುಖ್ಯವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ವಿಶ್ವಾಸ ಇಲ್ಲ, ನೀವು ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಅವರು ಪ್ರಾರ್ಥನೆ ಮಾಡ್ತಾರೆ, ಆಚಾರ ವಿಚಾರಗಳನ್ನ ಮಾಡ್ತಾರೆ, ಎಲ್ಲವನ್ನೂ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಯೇಸು ಅವ್ರ ಬಗ್ಗೆ ಹೇಳ್ತಾ ಇರೋದು, ನಿಮಗೆ ವಿಶ್ವಾಸ ಇಲ್ಲ. ನಾವು ಸಾಧಾರಣ ಯಾರಿಗೆ ವಿಶ್ವಾಸ ಇಲ್ಲ ಅಂತ ಹೇಳ್ತೀವಿ? ಈಗ ನಾವು ಬೆಳಗಿಂದ ಸಂಜೆ ತನಕ ಪ್ರಾರ್ಥನೆ ಎಲ್ಲ ಮಾಡಿ ಬಂದಿದ್ದೀವಿ ಅಲ್ವಾ? ಸೊ ನಮ್ಮನ್ನು ನೋಡುವಾಗ ಜನ ಎಲ್ಲ ಹೇಳೋದು ವಿಶ್ವಾಸಿಗಳು ಅಂತ ಹೇಳ್ತಾರೆ. ಪ್ರಾರ್ಥನೆಗೆ ಬರ್ದೇನೆ ಅಲ್ಲಿ ಹೊರಗಡೆ ಅಲ್ಕೊಂಡು ಅದು ಇದು ಹರಟೆ ಹೊಡ್ಕೊಂಡು ಮನೇಲಿ ಸಿನಿಮಾ ನೋಡಿಕೊಂಡು ಇರೋರನ್ನ ನೋಡುವಾಗ ವಿಶ್ವಾಸ ಇಲ್ಲದೆ ಇರೋ ಜನ ಇವರು ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೆ? ಬೇರೆಯವ್ರು ಹೇಳೋದಕ್ಕಿಂತನೂ ನಮಗೆ ಅನಿಸುತ್ತೆ, ನಮಗೆ ವಿಶ್ವಾಸ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಚರ್ಚ್ ಒಳಗಡೆ ಬರೋದೇ ಇಲ್ಲ, ಪ್ರಾರ್ಥನೆಗೆ ಬರೋದಿಲ್ಲ, ಒಂದು ಧ್ಯಾನಕ್ಕೆ ಕರೆದ್ರೆ ಬರೋದಿಲ್ಲ, ಬೈಬಲ್ ಓದೋದಿಲ್ಲ, ಅವರಿಗೆ ವಿಶ್ವಾಸ ಇಲ್ಲ ಅಂತ ತಿಳ್ಕೊಳ್ತೀವಿ, ನಾವೇ ಅಂದ್ಕೊಳ್ತೀವಿ. ಆದರೆ ಯೇಸು ಸ್ವಾಮಿ ಲೆಕ್ಕಾಚಾರ ಬೇರೆ. ಯೇಸು ಸ್ವಾಮಿ ಈ ಪಾಪಿಗಳನ್ನು ಅಥವಾ ಪಾಪದ ಜೀವನ ನಡೆಸ್ತಾ ಇರೋರನ್ನ, ಸುಂಕ ವಸೂಲಿಯವ್ರನ್ನ, ವ್ಯಭಿಚಾರಿಗಳನ್ನ, ಕುಡುಕರನ್ನೆಲ್ಲ ಹೋಗ್ಬಿಟ್ಟು ನಿಮಗೆ ವಿಶ್ವಾಸ ಇಲ್ಲ ಅಂತ ಹೇಳಲಿಲ್ಲ. ಎಲ್ಲ ಥರದ ಪ್ರಾರ್ಥನೆಗಳು, ಉಪವಾಸ, ದಶಾಂಶ, ಪುಣ್ಯ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಭಕ್ತಿ ಕಾರ್ಯಗಳು ಎಲ್ಲವನ್ನ ಚಾಚೂ ತಪ್ಪದೆ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಂತಹ ಈ ಫರಿಸಾಯರನ್ನು, ಈ ಧರ್ಮಶಾಸ್ತ್ರಿಗಳನ್ನು ಯೇಸು ಕ್ರಿಸ್ತರು ನೋಡಿ ಹೇಳ್ತಾರೆ, ನಿಮಗೆ ವಿಶ್ವಾಸ ಇಲ್ಲ ಅಂತ. ಕೋಪ ಬರದೇ ಇರುತ್ತಾ? ಬೆಳಗಿಂದ ಸಂಜೆ ತನಕ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ, ನಿಮಗೆ ವಿಶ್ವಾಸನೇ ಇಲ್ಲ ಅಂತ ನಾನು ಹೇಳಿದರೆ ನೀವು ನನ್ನ ಬಿಡ್ತೀರಾ? ಬಿಡಲ್ಲ ಅಲ್ವಾ? ಹಾಗೆ ಅಂದು ಕೂಡ ಯೇಸು ಸ್ವಾಮಿನವ್ರು ಬಿಟ್ಟಿಲ್ಲ, ಲಾಸ್ಟಿಗೆ ಸಾಯಿಸೇ ಬಿಟ್ಟರು. ನಮಗೆ ವಿಶ್ವಾಸ ಇಲ್ಲ ಅಂತಾನೆ ಇವನೊಬ್ಬನೇ ವಿಶ್ವಾಸ. ನಾವು ಎಷ್ಟು ಕಷ್ಟಪಟ್ಟು ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡಿ ನಮ್ಮ ಆಲಯಕ್ಕೆ ಹೋಗಿ ಕರೆಕ್ಟಾಗಿ ದಶಾಂಶ ಕೊಟ್ಟು ಎಲ್ಲ ಶುದ್ಧಾಚಾರ ಸಂಪ್ರದಾಯಗಳನ್ನ ಕರೆಕ್ಟಾಗಿ ಮಾಡಿಕೊಂಡು, ತಪಸ್ಸು ಕಾಲದಲ್ಲಿ ಏನೆಲ್ಲ ತಪಸ್ಸು ಮಾಡಬೇಕೋ, ಬೂದಿ ಹಚ್ಕೋಬೇಕೋ ಹಚ್ಕೊಂಡು, ಏನೇನು ಬಿಡಬೇಕೋ ಬಿಟ್ಟು, ಏನೇನು ಪ್ರಾರ್ಥನೆಗಳಿದೆಯೋ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವಿಶ್ವಾಸ ಇಲ್ಲದೇನೆ ಇದೆಲ್ಲ ಮಾಡ್ತಾ ಇರೋದು ಅಂತ ಪ್ರಶ್ನೆ ಕೇಳ್ತೀವಿ. ಆದರೆ ಯೇಸು ಸ್ವಾಮಿ ಹತ್ರ ಕೇಳಿ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಸೊ ಯಾಕೆ ಯೇಸು ಕ್ರಿಸ್ತರು ಆ ಮಾತು ಹೇಳಿದರು ಅಂದರೆ, ನಿಮಗೆ ವಿಶ್ವಾಸನೇ ಬರ್ತಾ ಇಲ್ಲ. ಯಾಕೆ ಅಂದರೆ ಯು ಆರ್ ಸೀಕಿಂಗ್ ಸೆಲ್ಫ್ ಗ್ಲೋರಿ. ನಿಮ್ಮ ಸ್ವಂತ ಮಹಿಮೆಯನ್ನು ನೀವು ಹುಡುಕ್ತಾ ಇದ್ದೀರಿ. ಯು ಆರ್ ಲಿವಿಂಗ್ ಫಾರ್ ಯುವರ್ ಓನ್ ಗ್ಲೋರಿ. ನಮ್ಮಲ್ಲಿ ಎಷ್ಟೋ ಬಾರಿ ವಿಶ್ವಾಸ ಬರದೇ ಇರಲಿಕ್ಕೆ ಕಾರಣ ಏನು? ಯಾಕೆ ನಮ್ಮ ಒಳಗಡೆ ವಾಕ್ಯ ಇಷ್ಟೆಲ್ಲ ಕೇಳಿಸ್ಕೊಳ್ತಾ ಇದ್ದರೂ ಕೂಡ ಈ ಒಂದು ನಮ್ಮ ಪೂರ್ವಜರಲ್ಲಿ ಬಂದಂಥ ವಿಶ್ವಾಸ, ಅಪಸ್ತಲರಲ್ಲಿ ಬಂದಂಥ ವಿಶ್ವಾಸ, ಆದಿಮ ಸಭೆಯ ವಿಶ್ವಾಸಿಗಳಲ್ಲಿ ಬಂದಂಥ ಆ ಒಂದು ವಿಶ್ವಾಸ ನಮ್ಮೊಳಗಡೆ ಯಾಕೆ ಬರ್ತಾ ಇಲ್ಲ? ಅಥವಾ ಆ ವಿಶ್ವಾಸದ ಜೀವನವನ್ನು ಜೀವಿಸಲಿಕ್ಕೆ ನಮಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಮ್ಮ ವಿಶ್ವಾಸ ಎಲ್ಲ ಎಲ್ಲಿಗೆ ಸೀಮಿತ ಆಗಿದೆ ಗೊತ್ತಾ?
ಚೆನ್ನಾಗಿ ಸ್ತುತಿ ಮಾಡ್ತೀವಿ, ಆಯಿತಾ, ಚೆನ್ನಾಗಿ ಪ್ರೇಯರ್ ಮಾಡ್ತೀವಿ, ಧ್ಯಾನ ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿ, ಸೌಂಡ್ ಸಿಸ್ಟಮ್ ಕೀಬೋರ್ಡ್ ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಅಷ್ಟೇ, ಮುಗೀತು, ಫಿನಿಶ್ಡ್. ನಮ್ಮ ವಿಶ್ವಾಸ ಅಲ್ಲಿಗೆ ಮುಗಿದೋಯ್ತು. ಮತ್ತೆ ವಿಶ್ವಾಸ ಕಾರ್ಯ ಪ್ರಾರಂಭ ಆಗೋದು ಯಾವಾಗ? ನೆಕ್ಸ್ಟ್ ಫಸ್ಟ್ ಸಂಡೇಗೋ, ಫಸ್ಟ್ ಫ್ರೈಡೇಗೋ, ನೆಕ್ಸ್ಟ್ ಪ್ರೇಯರ್ಗೋ, ಆನ್ಲೈನ್ ಪ್ರೇಯರ್ಗೋ ಮತ್ತೆ ನಮ್ಮ ವಿಶ್ವಾಸ. ಅದನ್ನು ಯಾರು ಕೂಡ ವಿಶ್ವಾಸ ಅಂತ ಹೇಳೋಕ್ಕಾಗಲ್ಲ. ವಿಶ್ವಾಸದ ಕಾರ್ಯಗಳು, ವಿಶ್ವಾಸದ ಜೀವನ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾದರೆ ನಿಜವಾದ ಒಂದು ವಿಶ್ವಾಸ ನಮ್ಮ ಒಳಗಡೆ ಇದ್ದರೆ ಅದು ಹೇಗೆ ಗೊತ್ತಾಗುತ್ತೆ ಕೇಳಿದರೆ, ನಾವು ಆ ಮುಂದಿನ ಮಹಿಮೆಯ ನಿರೀಕ್ಷೆಯಲ್ಲಿ ಬದುಕ್ತೀವಿ. ವಿ ವಿಲ್ ಲೀವ್ ಇನ್ ದ ಫ್ಯೂಚರ್ ಗ್ಲೋರಿ, ಎಕ್ಸ್ಪೆಕ್ಟಿಂಗ್ ಇನ್ ದ ಫ್ಯೂಚರ್ ಗ್ಲೋರಿ. ಮುಂದಿನ ಮಹಿಮೆಯ ನಿರೀಕ್ಷೆ, ಪ್ರತ್ಯಕ್ಷವಾಗಲಿರುವ ಒಂದು ಮಹಿಮೆ ಇದೆ, ದೇವರ ಮಹಿಮೆ. ಅದನ್ನು ನಿರೀಕ್ಷಿಸ್ತಾ ನಾವು ಬದುಕ್ತೀವಿ. ಅದೇ ನಿಜವಾದ ವಿಶ್ವಾಸದ ಜೀವನ, ಕ್ರೈಸ್ತ ವಿಶ್ವಾಸ. ಈ ಕ್ರೈಸ್ತ ವಿಶ್ವಾಸ ಅನ್ನೋದು ಕ್ರಿಸ್ತ ಬಂದ ಮೇಲೆ ಬಂದಿದ್ದಲ್ಲ. ಅಬ್ರಹಾಮನಿಂದ ಇತ್ತು ಆ ವಿಶ್ವಾಸ, ಮೋಶೆಗೂ ಇತ್ತು ಆ ವಿಶ್ವಾಸ. ಅದನ್ನು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೀವಿ. ಕೆಲವು ಟೈಮ್ ನಮಗನ್ಸುತ್ತೆ ಕ್ರಿಶ್ಚಿಯನ್ ಫೇತ್ ಅಥವಾ ಕ್ರಿಸ್ತಿಯ ವಿಶ್ವಾಸ, ಕ್ರೈಸ್ತ ವಿಶ್ವಾಸ ಅಂತಕ್ಕಂಥದ್ದು ಯೇಸು ಕ್ರಿಸ್ತರು ಬಂದ ಮೇಲೆ ಅಂತ. ಅಲ್ಲ, ಯೇಸು ಕ್ರಿಸ್ತರು ಅನಾದಿಯಿಂದಲೇ ಇದ್ದರು. ಅದರಿಂದ ಈ ಕ್ರೈಸ್ತ ವಿಶ್ವಾಸ ಅನ್ನೋದು ಆವಾಗಲಿಂದನೂ ಇದೆ. ಅದನ್ನೇ ನಮ್ಮ ಪಿತಾಮಹ ಅಬ್ರಹಾಮ, ಇಸಾಕ, ಯಾಕೋಬ, ಜೋಸೆಫ್, ಮೋಶೆ ಇವರೆಲ್ಲ ಪ್ರಾಕ್ಟೀಸ್ ಮಾಡಿದಂಥ ಫೇತ್ ಅದೇನೆ. ಈಗ ನಾವು ವಿಶ್ವಾಸ ಅಂತ ನೋಡ್ತಾ ಇರೋದು ಎಲ್ಲಿ ಗೊತ್ತಾ? ನಾವೊಂದು ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿ ಸೇರಿಕೊಂಡು, ಅಥವಾ ನಾವು ಯಾವುದೋ ಒಂದು ನಮ್ಮದೇ ಆದ ಒಂದು ಸಭೆಯಲ್ಲಿ, ಆ ಸಭೆ ಈ ಸಭೆ 108 ಸಭೆಗಳಿದೆ, ಆ ಸಭೆಗಳಲ್ಲಿ ಸೇರಿಕೊಂಡು ಅಲ್ಲಿನ ವಿಶ್ವಾಸ ನೋಡಿಕೊಂಡು ಇದೇ ಕ್ರೈಸ್ತ ವಿಶ್ವಾಸ ಅಂತ ತಿಳ್ಕೊಂಡು ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲೂ ಸ್ವಲ್ಪ ನಾವು ಇದರಲ್ಲಿ ಆ ಸಭೆ ಈ ಸಭೆ ಈ ಲೆಕ್ಕಾಚಾರ ಎಲ್ಲ ಬಿಟ್ಟು ಇನ್ನೂ ಸ್ವಲ್ಪ ಉನ್ನತ ಮಟ್ಟ ಅಂದರೆ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿ ಸೇರಿಕೊಂಡು ಅದರದ್ದೊಂದು ವಿಶ್ವಾಸ ಇದೆ, ಕ್ಯಾರಿಸ್ಮ್ಯಾಟಿಕ್ ಫೇತ್ ಅಂತ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಾವೊಂದು ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿ ಇದ್ದ ಮೇಲೆ ನಾವು ಕೈ ಎತ್ತಿ ಸ್ತುತಿ ಮಾಡಬೇಕು. ವಿಶ್ವಾಸನೇ ಇಲ್ಲ ಇವರಿಗೆ, ಕೈ ಎತ್ತಿ ಸ್ತುತಿ ಮಾಡೋದೇ ಇಲ್ಲ ಅಂತೀವಿ ಅಲ್ವಾ? ಕೈ ಎತ್ತಿ ಸ್ತುತಿ ಮಾಡಿದರೆ ಇವ್ರಿಗೆ ವಿಶ್ವಾಸ, ತುಂಬ ವಿಶ್ವಾಸ. ಮಂಡಿ ಊರಿ ಸ್ತುತಿ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ಇವ್ರಿಗೆ ತುಂಬ ವಿಶ್ವಾಸ. ಉಪವಾಸ ಇದ್ದು ಊಟ ಎಲ್ಲ ಬಿಟ್ಟು ಪ್ರಾರ್ಥನೆ ಮಾಡಿದರೆ ಇವ್ರು ತುಂಬ ವಿಶ್ವಾಸ. ಅನ್ಯ ಭಾಷೆ ಹೇಳಲಿಲ್ಲ ಅಂದರೆ, ಈಗ ಪೆಂಟಿಕೋಸ್ಟಲ್ಲೆಲ್ಲ ಹೇಗೆ ಕೇಳಿದರೆ, ಈ ಪೆಂಟಿಕೋಸ್ ಸಭೆ ಇದೆ, ಅಲ್ಲಿ ಅನ್ಯ ಭಾಷೆ ಹೇಳಲೇಬೇಕು. ಅನ್ಯ ಭಾಷೆ ಹೇಳಿಲ್ಲ ಅಂದರೆ ನಿಮಗೆ ವಿಶ್ವಾಸನೇ ಇಲ್ಲ. ಅದೇ ಥರ ಕರಿಸ್ಮ್ಯಾಟಿಕಲ್ಲೂ ಅಷ್ಟೇ, ಅನ್ಯ ಭಾಷೆ ಹೇಳದೇ ಇದ್ದರೂ ಅನ್ಯ ಭಾಷೆಯಲ್ಲಿ ನಂಬಿಕೆ ಇರಬೇಕು. ಸ್ವಲ್ಪ ಸ್ವಲ್ಪ ಏನೇನೋ ಹೇಳಬೇಕು, ಏನಾದರೂ ಒಂದು ಹೇಳಬೇಕು ಬಾಯಲ್ಲಿ, ಯಾರಿಗೂ ಗೊತ್ತಾಗದೇ ಇರೋ ಒಂದು ಲ್ಯಾಂಗ್ವೇಜ್ ಹೇಳಬೇಕು. ಅದೆಲ್ಲ ಹೇಳಿದ್ರೇ ತುಂಬ ವಿಶ್ವಾಸ ಇದೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕೆಲವು ಟೈಮ್ ನೀವು ಕೇಳಿಸ್ಕೊಂಡಿರ್ಬೋದು, ನನ್ನ ಮಗನಿಗೆ ತುಂಬ ವಿಶ್ವಾಸ ಬ್ರದರ್, ಡೈಲಿ ಚರ್ಚಿಗೆ ಹೋಗ್ತಾನೆ, ಕೊಯ್ರಲ್ಲಿದ್ದಾನೆ, ಕೀಬೋರ್ಡ್ ಪ್ಲೇ ಮಾಡ್ತಾನೆ, ತುಂಬ ವಿಶ್ವಾಸ ಅವನಿಗೆ. ನೋಡಿ ನಮ್ಮ ವಿಶ್ವಾಸ ಯಾವ ರೀತಿ ಮೆಜರ್ ಮಾಡ್ತೀವಿ ಅಂತ. ಕೊಯ್ರಲ್ಲಿದ್ದರೆ ವಿಶ್ವಾಸಿ, ಕೀಬೋರ್ಡ್ ಪ್ಲೇ ಮಾಡಿದರೆ ವಿಶ್ವಾಸಿ, ಚರ್ಚಿಗೆ ಹೋದರೆ ವಿಶ್ವಾಸಿ, ಚರ್ಚಿಂದ ಹೊರಗೆ ಕೂತ್ಕೊಂಡ್ರೆ ಅವಿಶ್ವಾಸಿ, ಚರ್ಚ್ ಒಳಗಡೆ ಕೂತ್ಕೊಂಡ್ರೆ ವಿಶ್ವಾಸಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅನ್ಯ ಭಾಷೆ ಹೇಳಿದರೆ ವಿಶ್ವಾಸಿ, ಮಾಮೂಲಿ ಗೊತ್ತಿರೋ ಭಾಷೆ ಮಾತಾಡಿದರೆ ಇನ್ನೂ ವಿಶ್ವಾಸಕ್ಕೆ ಬಂದಿಲ್ಲ, ಬರಬೇಕು. ಕೈ ಎತ್ತದೇ ಪ್ರಾರ್ಥನೆ ಮಾಡಿದರೆ ವಿಶ್ವಾಸಕ್ಕೆ ಬಂದಿಲ್ಲ, ಕೈ ಎತ್ತಿ ಪ್ರಾರ್ಥನೆ ಮಾಡಿದರೆ ವಿಶ್ವಾಸಕ್ಕೆ ಬಂದಿದ್ದಾನೆ. ಸ್ವರ ಎತ್ತಿ ಸ್ತುತಿ ಮಾಡಿದರೆ ವಿಶ್ವಾಸಕ್ಕೆ ಬಂದಿದ್ದಾನೆ, ವಿಶ್ವಾಸದಲ್ಲಿ ಇದ್ದಾನೆ. ಸ್ವರ ಎತ್ತದೆ ಲೋ ವಾಯ್ಸಲ್ಲಿ ಸ್ತುತಿ ಮಾಡಿದರೆ ಇನ್ನೂ ವಿಶ್ವಾಸಕ್ಕೆ ಬರಬೇಕು. ಪ್ರೇಯರಿಗೆ ಬರಬೇಕಾದ್ರೆ ಬೈಬಲ್ ಹಿಡ್ಕೊಂಡು ಬಂದರೆ ವಿಶ್ವಾಸದಲ್ಲಿದ್ದಾನೆ, ಬೈಬಲ್ ಇಲ್ಲದೆ ಬಂದರೆ ಇನ್ನೂ ವಿಶ್ವಾಸಕ್ಕೆ ಬಂದಿಲ್ಲ. ಹೇಗಿದೆ ನಮ್ಮ ಲೆಕ್ಕಾಚಾರ ಅಲ್ವಾ? ಸೊ ನಿಜ ಹೇಳಬೇಕಂದ್ರೆ ನಮಗೆ ಈ ಕ್ರಿಸ್ತಿಯ ವಿಶ್ವಾಸ ಅನ್ನೋದು ನಮ್ಮ ಒಳಗಡೆಯಿಂದ ಇದಿನ್ನೂ ಬಂದಿಲ್ಲ. ಇದು ನಮಗೆ ತರೋಕ್ಕಾಗಲ್ಲ. ನಾನು ವಿಶ್ವಾಸಿ ಆಗ್ತೀನಿ ನಾಳೆ ಅಂತ ನೀವು ಹಠ ಹಿಡಿದು ಕೂತ್ಕೊಂಡ್ರೆ ವಿಶ್ವಾಸಿ ಆಗೋಕ್ಕಾಗಲ್ಲ. ನಾನು ನಾಳೆ ರಕ್ಷಣೆ ಹೊಂದ್ತೀನಿ, ಹಾಗೆ ನೀನು ಹೊಂದ್ಕೊಳ್ಳೋದಾಗಿದ್ರೆ ಎಲ್ಲರೂ ಹೊಂದ್ಬೋದಾಗಿತ್ತಲ್ಲ. ಇದು ದೇವರು ನಮ್ಮಲ್ಲಿ ಮಾಡುವಂಥ ಕಾರ್ಯ. ನಾನು ರಕ್ಷಣೆ ಬಗ್ಗೆ ಹೋಗಲ್ಲ, ಈಗ ಇದರಲ್ಲೇ ಇರ್ತೀನಿ, ವಿಶ್ವಾಸದಲ್ಲೇ ಇರ್ತೀನಿ. ಓಕೆನಾ? ಈ ವಿಶ್ವಾಸ ಅನ್ನೋದು ಬೈಬಲ್ ಹೇಳುತ್ತೆ, ಇಬ್ರಿಯ 12:2 ದೇವರು ಹುಟ್ಟಿಸುವಂಥದ್ದು. ಜೀಸಸ್ ಕ್ರೈಸ್ಟ್ ಈಸ್ ದ ಆಥರ್ ಆರ್ ದ ಪೈನಿಯರ್.
ಆಫ್ ದ ಫೇತ್. ವಿಶ್ವಾಸವನ್ನು ಹುಟ್ಟಿಸುವಂಥದ್ದು ಮನುಷ್ಯ ಅಲ್ಲ. ಮನುಷ್ಯನಿಗೆ ವಿಶ್ವಾಸ ಹುಟ್ಟಿಸ್ಲಿಕ್ಕೆ ಆಗಲ್ಲ. ನರಮಾಂಸದಿಂದ ಏನೂ ಆಗೋದಿಲ್ಲ. ನನಗೆ ನಿಮ್ಮಲ್ಲಿ ವಿಶ್ವಾಸ ಹುಟ್ಟಿಸೋಕ್ಕಾಗಲ್ಲ. ವಿಶ್ವಾಸದ ಕುರಿತಾದ ವಾಕ್ಯಗಳನ್ನ ಉಪದೇಶ ಮಾಡುವುದಷ್ಟೇ, ವಾಕ್ಯೋಪದೇಶ ಅಷ್ಟೇ, ಬೋಧನೆ ಮಾಡ್ಬೋದು. ವಿಶ್ವಾಸವನ್ನು ನಾವು ಹುಟ್ಟಿಸ್ಲಿಕ್ಕೆ ಟ್ರೈ ಮಾಡಿದರೆ ನಿಮ್ಮನ್ನು ಹಾಳು ಮಾಡ್ತಾಯಿದ್ದೀವಿ ಅಂತ ಅರ್ಥ. ನಾನು ನಿಮ್ಮಲ್ಲಿ ಹುಟ್ಟಿಸಿದ್ರೆ ಯಾವ ವಿಶ್ವಾಸ ಹುಟ್ಟಿಸ್ಬೋದು ಹೇಳಿ? ನಾನು ನಿಮ್ಮನ್ನು ವಿಶ್ವಾಸ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನಲ್ಲಿರೋ ವಿಶ್ವಾಸ ತಾನೇ ನಿಮ್ಮಲ್ಲಿ ಹುಟ್ಟಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಯಾವ ರೀತಿ ವಿಶ್ವಾಸವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನೋ ಅದೇ ರೀತಿ ಒಂದು ವಿಶ್ವಾಸಿಯಾಗಿ ನೀನು ಕಾಣಿಸ್ಕೋಬೇಕು ನನಗೀಗ. ಆಗ ಮಾತ್ರ ನೀನು ವಿಶ್ವಾಸಿ. ಕರೆಕ್ಟಾ? ನಾವು ಕರಿಸ್ಮ್ಯಾಟಿಕ್ ಅವರೆಲ್ಲ ಟ್ರೈ ಮಾಡೋದು ಅದೇ ಅಲ್ವಾ? ಯೇಸು ಥರ ಆಗಬೇಕಾ, ನನ್ನ ಥರ ಆಗಬೇಕಾ? ಅಲ್ಲಲ್ಲ, ನಾನು ಕೇಳ್ತಾ ಇರೋದು ಆ ಥರ ಅಲ್ಲ, ನಿಮ್ಮನ್ನೆಲ್ಲ. ನೀವು ಪಾಪ ಮುಗ್ದರು, ಏನು ಗೊತ್ತಾಗಲ್ಲ. ನಾನು ಕೇಳಿದ ಹಾಗಲ್ಲ. ನಮ್ಮ ಸರ್ವ ಪ್ರಯತ್ನಗಳೇನು ಗೊತ್ತಾ? ನನ್ನ ಥರ ಆಗಬೇಕು. ನನ್ನ ಥರ ಆದರೆ ನಾನು ನೀನು ದೋಸ್ತು. ನಮ್ಮ ಪ್ರಯತ್ನ ಎಲ್ಲ. ಈಗ ನೀವಿಷ್ಟು ಜನ ಪ್ರೇಯರ್ಗೆ ಬಂದಿದ್ದೀರಿ. ನಾನು ಇಷ್ಟು ಪ್ರೇಯರ್ ಮಾಡಿ, ಪ್ರೀಚ್ ಮಾಡಿ, ಏನೋ ಮಾಡಿ ಸರ್ಕಸ್ ಮಾಡಿದೆ. ನಂತರ ನೀವು ಆಗಿಬಿಟ್ರೆ ನಾಳೆಯಿಂದ ನೀವು ನಮ್ಮ ಟೀಮ್ ಮೆಂಬರ್, ನಾನು ನೀವು ಫ್ರೆಂಡು. ಕರೆಕ್ಟಾ? ನಾವೇನು ಹೇಳ್ತೀವಿ? ಅವ್ರು ನಮಗೆ ಸೆಟ್ ಆಗಲ್ಲ, ಅವ್ರು ನಮಗೆ ಸೆಟ್ ಆಗಲ್ಲ. ಹೌದು, ಅವ್ರು ಇನ್ನೂ ಸೆಟ್ ಆಗಲ್ಲ. ಯಾಕಂದರೆ ಅವರು ಮೇ ಬಿ ನಾನು ಯೇಸು ಥರ ಆಗಬೇಕು ಅಂತ ಹೊರಟಿರ್ತಾರೆ. ಬೋಧನೆ ಕೇಳಿರ್ಬೋದು, ನಮ್ಮದು ವಾಕ್ಯ ಕೇಳಿದಾಗ ದೇವರ ಆತ್ಮರವ್ರಿಗೆ ಮಾತಾಡಿ ನಾನು ಯೇಸು ಥರ ಆಗ್ತೀನಿ ಅಂತ. ಅವ್ರಿಗೆ ಅನಿಸಿರ್ಬೋದು, ಈ ಮನುಷ್ಯನ ಸಹವಾಸ ಮಾಡಿದರೆ ನಾನು ಯೇಸು ಥರ ಆಗಲ್ಲ, ದೂರ ಇದು ವಾಕ್ಯ ಕೇಳೋಣ. ಯೇಸು ಸ್ವಾಮಿ ಹೇಳಿದ್ದಾರೆ, ನೀವು ಅವರ ಬೋಧನೆನ ಆಲಿಸಿ ಅವ್ರ ಥರ ಆಗಬೇಡಿ, ಅವ್ರನ್ನ ಫಾಲೋ ಮಾಡಬೇಡಿ, ಅವ್ರ ಜೊತೆ ಸೇರ್ಕೋಬೇಡಿ. ಆಗ ನೀವು ಯಾರ ಥರ ಆಗ್ಬೋದು? ಯೇಸು ಥರ ಆಗ್ಬೋದು. ಮೇ ಬಿ ಇವರು ಆ ಥರ ಆಗ್ಲಿಕ್ಕೆ ಟ್ರೈ ಮಾಡಿರ್ಬೋದು. ಆಗ ನಮಗೆ ಅನಿಸುತ್ತೆ, ಇವ್ರು ನಮಗೆ ಸೆಟ್ ಆಗ್ತಾಯಿಲ್ಲ, ಯಾಕೋ ನಾವು ಇಷ್ಟು ಕಷ್ಟಪಟ್ಟು ಇವ್ರಿಗೋಸ್ಕರ ಅಲ್ಲಿಂದ ಬಂದು ಬೋಧನೆ ಮಾಡಿದರು, ಇವರು ಸ್ಮೈಲ್ ಕೊಡ್ತಾಯಿಲ್ಲ, ಪ್ರೈಸ್ ರೋಡ್ ಹೇಳ್ತಾಯಿಲ್ಲ, ಹತ್ರನೇ ಬರ್ತಾಯಿಲ್ಲ, ನಮ್ಗೆ ಯಾಕೋ ಸೆಟ್ ಆಗ್ತಾಯಿಲ್ಲ. ಇವರೆಲ್ಲ ನೋಡಿ, ಇವರಿಗೆ ಅರ್ಥ ಜರಿ ಆವಾಗಿಂದ ಸ್ಮೈಲ್ ಕೊಡ್ತಾ ಇದ್ದಾರೆ, ಇವರಿಗೆ ಅರ್ಥ ಆಗ್ತಾಯಿದೆ. ವಿಶ್ವಾಸಿ ನಮ್ಮ ಲೆಕ್ಕಾಚಾರ. ಆದರೆ ಯೇಸು ಕ್ರಿಸ್ತರ ಲೆಕ್ಕಾಚಾರ ಆ ಥರ ಅಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲೋ ಒಂದು ಡಿಸೆಪ್ಷನಲ್ಲಿ ಇದ್ದೀವಿ ಅಂತ ನಮ್ಗೆ ಅನಿಸ್ತಾ ಇದೆ. ವಂಚನೆ, ಕರಿಸ್ಮ್ಯಾಟಿಕ್ ಪ್ರಪಂಚದಲ್ಲಿ ಸಿಕ್ಕಾಕೊಂಡು ಓದಾಡ್ತಾ ಇದ್ದೀವಿ. ಅದೊಂದು ರಿಲಿಜಿಯನ್ ಥರ ಮಾಡಿಕೊಂಡು, ಅದೊಂದು ಧರ್ಮದ ಥರ ಮಾಡಿಕೊಂಡು ಅದರದ್ದೇ ಆದ ಆಚಾರ ವಿಚಾರಗಳಿದೆ. ಅದು ನಮಗೆ ಗೊತ್ತು. ನಾವೆಲ್ಲ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿರೋದ್ರಿಂದ ಕರಿಸ್ಮ್ಯಾಟಿಕ್ ಧರ್ಮದಲ್ಲಿರ್ತಕ್ಕಂಥ ಆಚಾರ ವಿಚಾರಗಳು, ಸಂಪ್ರದಾಯಗಳು, ಸಂಸ್ಕಾರಗಳು ನಮಗೆ ಗೊತ್ತು. ಕ್ಯಾಥಲಿಕಲ್ಲಿ ಒಂದಿದೆ, ಪ್ರೊಟೆಸ್ಟೆಂಟಲ್ಲಿ ಒಂದಿದೆ, ಪೆಂಟೆಕೋಸ್ಟಲ್ಲಿ ಒಂದು ಥರ ಇದೆ, ಆರ್ಥೋಡಾಕ್ಸಲ್ಲಿ ಇನ್ನೊಂದು ಥರ ಇದೆ, ಮಾರ್ತೊಮ್ಮ ಇನ್ನೊಂದು ಥರ ಇದೆ, ಬೇರೆ ಬೇರೆ ಡಿನಾಮಿನೇಷನಲ್ಲಿ ಬೇರೆ ಬೇರೆ ಇದೆ. ನೀವು ಹೋಗಿ ಬಂದವ್ರು ಗೊತ್ತಿರ್ಬೋದು. ಬೇರೆ ಬೇರೆ ಇದರಲ್ಲಿ ಹಿಂದೂಗಳದ್ದೊಂದು ಥರ ಇದೆ, ಇಸ್ಲಾಮ್ದೊಂದು ಥರ ಇದೆ, ಬೌದ್ಧರದೊಂದು ಥರ ಇದೆ. ಇನ್ನು ನನಗೆ ದೇವರೇ ಇಲ್ಲ ಅನ್ನೋರ್ದು ಒಂದು ಸಂಪ್ರದಾಯ ಇದೆ, ಅವ್ರದ್ದೇ ಒಂದು ರೀತಿ ಇದೆ. ಜೆಹೋವಾ ವಿಟ್ನೆಸ್ ಒಂಥರ ಇದೆ. ಇನ್ನು ಅನೇಕ ಕಲ್ಟ್ ಗ್ರೂಪ್ಗಳಿದೆ, ಅವ್ರಿಗೆ ಅವ್ರದ್ದೇ ಆದ ಇನ್ನೊಂದಿಷ್ಟಿದೆ. ಅದೇ ರೀತಿ ಕರಿಸ್ಮ್ಯಾಟಿಕ್ ಅವ್ರದ್ದಿದೆ. ಒಂದೊಂದು ಪ್ರೇಯರ್ ಗ್ರೂಪಿಗೂ ಅವ್ರದ್ದೇ ಆದ ಸಂಪ್ರದಾಯಗಳು, ಆಚಾರ ವಿಚಾರಗಳು, ಪದ್ಧತಿಗಳು, ಸಿಸ್ಟಮ್ಗಳು ಇದೆ. ಅದು ಕಾಮನ್, ಅದರಲ್ಲೇನು ಇದಿಲ್ಲ. ಆದರೆ ನಾನು ಯಾವ ವಂಚನೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ನಾವು ಒಬ್ಬೊಬ್ಬರು ಪರೀಕ್ಷಿಸಿ ತಿಳ್ಕೋಬೇಕು. ಹಾಗಾದರೆ ನಾವೇನು ಮಾಡಬೇಕೀಗ? ನಾವು ಈ ಸೆಲ್ಫ್ ಗ್ಲೋರಿಯನ್ನು ನಾವು ಹುಡುಕೋದನ್ನು ನಿಲ್ಲಿಸಲಿಕ್ಕೆ ಮನಸ್ಸು ಮಾಡಬೇಕು. ಎಲ್ಲೋ ನಾವು ಒಂದು ಸ್ವಮಹಿಮೆಯನ್ನು ನಾವು ಹುಡ್ಕೊಂಡು ಹೋಗ್ತೀವಿ. ಈ ಫರಿಸಾಯರು, ಧರ್ಮಶಾಸ್ತ್ರಿಗಳ ಥರ ನಮ್ಮನ್ನು ಜನ ಹೊಗಳಬೇಕು. ಹೊಗಳುವಾಗ ನಮಗೇನಾಗುತ್ತೆ? ನಮಗಿಷ್ಟ ಆಗುತ್ತೆ. ನಮ್ಮನ್ನು ಹೊಗಳದೇ ಇದ್ದರೆ ನಮಗೆ ಬೇಜಾರಾಗುತ್ತಾ? ಬೇಜಾರಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಪ್ರತಿದಿನ ಪ್ರೇಯರ್ಗೆ ಬರ್ತೀರಿ, ನಿಮ್ಮನ್ನು ಯಾರೂ ಮಾತಾಡ್ಸೋದೇ ಇಲ್ಲ, ಹೊಗಳೋದೇ ಇಲ್ಲ. ನೋಡಿ, ನೀವು ಪ್ರತಿದಿನ ಪ್ರೇಯರಿಗೆ ಬರ್ತಿದ್ದೀರಲ್ವಾ, ಒಂದು ಪ್ರೇಯರ್ ಮಿಸ್ ಮಾಡೋದಿಲ್ಲ, ತುಂಬ ಭಾಗ್ಯವಂತರು ನೀವು, ತುಂಬ ಒಳ್ಳೆಯವರು ನೀವು, ನಿಮ್ಮ ವಿಶ್ವಾಸ ತುಂಬ ದೃಢವಾದದ್ದು ಅಂತ ಹೇಳಿದ್ರೆ ನಿಮಗೇನಾಗುತ್ತೆ? ಸಂತೋಷ ಆಗುತ್ತೆ. ನೀವು ಡೈಲಿ ಬರ್ತೀರಿ, ನಿಮ್ಮನ್ನು ಡೈಲಿ ನೋಡ್ತೀವಿ, ಯಾರು ಮಾತಾಡ್ಸೋದೇ ಇಲ್ಲ, ಒಂದು ಸ್ಮೈಲ್ ಕೊಡೋದಿಲ್ಲ, ಪ್ರೈಸ್ ರೋಡ್ ಹೇಳೋದಿಲ್ಲ ಅಂದರೆ ನೀವು ಆಮೇಲೆ ಬಿಟ್ಟೇ ಬಿಡ್ತೀರಿ. ಬಿಡ್ಲಿಕ್ಕೆ ಕಾರಣ ಏನು? ನಿಮ್ಮನ್ನು ನಾವು ಯಾರು ಮೈಂಡ್ ಮಾಡ್ತಾ ಇಲ್ಲ. ಸೊ ವಾಟ್ ಯು ಆರ್ ಸೀಕಿಂಗ್ ದೆನ್? ಯು ಆರ್ ನಾಟ್ ಸೀಕಿಂಗ್ ಕ್ರೈಸ್ಟ್, ಯು ಆರ್ ಸೀಕಿಂಗ್ ಯುವರ್ ಓನ್ ಗ್ಲೋರಿ. ನಿನ್ನ ಸ್ವಂತ ಮಹಿಮೆಯನ್ನು ನೀನು ಹುಡುಕ್ತಾ ಇದೆಯಾ? ಈ ಫರಿಸಾಯರು, ಧರ್ಮಶಾಸ್ತ್ರಿಗಳಲ್ಲಿ ಯಾಕೆ ವಿಶ್ವಾಸ ಬಂದಿಲ್ಲ ಅಂದರೆ ಅವರು ಸ್ವಂತ ಮಹಿಮೆಯನ್ನು ಹುಡುಕ್ತಾ ಬದುಕ್ತಾ ಇದ್ದರು.
ಇವತ್ತು ಪ್ರಪಂಚದಲ್ಲಿ ಮನುಷ್ಯ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕಾರ್ಯ ಏನೇ ಇರಲಿ, ಅದಕ್ಕೆ ಕಾರಣ ಏನು ಕೇಳಿದರೆ ಅವನಿಗೆ ಮಹಿಮೆ ಹೊಂದಬೇಕು, ಅವನಿಗೆ ಮಹಿಮೆ ಬೇಕು, ನನ್ನನ್ನು ಜನ ಗುರುತಿಸ್ಬೇಕು. ನಾನು ಸಮಾಜದಲ್ಲಿ ಒಬ್ಬನಲ್ವಾ. ಕೆಲವು ಟೈಮ್ ಪ್ರೇಯರ್ ಗ್ರೂಪ್ಗಳಲ್ಲಿ ನಾವಿರುವಾಗ ನಮಗೇನು ಅನಿಸುತ್ತೆ ಅಂದರೆ ನಮ್ಮನ್ನು ಯಾರೂ ಗುರುತಿಸ್ತಾ ಇಲ್ಲ, ಯಾವ ಥರದ ಮರ್ಯಾದೆ ಕೊಡ್ತಾ ಇಲ್ಲ. ಆಗ ನಮಗೇನು ಅನಿಸುತ್ತೆ, ನನಗಿಲ್ಲೇನು ಸ್ಥಾನಮಾನ ಇಲ್ವಾ, ಹಾಗಾದರೆ ನಾನಿಲ್ಲಿಗೇನು ಅಲ್ವಾ, ನನಗೆ ಬೆಲೆನೇ ಇಲ್ವಾ. ನಿನ್ನೆ ಮೊನ್ನೆ ಬಂದವರಿಗೆಲ್ಲ ಎಷ್ಟು ಬೆಲೆ ಸಿಗ್ತಾ ಇದೆ, ನನಗೆ ಯಾವ ಬೆಲೆನೇ ಇಲ್ವಾ ಹಾಗಾದರೆ. ಸೊ ವಾಟ್ ಯು ಆರ್ ಸೀಕಿಂಗ್? ಯು ಆರ್ ನಾಟ್ ಸೀಕಿಂಗ್ ಕ್ರೈಸ್ಟ್, ಯು ಆರ್ ನಾಟ್ ಸೀಕಿಂಗ್ ದ ಗಾಡ್ಸ್ ಗ್ಲೋರಿ, ದಟ್ ಗ್ಲೋರಿ. ಯು ಆರ್ ಸೀಕಿಂಗ್ ಯುವರ್ ಓನ್ ಗ್ಲೋರಿ. ನೀನು ದೇವರ ಮಹಿಮೆಯನ್ನು ಹುಡುಕ್ತಾ ಇಲ್ಲ. ದೇವರಿಂದ ಬರೋ ಮಹಿಮೆ, ದೇವರ ಮಹಿಮೆ ಎಲ್ಲ ಬೇರೆ ಬೇರೆಯೇ. ಓಕೆ, ಸದ್ಯಕ್ಕೆ ಏನು ಬರುತ್ತೋ ಆಗ ಹೋಗೋಣ. ಓಕೆ, ನಾವು ಆ ದೇವರಿಂದ ಸಿಗುವಂಥ ಆ ಮಹಿಮೆಯನ್ನು ಹುಡುಕ್ತಾ ಇಲ್ಲ. ನಾವೇನು ಹುಡುಕ್ತಾ ಇದ್ದೀವಿ ಕೇಳಿದರೆ, ಈ ಮನುಷ್ಯರಿಂದ ಬರುವಂಥ ಒಂದು ಮಹಿಮೆ ಇದೆ. ಈ ಮಹಿಮೆ ನಮಗೇನು ಕೊಡುತ್ತೆ ಗೊತ್ತಾ? ಇಟ್ ಗಿವ್ಸ್ ಎ ಕೈಂಡ್ ಆಫ್ ಪ್ಲೆಷರ್ ಟು ಅವರ್ ಸೋಲ್. ನಿಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ, ಕರೆಕ್ಟಾ? ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಅಂದರೆ, ತುಂಬ ಚೆನ್ನಾಗಿ ಕಟ್ಟಿದ್ದೀರ ಮನೆ ಅಂದರೆ ಏನೋ ಒಂದು ಖುಷಿ ಆಗುತ್ತೆ. ಅದು ಹೇಳೋಕ್ಕಾಗಲ್ಲ, ವರ್ಣಿಸಲು ಸಾಧ್ಯಕರವಾದ ಒಂದು ಖುಷಿ ಅಲ್ವಾ? ಖುಷಿ ಆಗುತ್ತೋ ಇಲ್ವೋ ನಿಮಗೆ? ಆಗುತ್ತೆ. ಆ ಖುಷಿನೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಮುಂದಕ್ಕೆ. ನೀವು ತುಂಬ ಚೆನ್ನಾಗಿ ಪ್ರೀಚ್ ಮಾಡ್ತೀರ ಬ್ರದರ್, ಹಾಗೆ ಹೇಳುವಾಗ ಏನಾಗುತ್ತೆ, ಏನೋ ಒಂದು ಖುಷಿ. ಇನ್ನೂ ಸ್ವಲ್ಪ ಬೈಬಲ್ ಓದೋಣ, ಹೊಸ ಹೊಸ ವಾಕ್ಯಗಳು ಕಲಿಯೋಣ, ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡು ಹೊಸ ಹೊಸ ಪ್ರಕಟಣೆಗಳು ಹೀಗೆ ಪಡ್ಕೊಂಡು ಬರೋಣ, ಒಂಥರ ಖುಷಿ ಆಗುತ್ತೆ. ಇನ್ನೂ ಜನ ಹೊಗಳಿದಾಗ ಏನೋ ಒಂದು ಮೋಟಿವೇಶನ್. ಎಷ್ಟೋ ಜನ ನಮ್ಮ ಟೀಮ್ ಬಿಟ್ಟು ಹೋಗಿದ್ದಾರೆ, ಯಾಕೆ ಗೊತ್ತಾ? ಅವ್ರಿಗೆ ಮೋಟಿವೇಶನ್ ಇಲ್ಲ ಅಂತೆ. ಪ್ರೋತ್ಸಾಹ, ನಾವೆಷ್ಟು ಮಾಡಿದ ಪ್ರೋತ್ಸಾಹ ಸಿಗ್ತಾರೆ. ಏನು ಪ್ರೋತ್ಸಾಹಕ್ಕಿದೇನು? ವಾಲಿಬಾಲ್ ಟೀಮಾ, ಕಬಡ್ಡಿ ಟೀಮಾ, ಕ್ರಿಕೆಟ್ ಟೀಮಾ ಪ್ರೋತ್ಸಾಹ ಕೊಡಲಿಕ್ಕೆ? ಕಾರಿಸ್ಮ್ಯಾಟಿಕ್ ಟೀಮಲ್ಲಿ ಪ್ರೋತ್ಸಾಹ ಇದೆ. ಅದೊಂಥರ ಕಬಡ್ಡಿ ಟೀಮ್ ಥರನೇ ಇದೆ. ಈ ಕಡೆಯಿಂದ ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆ ಬರ್ತಾರೆ. ಅವ್ರನ್ನ ಇವ್ರು ಎಳ್ದಾಕ್ತಾರೆ, ಇವ್ರನ್ನ ಅವ್ರು ಎಳ್ದಾಕ್ತಾರೆ. ಅವ್ರನ್ನ ಇವ್ರು ಔಟ್ ಮಾಡ್ತಾರೆ, ಇವ್ರನ್ನ ಅವ್ರು ಔಟ್ ಮಾಡ್ತಾರೆ. ಲಾಸ್ಟಿಗೆ ಒಬ್ಬ ಪದಕ ತಗೊಂಡು ಹೋಗ್ತಾರೆ. ಇದು ಹಾಗಲ್ಲ. ಇಲ್ಲಿ ನಮಗೆ ಈ ವಿಶ್ವಾಸ ಅನ್ನೋದು ಬರಬೇಕಲ್ಲ. ಫಸ್ಟ್ ವಿಶ್ವಾಸ ಅನ್ನೋದು ಇಲ್ಲದೆ ಇದ್ದರೆ ನಾವೇನು ಮಾಡ್ತೀವಿ? ಸ್ವಮಹಿಮೆ ಹುಡ್ಕೊಂಡೇ ಹೋಗ್ತೀವಿ. ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಕ್ರಿಸ್ತ ಯೇಸುವಿನ ಮಹಿಮೆಯಲ್ಲಿ ನಾವು ಪಾಲ್ಗಾರ ಆಗಬೇಕಾದ್ರೆ ಅವರ ಸಫರಿಂಗಲ್ಲಿ ಪಾಲ್ಗಾರ ಆಗಬೇಕಂತೆ. ರೋಮ 8:17 ವಾಕ್ಯ ಹೇಳುತ್ತೆ. ಏನು ಹೇಳುತ್ತೆ? ಕ್ರಿಸ್ತನ ಮಹಿಮೆಯಲ್ಲಿ ನಾವು ಪಾಲ್ಗಾರ ಆಗಬೇಕು ಅಂತೆಲ್ಲ ನಮ್ಗೆ ಆಸೆ ಇದೆ ಅಂತೆಲ್ಲ ಹೇಳ್ತೀವಿ ದೊಡ್ಡಕ್ಕೆ. ಆದರೆ ಓಕೆ ಓಕೆ ಕ್ರಿಸ್ತ ಯೇಸುವಿನ ಯಾತನೆಯಲ್ಲೂ ನಾವು ಪಾಲುಗಾರರಾಗಬೇಕು. ಆಗ ಅವರ ಮಹಿಮೆಯಲ್ಲೂ ನಾವು ಪಾಲುಗಾರರಾಗ್ತೀವಿ. ಆ ಮಹಿಮೆ ಬಗ್ಗೆನೇ 18ನೇ ವಾಕ್ಯ ಮುಂದಕ್ಕೆಲ್ಲ ಹೇಳೋದು. ಇಂದಿನ ಕಾಲದಲ್ಲಿ ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಮುಂದೆ ನಮಗೆ ಪ್ರತ್ಯಕ್ಷವಾಗಲಿರುವ ಮಹಿಮೆಯೊಂದಿಗೆ ಹೋಲಿಸುವುದಕ್ಕೂ ಬಾರದವುಗಳೆಂದು ನಾನು ಎಣಿಸುತ್ತೇನೆ. ಐ ಕನ್ಸಿಡರ್ ದಟ್ ದ ಸಫರಿಂಗ್ಸ್ ಆಫ್ ದಿಸ್ ಪ್ರೆಸೆಂಟ್ ಟೈಮ್ ಆರ್ ನಾಟ್ ವರ್ತ್ ಕಂಪೇರಿಂಗ್ ವಿತ್ ದ ಗ್ಲೋರಿ ಅಬೌಟ್ ಟು ಬಿ ರಿವೀಲ್ಡ್ ಟು ಅಸ್. ಪ್ರತ್ಯಕ್ಷವಾಗಲಿರುವ ಆ ಮಹಿಮೆ. ಸೊ ಆ ಒಂದು ಮಹಿಮೆ ಅದೊಂದು ಸೌಭಾಗ್ಯ ಆಯಿತು. ಇಟ್ಸ್ ಅ ಪ್ರಿವಿಲೇಜ್. ಆ ಮಹಿಮೆಯಲ್ಲಿ ಭಾಗವಹಿಸ್ತೀವಿ, ಅನುಭವಿಸ್ತೀವಿ ಎಂಬ ಒಂದು ನಿರೀಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವ? ಆಮ್ ಐ ಲಿವಿಂಗ್ ಇನ್ ದ್ಯಾಟ್ ಹೋಪ್ ಟುಡೇ ದಟ್ ಒನ್ ಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ದ ಗ್ಲೋರಿ ಆಫ್ ಗಾಡ್. ರೋಮ 5:2 ಕೂಡ ಇದೆ ಅಲ್ವಾ? ಅವರ ಮಹಿಮೆಯಲ್ಲಿ ಪಾಲುಗಾರರಾಗ್ತೀವಿ ನಾವು. ದೇವರ ಮಹಿಮೆಯಲ್ಲಿ ಅಥವಾ ಕ್ರಿಸ್ತ ಯೇಸುವಿಗಿರ್ತಕ್ಕಂಥ ಆ ಒಂದು ಮಹಿಮೆಯಲ್ಲಿ ನಾವು ಕೂಡ ಒಂದು ದಿನ ಪಾಲುಗಾರರಾಗ್ತೀವಿ. ಆ ಒಂದು ಹೋಪಲ್ಲಿ ನಾವಿಲ್ಲಿ ಬದುಕ್ತಾ ಇದ್ದೀವಿ. ಆ ಒಂದು ಭರವಸೆಯಲ್ಲಿ ನಾವು ಈ ಲೋಕದಲ್ಲಿ ಬದುಕ್ತಾ ಇದ್ದೀವಿ. ಇಫ್ ಆರ್ ಫೋಕಸ್ ಈಸ್ ಆನ್ ದ್ಯಾಟ್ ಗ್ಲೋರಿ ವಿಚ್ ಈಸ್ ಗೋಯಿಂಗ್ ಟು ಬಿ ರಿವೀಲ್ಡ್, ಮುಂದೆ ಪ್ರಕಟವಾಗಲಿರ್ತಕ್ಕಂಥ ಆ ಮಹಿಮೆಯ ನಿರೀಕ್ಷೆಯಲ್ಲಿ ನಾವಿಲ್ಲಿ ಬದುಕೋದಾದರೆ, ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್
ಅನದರ್ ಗ್ಲೋರಿ. ಆ ಮಹಿಮೆ ನಿರೀಕ್ಷೆಯಲ್ಲಿ ಬದುಕ್ತಾ ಇರೋದಾದರೆ ಒಬ್ಬ ಕ್ರೈಸ್ತ ವಿಶ್ವಾಸಿ ಇಲ್ಲಿ ಮಹಿಮೆ ಹುಡುಕ್ಲಿಕ್ಕೆ ನಿಂಗೆ ಟೈಮಲ್ಲಿ ಸಿಗುತ್ತೆ. ಮನಸ್ಸು ಹೆಂಗೆ ಬರುತ್ತೆ, ಆಲೋಚನೆ ಹೆಂಗೆ ಬರುತ್ತೆ. ನಮಗೆ ಬೇಜಾರಾಗೋದು, ಕೋಪ ಬರೋದು, ಇದೆಲ್ಲದಕ್ಕೂ ಕಾರಣ ನಾವು ಯೇಸುವಿನ ಮಹಿಮೆಯನ್ನು ಬಿಟ್ಟು, ತೊರೆದು ಬಿಟ್ಟು ಸೆಲ್ಫ್ ಗ್ಲೋರಿಯನ್ನು ಹುಡುಕ್ತಾ ಇದ್ದೀವಿ. ಎಲ್ಲ ಕ್ಷೇತ್ರದಲ್ಲೂ ಸೆಲ್ಫ್ ಗ್ಲೋರಿ. ನನಗೊಂದು ಮಹಿಮೆ ಬೇಕು, ನನಗೊಂದು ಸ್ಥಾನ ಬೇಕು. ನಾನು ಈ ಮನೆಯಲ್ಲಿರೋದಿಲ್ಲ, ಯಾಕಂದ್ರೆ ನನಗೆ ಮನೇಲಿ ಏನು ಸ್ಥಾನ ಇಲ್ಲ. ಕೆಲವು ಮನೆ ಬಿಟ್ಟೆ ಹೋಗ್ತಾರಲ್ವ. ಇವತ್ತು ಡೈವರ್ಸ್ ಆಗ್ತಿರೋದು ಯಾಕೆ? ಗಂಡ ಒಂದು ಮಹಿಮೆ ಹುಡುಕ್ತಾನೆ, ಹೆಂಡತಿ ಹುಡುಕ್ತಾಳೆ. ನಂದು ಏನಾದರೂ ಆಗಬೇಕು ಅಂತ ಇವಳು, ನಂದು ಆಗಬೇಕು ಅಂತ ಅವನು, ಮಕ್ಕಳು ನಮ್ಮದು ಆಗಬೇಕು ಅಂತ ಮಕ್ಕಳು. ಕುಟುಂಬ ಒಡೆದು ಹೋಗೋದು ಯಾಕೆ? ಇದಕ್ಕೋಸ್ಕರನೇ. ಆಲ್ ಆರ್ ಸೀಕಿಂಗ್ ದೇರ್ ಓನ್ ಗ್ಲೋರಿ. ಪ್ರತಿಯೊಬ್ಬರು ಅವ್ರದ್ದೇ ಆದ ಮಹಿಮೆಯನ್ನು ಹುಡುಕ್ತಾರೆ. ಈ ಸಭೆಗಳು ಕಚ್ಚಾಡೋದು ಯಾಕೆ? ಬೀದಿಯಲ್ಲಿ ನಾಯಿಗಳು ಕಚ್ಚಾಡೋ ಥರ ಈ ಕಾಂಗ್ರಿಗೇಷನ್ಸು, ಸಭೆಗಳು, ಡಿನಾಮಿನೇಷನ್ಸ್, ಕಾಂಗ್ರಿಗೇಷನ್ಸ್ ಅಲ್ಲ, ಕಾಂಗ್ರಿಗೇಷನ್ಸು ಇದೆ, ಸಭೆ ಎಲ್ಲ ಕ್ರಿಶ್ಚಿಯನ್ಸ್, ಇವರು ಕ್ರಿಶ್ಚಿಯನ್ಸೇ, ಅವರು ಕ್ರಿಶ್ಚಿಯನ್ಸೇ. ಸಭೆ ಹೆಸರು ಮಾತ್ರ ಚೇಂಜ್ ಅಷ್ಟೇ. ಪ್ರೇಯರ್ ಗ್ರೂಪ್, ಆ ಪ್ರೇಯರ್ ಗ್ರೂಪು ಕ್ರೈಸ್ತ ಪ್ರೇಯರ್ ಗ್ರೂಪೇ, ಇದು ಕ್ರಿಶ್ಚಿಯನ್ ಪ್ರೇಯರ್ ಗ್ರೂಪೇ. ಆದರೆ ಈ ಬೀದಿ ನಾಯಿಗಳು ಕಚ್ಚಾಡೋದಕ್ಕಿಂತ ಮೋಸವಾಗಿ ಕಚ್ಚಾಡಲಿಕ್ಕೆ ಕಾರಣ ಏನು? ಬೈದಾಡಲಿಕ್ಕೆ ಕಾರಣ ಏನು? ಅಷ್ಟು ಕೀಳುಮಟ್ಟದಲ್ಲಿ ಮಾತಾಡಲಿಕ್ಕೆ, ಕುಸ್ತಿ ಆಡಲಿಕ್ಕೆ, ದ್ವೇಷಿಸಲಿಕ್ಕೆ, ಹಗೆತನ ಮಾಡಲಿಕ್ಕೆ ಕಾರಣ ಏನು? ಕಾರಣ ಇಷ್ಟೇ, ದೇ ಆರ್ ಸೀಕಿಂಗ್ ದೇರ್ ಓನ್ ಗ್ಲೋರಿ. ದೇ ಹ್ಯಾವ್ ನೋ ಫೇತ್. They have no faith in Christ, but they are taking the name of the Lord. ಕ್ರಿಸ್ತನಲ್ಲಿ ವಿಶ್ವಾಸನೇ ಇಲ್ಲ. ಪ್ರತ್ಯಕ್ಷವಾಗಲಿರುವ ಆ ಒಂದು ಮಹಿಮೆಯಲ್ಲಿ ನಾನು ಪಾಲುಗಾರನಾಗುತ್ತೇನೆ ಎಂಬ ಭರವಸೆನೇ ಇಲ್ಲ. ಆದ್ದರಿಂದ ಏನು ಮಾಡ್ತೀವಿ ನಾವು? ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂಡು ಕಚಾಡ್ತಾ ಇರ್ತೀವಿ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಹೊಟ್ಟೆ ಕಿಚ್ಚು ಪಟ್ಕೊಂಡು, ಬೇಜಾರು ಮಾಡಿಕೊಂಡು, ಕುಸ್ತಿ ಆಡಿಕೊಂಡು, ಫೈಟ್ ಮಾಡಿಕೊಂಡು ಏನೇನೋ ಮಾಡ್ತೀವಿ. ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರ್ತೀವಿ. ಯೇಸು ಸ್ವಾಮಿ ಒಂದು ಯಹೂದ್ಯ ಮುಖಂಡರುಗಳಿಗೆ, ಆ ಫರಿಸಾಯರಿಗೆ, ಧರ್ಮಶಾಸ್ತ್ರಿಗಳಿಗೆ ಅದನ್ನೇ ಹೇಳಿದರು. ನಿಮಗೆ ಯಾಕೆ ನನ್ನಲ್ಲಿ ವಿಶ್ವಾಸ ಇಲ್ಲ? ನಾನು ಹೇಳಿದ ಮಾತುಗಳಲ್ಲಿ ನಿಮ್ಗೆ ಯಾಕೆ ನಂಬಿಕೆ ಬರ್ತಾ ಇಲ್ಲ? ನನ್ನ ಸಂದೇಶವನ್ನು ಸ್ವೀಕಾರ ಮಾಡಲಿಕ್ಕೆ ನಿಮ್ಗೆ ಯಾಕೆ ಆಗ್ತಾ ಇಲ್ಲ? ಕಾರಣ ನೀವು ನಿಮ್ಮದೇ ಆದ ರೀತಿಯಲ್ಲಿ, ಧಾರ್ಮಿಕವಾದ ರೀತಿಯಲ್ಲಿ, ಪ್ರಾಪಂಚಿಕವಾದ ರೀತಿಯಲ್ಲಿ ನೀವು ಮಹಿಮೆಯನ್ನು ಹುಡುಕ್ತಾ ಇದ್ದೀರಿ. ಯು ಆರ್ ಸೀಕಿಂಗ್ ಯುವರ್ ಓನ್ ಗ್ಲೋರಿ. ನಿನ್ನದೇ ಆದ ಒಂದು ಮಹಿಮೆಯನ್ನು ನೀನು ಹುಡುಕ್ತಾ ಇದೆಯಾ? ಚಿಕ್ಕವರಿಂದ ದೊಡ್ಡವ್ರ ತನಕ ಪ್ರತಿಯೊಬ್ಬರು ಇವತ್ತು ಅದನ್ನೇ ಹುಡುಕ್ತಾ ಇದ್ದೀವಿ ನಾವು. ನೀವೆಲ್ಲ ಕ್ಷೇತ್ರಗಳಲ್ಲೂ ನೋಡ್ತಾ ಬಂದರೆ, ಕಳೆದ ಭಾನುವಾರ ಧ್ಯಾನದಲ್ಲಿ ನಾನು ಹೇಳಿದೆ, ಕೇಳಿಸ್ಕೊಳ್ಳಿಲ್ಲ ಅಂದರೆ ಅಪ್ಲೋಡ್ ಆಗಿರುತ್ತೆ. ಆಗಿದೆಯಪ್ಪ, ಲೈವ್ ಹೋಗಿದೆ. ಅದೇನೋ ಆಡಿಯೋ ಸರಿ ಬಂದಿಲ್ಲ, ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ. ಇರಲಿ, ಪರವಾಗಿಲ್ಲ, ಕೇಳಿಸ್ಕೊಳ್ತಾ ಅರ್ಥ ಆಗುತ್ತೆ. ಸೊ ನಾವು ಅದನ್ನೆಲ್ಲ ಹುಡುಕ್ತಾ ಇದ್ದೀವಿ. ಕಾರಣ ಏನು ಅಂದರೆ, ನಮಗೆ ನಿಜವಾದ ಒಂದು ಮಹಿಮೆ ಯೇಸು ಕ್ರಿಸ್ತನಲ್ಲಿ ನನಗೆ ಲಭಿಸಿದಂತಹ ಅಥವಾ ಲಭಿಸುವಂತಹ ಆ ಸ್ವರ್ಗೀಯವಾದ ಮಹಿಮೆ ಏನು ಅನ್ನೋದು ನಮಗಿನ್ನೂ ಅರ್ಥ ಆಗಿಲ್ಲ. ನಮಗದಿನ್ನೂ ರಿವೀಲ್ ಆಗಿಲ್ಲ. ನಮ್ಮ ಒಳಗಡೆ ಅದು ಒಂದು ಪ್ರಕಟಣೆಯಾಗಿ ಬಂದಿಲ್ಲ. ಬಾರದೇ ಇದ್ದಿದ್ದರಿಂದಾನೇ ನಾವು ಪ್ರೇಯರಲ್ಲಿದ್ದರೂ, ಸಭೆಯಲ್ಲಿದ್ದರೂ, ಕರಿಸ್ಮ್ಯಾಟಿಕಲ್ಲಿದ್ದರೂ, ಯಾವುದರಲ್ಲಿದ್ದರೂ ಈ ಕೋಪ, ಈ ಬೇಜಾರು, ಈ ದ್ವೇಷ, ಈ ಹೊಟ್ಟೆ ಕಿಚ್ಚು, ಇದರಲ್ಲಿ ಕಾಲ ಕಳೀಲಿಕ್ಕೆ ಕಾರಣ ನಮ್ಗೆ ಆ ಕ್ರಿಸ್ತನ ಮಹಿಮೆ ನಮ್ಮೊಳಗಡೆ ಆತ್ಮನ ಮುಖಾಂತರ ಥ್ರೂ ದ ಹೋಲಿ ಸ್ಪಿರಿಟ್ ಇನ್ನೂ ರಿವೀಲ್ ಆಗಿಲ್ಲ, ಪ್ರಕಟ ಆಗಿಲ್ಲ, ಅದು ಅನುಭವ ಆಗಿಲ್ಲ. ಅದನ್ನು ನೋಡಿದರೆ ಅವಾಗ ನಾವು ಹಾಡ್ತಾ ಇದ್ವಿ, ಏನು ಈ ಲೋಕದ ಐಶ್ವರ್ಯ ನನಗೆ ಬೇಡ ದೇವ ಅಲ್ವಾ? ಸೊ ಈ ಲೋಕದ ಐಶ್ವರ್ಯ ಅಂದರೆ ಈ ಲೋಕದಲ್ಲಿ ನನಗೆ ಸಿಗುವ ಮಹಿಮೆ ಬೇಡ ದೇವ. ನಾವು ಹಾಡ್ತೀವಿ ಅಷ್ಟೇ, ಆದರೆ ಬಿಡೋಕ್ಕಾಗಲ್ಲ. ನಾವೆಲ್ಲರೂ ಹಾಡ್ತೀವಿ, ಆದರೆ ನಮಗೊಂದು ಮಹಿಮೆ ಬೇಕು. ಈಗ ನಮಗೆ ಬೇಜಾರಾಗೋದು ಯಾವಾಗ? ನಾನು ಹೇಳಿದ್ದು ಕೇಳಲಿಲ್ಲ, ನಾನು ಹೇಳಿದ್ದು ಮಾಡಿಲ್ಲ ಅಂದರೆ ನನಗೊಂದು ಮಹಿಮೆ ಸಿಕ್ಕಿಲ್ಲ. ನಮಗೆ ನಿಜವಾಗ್ಲೂ ಬೇಜಾರಾಗುತ್ತಾ? ದೇವ್ರು ಹೇಳಿದ್ದು ಕೇಳಲಿಲ್ಲ ಇವನು ಅಂತ. ದೇವ್ರು ಹೇಳಿದ್ದು ಕೇಳ್ತಾ ಇಲ್ಲ ಇವಳು
ಅದರಿಂದ ನಾಳೆ ಬರೋದು ಬೇಡ ಅಂತ ಹೇಳ್ತೀವ. ನಾನು ಹೇಳಿದ್ದು ಇವಳು ಕೇಳಲಿಲ್ಲ, ಅದರಿಂದ ನಾಳೆ ಇವಳಿಲ್ಲ, ಔಟ್. ಸೊ ಆವಾಗ ಯಾರು ಮಹಿಮೆ ಹುಡುಕ್ತಾ ಇರೋದು? ನನ್ನ ಮಹಿಮೆ. ಅಲ್ಲಿ ದೇವ್ರು ಯಾರು? ನಾನೇ. ನಮ್ಮ ಪ್ರೇ ಗ್ರೂಪಲ್ಲಿ, ಕರಿಸ್ಮ್ಯಾಟಿಕ್ ಗ್ರೂಪ್ಗಳಲ್ಲೆಲ್ಲ ಇವತ್ತಿನ ಲೀಡರ್ಸ್ಗಳೇ ದೇವರುಗಳು. ನಾವು ಸುಮ್ಮನೆ ದೇವ್ರ ಬಗ್ಗೆ ಭಾಷಣ ಕೊಡ್ತೀವಿ ಅಷ್ಟೇ. ಸುತ್ತಿ ಬಳಸಿ ಬಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡುವಾಗ ಅಲ್ಲಿ ನಾನೇ ದೇವರಾಗಿರ್ತೀನಿ. ಐ ಮೈ ಸೆಲ್ಫ್ ಇಸ್ ದ ಗಾಡ್. ಬಟ್ ಬಾಯ್ ಬಿಟ್ಟು ಹೇಳಲ್ಲ ಅಷ್ಟೇ, ಒಳಗಡೆ ಇದೆ ಇರೋದು. ಅದು ಹೇಗೆ ಗೊತ್ತಾಗುತ್ತೆ? ಅದೇ ಗೊತ್ತಾಗುತ್ತೆ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ, ಕೋಪ ಬರುತ್ತೆ. ಯಾವಾಗ? ನನ್ನ ವಿಷಯದಲ್ಲಿ ಏನಾದರೂ ಆದಾಗ. ದೇವ್ರ ವಿಷಯದಲ್ಲಿ ಏನಾದರೂ ನನಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಆ ರೀತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಾ? ಸ್ವಂತ ಮಹಿಮೆ ಹುಡ್ಕೊಂಡು ಬದುಕ್ತಾ ಇದ್ದೀವಾ? ಅಥವಾ ದೇವರ ಮಹಿಮೆಯಲ್ಲಿ, ಅಥವಾ ಆ ಮಹಿಮೆಯ ನಿರೀಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವಾ? ನೋಡಿ, ಮೋಶೆ ನಾವು ನೋಡ್ತೀವಿ ವಿಮೋಚನಾ ಕಾಂಡದಲ್ಲಿ 33ನೇ ಅಧ್ಯಾಯ ಅನಿಸುತ್ತೆ. ಅಲ್ಲಿ ಮೋಶೆ ದೇವರ ಹತ್ರ ಕೇಳ್ತಾನೆ. ಏನು ಕೇಳ್ತಾನೆ ಕೇಳಿದರೆ, ಶೋ ಮಿ ಯುವರ್ ಗ್ಲೋರಿ ಅಂತ ಹೇಳ್ತಾನೆ. ದೇವರೇ ನಿನ್ನ ಮಹಿಮೆಯನ್ನು ನೀನು ತೋರಿಸು ಅಂತ ಹೇಳ್ತಾರೆ. 33:18 ವಾಕ್ಯದಿಂದ ಆ ಕಡೆಗಿದೆ ಅನಿಸುತ್ತೆ. ಅಲ್ಲಿ ಹೇಳ್ತಾರೆ, ದೇವರೇ ನಿನ್ನ ಮಹಿಮೆ, ಐ ವಾಂಟ್ ಟು ಸಿ ಯುವರ್ ಗ್ಲೋರಿ, ನಿನ್ನ ಮಹಿಮೆ ನಾನು ನೋಡಬೇಕು, ನನಗೆ ನಿನ್ನ ಮಹಿಮೆನ ತೋರಿಸು ಅಂತ ಕೇಳ್ತಾರೆ. ದೇವರು ಆತನಿಗೆ ದೇವರ ಮಹಿಮೆಯನ್ನು ತೋರಿಸ್ತಾರೆ. 18 ಹಾಂ, ಓಕೆ, ಬೇಡ ಓದೋದು ಬೇಡ, ಅದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಅಲ್ಲಿದೆ, ಆಮೇಲೆ ಓದ್ಕೊಳ್ಳಿ, ಓಕೆನಾ? ದೇವರು ಮೋಶೆಗೆ ತನ್ನ ಮಹಿಮೆಯನ್ನು ತೋರಿಸ್ಕೊಡ್ತಾರೆ. ಅದು ಹೇಗಿದೆ ನನ್ನ ಕೇಳಬೇಡಿ, ನನಗೆ ಗೊತ್ತಿಲ್ಲ, ಮೋಶೆನ ಕೇಳಬೇಕು ನೀವು. ಆದರೆ ನಿಮಗೆ ನೋಡೋಕ್ಕಾಗುತ್ತೆ, ನಿಮಗೆ ಈಗ ನಾನು ಹೇಳಿದ್ರೆ ನಿಮ್ಗೇನು ಅರ್ಥ ಆಗುತ್ತೆ? ಈಗ ಹೇಳ್ತಾ ಇರೋದೇ ಅರ್ಥ ಆಗ್ತಾಯಿಲ್ಲ. ಇನ್ನು ಮಹಿಮೆ ಹೇಗಿರುತ್ತೆ ಅಂತ ಕೇಳಿದ್ರೆ ಏನು ಅರ್ಥ ಆಗುತ್ತೆ? ಏನೂ ಅರ್ಥ ಆಗಲ್ಲ ಅಲ್ವಾ? ಸೊ ಅದರಿಂದ ತಲೆ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಮೋಶೆಗೂ ಗೊತ್ತಿಲ್ಲ ಇದು ಹೇಗಿರುತ್ತೆ ಅಂತ. ಮೋಶೆ ಕೇಳ್ದ, ದೇವರು ತೋರಿಸಿದ್ರು, ಅವನು ನೋಡಿದಾಗ ಅವನಿಗೆ ಗೊತ್ತಾಯಿತು. ಇಬ್ರಿಯ 11ಕ್ಕೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ಅವಾಗ 24, 25, 26ನೇ ವಾಕ್ಯ ಎಲ್ಲ. ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನಿಗೋಸ್ಕರ ನಿಂದೆಯನ್ನು ಸಹಿಸುವುದು ದೊಡ್ಡ ಸೌಭಾಗ್ಯ. ಹಾಗಾದರೆ ಆಗ ಅರ್ಥ ಆಯ್ತು ಅವನಿಗೆ. ಬಿಟ್ಟು ಬಂದ ಕರೆಕ್ಟ್, ಆದರೆ ಅವನಿಗೊಂದು ರಿಯಲೈಸೇಷನ್ ಆಯಿತು. ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನಿಗೋಸ್ಕರ ನಿಂದೆಯನ್ನು, ಅವಮಾನವನ್ನು ಸಹಿಸುವುದು ದೊಡ್ಡ ಸೌಭಾಗ್ಯವೆಂದು ಎಣಿಸಿದನು. ಕಾರಣ ಏನು? ಕಾರಣ ಆತನ ಲಕ್ಷ್ಯ ಯಾವುದ್ರ ಮೇಲಿತ್ತು? ಪ್ರತ್ಯಕ್ಷವಾಗಲಿರುವ ಆ ಮಹಿಮೆಯನ್ನು ಅವನು ನಿರೀಕ್ಷಿಸ್ತಾ ಇದ್ದ. ಅದನ್ನು ನೋಡ್ದ. ಹೇಗೆ ನೋಡ್ದ? ಬೈ ಫೇತ್. ನಮಗೆ ವಿಶ್ವಾಸ ಇದೆ. ಮಹಿಮೆ ಕಾಣ್ತಾ ಇದೆಯಾ? ಮುಂದಿನ ಮಹಿಮೆ ಕಾಣ್ತಾ ಇದೆಯಾ? ನಮಗೆ ಮುಂದಿನ ಮಹಿಮೆ ಕಾಣಿಸ್ಲಿಕ್ಕೆ, ಆ ಮಹಿಮೆಗೆ ಆಧಾರವಾದ ಕ್ರಿಸ್ತನು ನಮ್ಮೊಳಗಡೆ ಇದ್ದರೂ ಕಾಣ್ತಾ ಇಲ್ಲ ಅಂದರೆ ಕ್ರಿಸ್ತ ಇದಾನ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಈಗ ಇರೋನ್ ಡೂಪ್ಲಿಕೇಟ ಒರಿಜಿನಲ್ಲ ಕಂಡುಹಿಡಿಬೇಕು ನೀವು. ಈ ಕರಿಸ್ಮ್ಯಾಟಿಕಲ್ ಆಗೋ ದುರಂತ ಏನು ಗೊತ್ತಾ? ಡೂಪ್ಲಿಕೇಟ್ ಬೇಗ ಸೇರ್ಕೊಬಿಡುತ್ತೆ. ಅದೇ ಒರಿಜಿನಲ್ ಅಂತ ನಾವು ನಂಬ್ಕೊಂಡು ಹೋಗ್ತಾ ಇರ್ತೀವಿ. ಕೊನೆಗೂ ಗೊತ್ತಾಗೋದಿಲ್ಲ, ಅಯ್ಯಯ್ಯೋ ಒಳಗೆ ಸೇರ್ಕೊಂಡವನು ಡೂಪ್ಲಿಕೇಟು ಅಂತ. ಬೈಬಲ್ ಸುಳ್ಳು ಹೇಳಲ್ಲ. ನಾನು ಸುಳ್ಳು ಹೇಳ್ಬೋದು, ನೀವು ಸುಳ್ಳು ಹೇಳ್ಬೋದು, ಪ್ರಪಂಚ ಎಲ್ಲ ಸುಳ್ಳು ಹೇಳ್ಬೋದು. ಬೈಬಲ್ ಸುಳ್ಳು ಹೇಳುತ್ತಾ? ಕೊಲೋಸ 1:26-27 ಏನು ಹೇಳುತ್ತೆ? ಯುಗಾಂತರಗಳಿಂದಲೂ ತಲಾಂತರಗಳಿಂದಲೂ ನಿಗೂಢವಾಗಿದ್ದ ಒಂದು ರಹಸ್ಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಅದೇನು? ಅವರ ವಾಕ್ಯ, ಕ್ರಿಸ್ತನು ಅಲ್ವಾ? ದೇವರ ವಾಕ್ಯವಾದ ಕ್ರಿಸ್ತನು. ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾದ ಕ್ರಿಸ್ತನು ನಿಮ್ಮ ಒಳಗಡೆ ಇದ್ದಾನೆ. ಇದೇ ಆ ರಹಸ್ಯ. ಎಷ್ಟು ಜನ ಖುಷಿ ಆಯಿತು ಅವ್ದು ಕೇಳಿಸ್ಕೊಂಡಾಗ? ಪೌಲರು ಬರೆದ ಪತ್ರಿಕೆ ಕೇಳಿಸ್ಕೊಂಡಾಗ ಎಷ್ಟು ಜನ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು? ಎಷ್ಟು ಜನಕ್ಕೆ ಖುಷಿ ಆಯಿತು? ಏನು ಖುಷಿ ಆಗಿಲ್ಲ, ಅವ್ರಿಗೇನು ಅರ್ಥ ಆಗಿಲ್ಲ ಬಿಡಿ. ಆದರೆ ಪೌಲರು ಹೇಳ್ತಾ ಇರೋದು, ಒಬ್ಬ ವಿಶ್ವಾಸಿ ಆದರೆ ಮುಂದಿನ ಮಹಿಮೆಯ ನಿರೀಕ್ಷೆಗೆ ನಿನಗೆ ಸಪೋರ್ಟ್ ಯಾರು ಕೇಳಿದ್ರೆ, ನಿನ್ನ ಒಳಗಡೆ ಇರ್ತಕ್ಕಂಥ ಕ್ರಿಸ್ತ. ನಿನ್ನ ಒಳಗಡೆ ಕ್ರಿಸ್ತ ಇದ್ದರೆ, ಕ್ರಿಸ್ತ ಈಗ ಅದು ನಮಗೆ 2 Corinthians 3:16 ಓದಿದ್ರೆ ಗೊತ್ತಾಗುತ್ತೆ. ಈಗ ಪ್ರಭು ಎಂದರೆ ದೇವರ ಆತ್ಮವೇ. ನಾವು ಲಾರ್ಡ್ ಮೀನ್ಸ್
ಸ್ಪಿರಿಟ್. ನಾವು ದ ಲಾರ್ಡ್ ಈಸ್ ಸ್ಪಿರಿಟ್ ಇದೆಯಾ? ಅಲ್ಲೂ ಇದೆ, ಓದಿ. ಓದೋಣ. ಹಾಂ, ಓಕೆ. ಈ ವಾಕ್ಯದಲ್ಲಿ ಪ್ರಭು ಎಂದರೆ ದೇವರ ಆತ್ಮವೇ. ಪ್ರಭುವಿನ ಆತ್ಮ ಎಲ್ಲಿದೆಯೋ ಅಲ್ಲಿ ಏನಿದೆ? ವಿಮೋಚನೆ ಇದೆ. ಪ್ರಭು, ಇಲ್ಲಿ ಈ ವಾಕ್ಯದಲ್ಲಿ ಪ್ರಭು ಎಂದರೆ ದೇವರ ಆತ್ಮ. ಓಕೆ, ಅದರಿಂದ ಅಲ್ಲಿ ಪ್ರಭು, ಮುಂದಿನ ಮಹಿಮೆ ನಿರೀಕ್ಷೆಗೆ ಆಧಾರವಾಗಿರೋ ಕ್ರಿಸ್ತನು ನಮ್ಮಲ್ಲಿದ್ದಾನೆ ಅಂದರೆ ದೇವರ ಆತ್ಮ, ಆತ್ಮಸ್ವರೂಪನಾದ ದೇವರು, ಪವಿತ್ರಾತ್ಮನಾದ ದೇವರು ಕ್ರಿಸ್ತನು ನಮ್ಮೊಳಗಡೆ ಇದ್ದಾನೆ. ಈ ಪ್ರಭು ಏನು ಮಾಡ್ತಾರೆ ಅಂತ? ಪ್ರಭುವಿನ ಆತ್ಮ, ಪವಿತ್ರ ಆತ್ಮ ನಮ್ಮಲ್ಲಿದ್ದೇನು ಮಾಡ್ತಾರೆ? ಓದಿ. ಓಕೆ. ಹಾಂ ಹಾಂ. ಓಕೆ, ಇದು ದೇವರ ಆತ್ಮನಾಗಿರುವ ಪ್ರಭುವಿನ ಕಾರ್ಯ. ಇದು ಪ್ರತ್ಯಕ್ಷವಾಗಲಿರುವ ಮಹಿಮೆ ಬಗ್ಗೆ ಅಲ್ಲ ಹೇಳ್ತಾ ಇರೋದು, ಇದು ಫೈನಲ್ ಆಗಿ ಹೌದು. ಆದರೂ ಕೂಡ ಇಲ್ಲಿ ಹೇಳ್ತಾ ಇರೋ ಮಹಿಮೆ ಯಾವುದು ಕೇಳಿದರೆ, ನಮ್ಮ ಒಂದು ರೂಪಾಂತರ, ಟ್ರಾನ್ಸ್ಫಾರ್ಮೇಷನ್. ಈ ಮಹಿಮೆ, ಗ್ಲೋರಿ, ನಮ್ಮ ರೂಪಾಂತರದ ಒಂದು ವಿಷಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಪ್ರತ್ಯಕ್ಷವಾಗಲಿರುವ ಮಹಿಮೆ ಅಂದರೆ ಆ ಸ್ವರ್ಗೀಯ ಸೌಭಾಗ್ಯದಲ್ಲಿ ಕೊನೆಯಲ್ಲಿ ಆಗುವಂಥದ್ದು. ಇಲ್ಲಿಂದನೇ ಪ್ರಾರಂಭ ಆಗೋದು, ಎಲ್ಲ ದೇವರ ಆತ್ಮ ಮಾಡೋ ಕಾರ್ಯನೇ. ಆದರೆ ಇಲ್ಲಿ ಕಾಣಲ್ಪಡೋದು ಇದೆ. ಇಲ್ಲಿ ಕಾಣಲ್ಪಡೋದೇನು ಕೇಳಿದರೆ, ಕ್ರಿಸ್ತನ ಬ್ಯೂಟಿ ನನ್ನ ಮುಖಾಂತರ ಬರುತ್ತೆ. ಕ್ರಿಸ್ತನ ಒಂದು ಸೌಂದರ್ಯ ನಮ್ಮ ಒಬ್ಬೊಬ್ಬರ ಮುಖಾಂತರ ಬರುತ್ತೆ. ಇದು ನಾವು ಬರ್ಸ್ಕೊಳ್ಳೋದು ಬೇಡ, ನಾವು ಬರ್ಸ್ಕೊಳ್ಳೋಕ್ಕೇನು ಮಾಡೋದು ಬೇಡ. ಇದು ದೇವರ ಆತ್ಮನಾಗಿರ್ತಕ್ಕಂಥ ಪ್ರಭುವಿನ ಕಾರ್ಯ, ನಮ್ಮ ಒಳಗಡೆ ಇರ್ತಕ್ಕಂಥ ದೇವರ ಆತ್ಮರು ಮಾಡುವಂಥ ಕಾರ್ಯ. ಎರಡು ಕಾರ್ಯ ಮಾಡ್ತಾರೆ. ಒಂದು, ಪ್ರತ್ಯಕ್ಷವಾಗಲಿರುವ ಆ ಮಹಿಮೆಯ ನಿರೀಕ್ಷೆಯಲ್ಲಿ ಜೀವಿಸಲಿಕ್ಕೆ ಬೇಕಾದ ಪ್ರೋತ್ಸಾಹ, ಉತ್ತೇಜನ, ಎನ್ಕರೇಜ್ಮೆಂಟ್ ನಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಕೊಡ್ತಾರೆ. ಎರಡನೇದಾಗಿ, ನಮ್ಮನ್ನು ಕ್ರಿಸ್ತ ಯೇಸುವಿನ ಆ ಒಂದು ಅನುರೂಪಿ ಆಗುವಂತೆ, ಆ ಒಂದು ಸೌಂದರ್ಯಕ್ಕೆ ನಾವು ಬರುವಂತೆ ನಮ್ಮ ಒಳಗಡೆ ಅವರು ಪರಿವರ್ತನೆ ಮಾಡ್ತಾ ಇರ್ತಾರೆ ಪವಿತ್ರಾತ್ಮರು. ಈ ಎರಡೂ ರೀತಿಯ ಮಹಿಮೆಗೆ ಆಧಾರ ಯೇಸು ಕ್ರಿಸ್ತನೇ. ಇದು ಎರಡು ಪವಿತ್ರಾತ್ಮನ ಕಾರ್ಯನೇ. ಈಗ ಪ್ರಶ್ನೆ ಏನು ಕೇಳಿದರೆ, ಇದು ಎರಡರಲ್ಲಿ ಯಾವ ಕಾರ್ಯ ನನ್ನಲ್ಲಿ ಆಗ್ತಾ ಇದೆ ಅನ್ನೋದು ನಾವು ಒಬ್ಬೊಬ್ಬರು ಪ್ರಶ್ನಿಸ್ಕೋಬೇಕು. ಇದು ಎರಡರಲ್ಲಿ ಯಾವ ಕಾರ್ಯ ನನ್ನಲ್ಲಿ ನೆರವೇರ್ತಾ ಇದೆ? ನಮ್ಮಲ್ಲಿ ಆಗ್ತಾ ಇರೋದೇನು ಗೊತ್ತಾ? ಒಂದು ರೀತಿಯ ಬಾಹ್ಯವಾದ ಚೇಂಜಸ್ ಆಗ್ತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಕ್ಸ್ಟರ್ನಲ್ಲಿ ಸಮ್ ಚೇಂಜಸ್ ಆರ್ ಟೇಕಿಂಗ್ ಪ್ಲೇಸ್. ನಾವು ಮೊದಲು ಸಿನಿಮಾ ನೋಡ್ತಾ ಇದ್ವಿ, ಈಗ ಸಿನಿಮಾ ನೋಡ್ತಾ ಇಲ್ಲ. ಅದು ರೂಪಾಂತರ ಅಲ್ಲ, ದಟ್ ಈಸ್ ನೋ ಟ್ರಾನ್ಸ್ಫಾರ್ಮೇಷನ್. ಅದನ್ನು ನಾವು ಹೇಳ್ತೀವಿ ಅಷ್ಟೇ. ಮೊದಲು ತುಂಬ ಕೂತ್ಕೊಂಡು ನಾವು ಡ್ರಿಂಕ್ಸ್ ಮಾಡ್ತಾಯಿದ್ದೀವಿ, ಈಗ ಡ್ರಿಂಕ್ಸ್ ಬಿಟ್ಬಿಟ್ಟಿದ್ದೀವಿ. ಟ್ರಾನ್ಸ್ಫಾರ್ಮೇಷನ್ ಟ್ರಾನ್ಸ್ಫಾರ್ಮೇಷನ್ ಆಗಿಲ್ಲ, ಒಂದು ಮೋರಲ್ ಚೇಂಜ್ ಅಷ್ಟೇ ಹೇಳ್ಬೋದು. ಮೋರಲ್ ಅಂದರೆ ಒಂದು ನೈತಿಕವಾದ ರೀತಿಯಲ್ಲಿ ಒಂದು ಬದಲಾವಣೆ, ಸಾಮಾಜಿಕವಾಗಿ ಒಂದು ಬದಲಾವಣೆ. ಈ ರೀತಿ ಕೆಲವೊಂದು ನಮ್ಮ ಬದಲಾವಣೆಗಳನ್ನ ಮಾಡ್ಕೊಳ್ತೀವಲ್ವಾ. ಮೊದಲು ತುಂಬ ಹರಟೆ ಹೊಡಿತಾ ಇದ್ವಿ, ಈಗ ಹರಟೆ ಹೊಡಿತಾ ಇಲ್ಲ. ಈಗ 24 ಗಂಟೆ ಬೈಬಲ್ ಓದೋದು, ಇದೆಲ್ಲ ನಾವು ರೂಪಾಂತರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದೆಲ್ಲ ರೂಪಾಂತರ. ಹರಟೆ ಹೊಡೆಯೋದು ಬಿಟ್ಬಿಟ್ಟು ಬೈಬಲ್ ಓದಿದರೆ ರೂಪಾಂತರ. ಕೆಲವರಿಗೆ ನನ್ನ ಮೇಲೆ ಕೋಪ ಯಾಕೆ ಕೇಳಿದರೆ, ಈ ರೀತಿ ರೂಪಾಂತರ ಹೊಂದಿದವ್ರನ್ನ ಯಾರನ್ನೂ ಕೂಡ ನಾವು ಮೈಂಡ್ ಮಾಡಲ್ಲ. ನಾವು ಮೊದಲು ಹೇಗೋ ಇದ್ವಿ, ಈಗ ನಾವು ಬೈಬಲ್ ಹಿಡ್ಕೊಂಡಿಲ್ವ ಬ್ರದರ್, ಈಗ ನಾವು ಪ್ರೇಯರಿಗೆ ಬರ್ತಾ ಇಲ್ವಾ, ಈಗ ನಾವು ಧ್ಯಾನಕ್ಕೆ ಬರ್ತಾ ಇಲ್ವಾ, ಈಗ ನಾವು ನೀವು ಹೇಳಿದ್ದೆಲ್ಲ ಮಾಡ್ತಾ ಇಲ್ವಾ? ಕರೆಕ್ಟೇ. ಆದರೆ ಇದಾಗ್ತಾ ಇಲ್ವೇ? ಏನಾಗ್ತಾ ಇಲ್ಲ? ಪ್ರಭುವಿನಿಂದ ಹೊರಹೊಮ್ಮುವ ಮಹಿಮೆ ನಮ್ಮನ್ನು ಅಧಿಕವಾಗಿ ಮಾರ್ಪಡಿಸಿ ಅವರನ್ನೇ ಹೋಲುವಂತೆ ಮಾಡ್ತದೆ. ಈ ಕಾರ್ಯ ಕಾಣ್ತಾ ಇಲ್ಲಲ್ಲ. ಬೀಯಿಂಗ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದ ಸೇಮ್ ಇಮೇಜ್ ಫ್ರಮ್ ಒನ್ ಡಿಗ್ರಿ ಆಫ್ ಗ್ಲೋರಿ ಟು ಅನದರ್. ಇದಾಗ್ತಾ ಇದೆಯಾ? ನಾವು ಎಷ್ಟೋ ವರ್ಷದಿಂದ ಕ್ರೈಸ್ತರಲ್ವಾ, ಇದಾಗ್ತಾ ಇದೆಯಾ? ಇದು ಕೇವಲ ಪ್ರಬೋಧನೆ ಮಾಡೋರಿಗೆ ಅಥವಾ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇರೋರಿಗೆ ಅಂತಲ್ಲ, ಕ್ರಿಶ್ಚಿಯನ್ಸ್ ಎಲ್ರಿಗೂ. ಯಾರೆಲ್ಲ ಕ್ರಿಶ್ಚಿಯನ್ಸ್ ಅಂತ ಗುರುತಿಸ್ಕೊಳ್ತಾ ಇದ್ದೀರೋ ಎಲ್ರಿಗೂ ಈ
ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಾವು ಈ ಒಂದು ಮಹಿಮೆಯನ್ನು ಏನು ಹೇಳೋದು, ನಾವು ಹೊಂದ್ಕೊಳ್ತಾ ಇದ್ದೀವ, ಪ್ರಕಟವಾಗ್ತಾ ಇದೆ ನಮ್ಮಿಂದ, ನನ್ನಿಂದ, ನಮ್ಮೊಬ್ಬೊಬ್ಬರಿಂದ ವೈಯಕ್ತಿಕವಾಗಿ. ಗ್ರೂಪ್ ಬಿಟ್ಬಿಡಿ, ಇಂಡಿವಿಜುವಲಾಗಿ ಥಿಂಕ್ ಮಾಡೋಣ. ನಾವು ಗ್ರೂಪ್ ಒಳಗೆ ಇದೇನು ಪ್ರಯೋಜನ ಇಲ್ಲ. ನಾವು ಥಿಂಕ್ ಮಾಡೋದು ಹೇಗೆ ಕೇಳಿದ್ರೆ, ಇವರಿಂದ ಇವರು ಕರೆಕ್ಟ್ ಸುಮಾರು ವರ್ಷದಿಂದ ಏನು ಪ್ರಯೋಜನ ಇಲ್ಲ. ನಾವು ವಾಕ್ಯ ಕೇಳಿಸ್ಕೊಳ್ಳೋವಾಗ ತಕ್ಷಣ ನಮ್ಮ ಮೈಂಡ್ ಎಲ್ಲಿಗೆ ಹೋಗ್ತೋತಾ, ಈಗ ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡುತ್ತೆ. ಇವನು ಹೇಳ್ತಾ ಇದ್ದಾನಲ್ಲ ಮೈಕ್ ಹಿಡ್ಕೊಂಡು, ಇವನಲ್ಲಿ ಏನು ಚೇಂಜಸ್ ಇದೆ? ತಕ್ಷಣ ನಮ್ಮ ಮೈಂಡ್ ಎಲ್ಲೋಗುತ್ತೆ, ಬೇರೆಯವರಿಗೆ ಕಂಪೇರ್ ಮಾಡ್ತಾ ನಾವು ಹಾಳಾಗೋಗ್ಬಿಡ್ತೀವಿ. ಯಾಕೆ ಆ ರೀತಿ ಮೆಂಟಾಲಿಟಿ ಕೇಳಿದರೆ, ವಿ ಆರ್ ಸೀಕಿಂಗ್ ಸೆಲ್ಫ್ ಗ್ಲೋರಿ. ಒಂದು ಸ್ವಮಹಿಮೆಯನ್ನು ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೇನೆ ಈ ಸ್ವಮಹಿಮೆ ಹುಡುಕೋರ್ದೊಂದು ಲಕ್ಷಣ ಏನು ಗೊತ್ತಾ? ದೇ ವಾಂಟ್ ಟು ಪ್ಲೀಸ್ ಪೀಪಲ್ ಎಟ್ ಎನಿ ಕಾಸ್ಟ್. ದೇ ವಾಂಟ್ ಟು ಪ್ಲೀಸ್ ಪೀಪಲ್, ಎಲ್ಲರನ್ನು ಮೆಚ್ಚಿಸ್ಬೇಕು. ಈಗ ಇಲ್ಲಿ ಬಂದು ನಿಮ್ಮನ್ನೆಲ್ಲ ಮೆಚ್ಚಿ ಹೋಗ್ಬೇಕು. ನಾನು ಯಾರಿಗೂ ಬೇಜಾರು ಮಾಡಬಾರ್ದು. ನೀವು ಪಾಪ ತುಂಬ ಕಷ್ಟಪಟ್ಟೆಲ್ಲ ಬಂದಿರ್ತೀರಿ ಅಲ್ವಾ? ಕಷ್ಟಪಟ್ಟು ಯಾರ್ಯಾರು ಹೇಳ್ಕೊಂಡು ಬಂದು ಹೇಗೋ ಯಾರೋ ಪ್ರಾರ್ಥನೆ ಮಾಡಿದ್ದಕ್ಕೋ ನೀವು ಹೇಗೋ ಬಂದಿರ್ತೀರಿ ಅಂತ ಇಟ್ಕೊಳ್ಳೋಣ. ಈಗ ನಿಮಗೆ ನಾವೇನು ಮಾಡಬಾರ್ದು? ಬೇಜಾರು ಮಾಡಬಾರ್ದು, ಹರ್ಟ್ ಮಾಡಬಾರ್ದು, ಗಾಯ ಮಾಡಬಾರ್ದು. ನಿಮ್ಮನ್ನೆಲ್ಲ ಕೋಳಿಯು ತನ್ನ ಮರಿಗಳನ್ನು ರೆಕ್ಕೆ ಅಡಿಯಲ್ಲಿ ಇಟ್ಕೊಳ್ಳುವ ಹಾಗೆ ದೇವ್ರು ಹೇಳ್ತಾರಲ್ಲ, ಹಾಗೆ ಇಟ್ಕೊಂಡು ಪಾಲಿಶ್ ಹಾಕಿ ನಿಮ್ಮನ್ನ ಕಳಿಸ್ಬೇಕು. ಅದಾಗಲ್ಲ. ಪೌಲರೊಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಶುಭ ಸಂದೇಶದ ವಿಷಯವಾಗಿ ಹೇಳುವಾಗ ಅವ್ರು ಹೇಳ್ತಾರೆ. ಅದು ಯಾಕೆ ಹೇಳ್ತಾರೆ ಅಂದರೆ, ನೋಡಿ, ಶುಭ ಸಂದೇಶ ಅಂದರೆ ಇದೇನೆ. ದಿಸ್ ಈಸ್ ವಾಟ್ ದ ಗಾಸ್ಪೆಲ್. ಇದೇ ನನಗೆ ಪ್ರಕಟವಾದ ಶುಭ ಸಂದೇಶ. ಕಿವಿ ಇದ್ದವನು ಕೇಳಿಸ್ಕೊಳ್ಳಿ. ಓಕೆ, ನಾನು ಯೆಹೂದ್ಯನೇ, ನಾನು ಫರಿಸಾಯನೇ, ನಾನು ಇದನ್ನೆಲ್ಲ ಮಾಡಿದವನೇ. ನಿಮ್ಮ ಶಾಸ್ತ್ರಗಳು, ಸಂಪ್ರದಾಯಗಳು, ಆಚಾರ ವಿಚಾರಗಳು ಎಲ್ಲವನ್ನು ನಾನು ಮಾಡ್ತಾಯಿದ್ದೆ. ಈಗಲೂ ನಾನು ಯೆಹೂದ್ಯನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗಲೂ ನಾನು ಬೆಂಜಮಿನ್ ಗೋತ್ರಕ್ಕೆ ಸೇರಿದವನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗಲೂ ನಾನು ಇಸ್ರಾಯೇಲನೇ. ಆದರೆ ನನಗೆ ಹೊಸ ಸೃಷ್ಟಿಯಾಗಿದ್ದೇನೆ, ನೀತಿವಂತನಾಗಿದ್ದೇನೆ. ಸೊ ಆ ನನ್ನನ್ನು ನೀತಿವಂತನನ್ನಾಗಿ ಮಾಡಿದ ಆ ಶುಭ ಸಂದೇಶವನ್ನು ನಾನು ಎಲ್ರಿಗೂ ಸಾರಬೇಕು. ಅದನ್ನೇ ನಾನು ನಿಮಗೆ ಸಾರ್ತೀನಿ. ನಾನು ಸಾರುವಾಗ ನಿಮಗದು ಇಷ್ಟ ಆಗಲ್ಲ. ನಿಮಗೆ ನಿಮ್ಮ ಧರ್ಮನೇ ಇಷ್ಟ, ನಿಮಗೆ ನಿಮ್ಮ ಸ್ವನೀತಿವಂತಿಕೆನೇ ಇಷ್ಟ. ಆದರೆ ನಾನು ಸಾರ್ತಾ ಇರೋದು ಅದಲ್ಲ. ಇದು ಒಂದು ಗಿಫ್ಟಾಗಿ ಬರುವ ನೀತಿವಂತಿಕೆ. ಇದು ಯಾರಿಗೆ ಸಾರ್ತಾ ಇದ್ದಾರೆ? ಅನ್ಯರಿಗೂ, ಯಹೂದ್ಯರಿಗೂ, ಎಲ್ರಿಗೂ ಸಾರ್ತಾ ಇದ್ದಾರೆ. ಆದರೆ ಪೌಲರು ಸಾರಿದೇನೋ ಸ್ವಲ್ಪ ಅರ್ಥ ಆಗಿ ಒಪ್ಕೊಂಡು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ದೀಕ್ಷಾ ಸ್ನಾನ ಪಡ್ಕೊಂಡ್ರು. ಯಾರು? ಗಲಾತ್ಯದ ಜನರು. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಇನ್ನೊಬ್ಬರು ಬ್ರದರ್ ಬಂದರು, ಕರಿಸ್ಮ್ಯಾಟಿಕ್. ಅವ್ರು ಸ್ವಲ್ಪ ಢಾಮ್ ಢೂಮ್ ಅಂತ ಏನೋ ಮಾಡಿ ತೋರಿಸಿರ್ಬೇಕು. ಇವರೆಲ್ಲ ಅವರಿಂದೆ ಹೋದರು. ಪೌಲ ಹೇಳಿದ್ದು ಯಾಕೋ ಸರಿ ಇಲ್ಲ, ಪೌಲನ ಟೀಚಿಂಗೇ ಸರಿ ಇಲ್ಲ, ಇವರು ಸಖತ್ತಾಗಿ ಪ್ರೀಚ್ ಮಾಡ್ತಾರೆ, ಇವರೇ ಕರೆಕ್ಟ್ ಅಂತ ಅವರಿಂದೆ ಹೋದರು. ಆಗ ಪೌಲ ಹೇಳ್ತಾನೆ, ನಾನು ಬಂದಿದ್ದು ನಿಮ್ಮನ್ನು ಮೆಚ್ಚಕ್ಕಲ್ಲ, ನಿಮ್ಮನ್ನು ನಾನು ಮೆಚ್ಚೋ ಹಾಗೆ ಏನೋ ಅದು ಇದು ಹೇಳ್ಕೊಂಡು ಹೋದರೆ ನಾನು ಯಾವತ್ತೂ ಕ್ರಿಸ್ತ ಯೇಸುವಿನ ದಾಸನಾಗಲಿಕ್ಕಾಗೋದಿಲ್ಲ. ನಾನು ನಿಮ್ಮ ದಾಸರಾಗ್ಬಿಡ್ತೀನಿ. ನಿಮ್ಮನ್ನು ಮೆಚ್ಚಿಸ್ಕೊಂಡಿದ್ರೆ ನಾನು ಯಾರು ದಾಸರಾಗ್ತೀನಿ? ನಿಮ್ಮ ದಾಸರಾಗ್ತೀನಿ. ಆಗ ನಿಮ್ಮ ಯಜಮಾನ ಯಾರು? ನಾನಾದೆ. ನಾನು ಯಜಮಾನ, ನೀವು ದಾಸರು. ನೀವು ಆರಾಧನೆ ಮಾಡೋದು ಯೇಸು ಹೆಸರು ಹೇಳಿದರು, ದೇವ್ರು ಯಾರಾದೆ? ನಾನಾದೆ. ನೀವು ಯಾರು ಸೇವಕರಾದ್ರಿ? ನನ್ನ ಸೇವಕರಾದ್ರಿ. ಇದೆಲ್ಲ ಅನ್ಯಾಯ, ಅತ್ಯಾಚಾರ ನಡೀತಾ ಇರೋದು ಯಾರ ಹೆಸರಲ್ಲಿ? ಯೇಸು ಸ್ವಾಮಿ ಹೆಸರಲ್ಲಿ. ಉಪಯೋಗಿಸ್ತಾ ಇರೋದೆಲ್ಲ ಇದೆ ಬೈಬಲ್ ವಾಕ್ಯಗಳು. ಇದನ್ನು ದುರಾಚಾರ ಅನ್ಬೇಕಾ, ಏನು ಅನ್ಬೇಕು? ಇದು ನಡೀತಾ ಇದೆ. ನಾನಂತ ದುರಾಚಾರಿ ಆಗಬಾರ್ದು, ದುರಾಚಾರಕ್ಕೆ ಒಳಗಾಗಬಾರ್ದು. ನಾವು ಒಬ್ಬೊಬ್ಬರು ಕೂಡ ಎಚ್ಚರಿಕೆ ವಹಿಸಬೇಕು. ಏನು ಹೇಳ್ತಾರೆ ಪೌಲರು? ಓದಿ. ಇದರಿಂದ ನಾನು ಯಾರನ್ನು ಒಲಿಸಿಕೊಳ್ಳಲು ಯತ್ನಿಸ್ತಾ ಇದ್ದೇನೆ? ಮಾನವರನ್ನು, ದೇವರನ್ನು. ಕೇಳಿಸ್ಕೊಳ್ಳಿ, ನಾನು ಮಾನವರ ಮೆಚ್ಚುಗೆಯನ್ನು ಗಳಿಸಿಕೊಳ್ಳಲು ಯತ್ನಿಸ್ತಾ ಇಲ್ಲ. ನಾನಿನ್ನೂ ಕೂಡ ಜನರ ಮೆಚ್ಚುಗೆಯನ್ನು, ನಾನು ಜನರ ಮೆಚ್ಚುಗೆಯನ್ನು, ಪೀಪಲ್ಸ್ ಗ್ಲೋರಿ, ಓಕೆ, ಗ್ಲೋರಿ ಫ್ರಮ್ ದ ಪೀಪಲ್, ಮನುಷ್ಯರ ಮೆಚ್ಚುಗೆಯನ್ನು ಗಳಿಸುವವನೇ ಆಗಿದ್ದರೆ
ಕ್ರಿಸ್ತ ಯೇಸುವಿನ ದಾಸನಾಗಲು ಸಾಧ್ಯನೇ ಇಲ್ಲ. ಅದರ ಅರ್ಥ ಏನು ಗೊತ್ತಾ? ಇಫ್ ಯು ಆರ್ ಸೀಕಿಂಗ್ ಸೆಲ್ಫ್ ಗ್ಲೋರಿ, ಯು ಆರ್ ಅನ್ಫಿಟ್ ಟು ಬಿ ಎ ಸರ್ವೆಂಟ್ ಆಫ್ ಕ್ರೈಸ್ಟ್ ಜೀಸಸ್. ಯು ಆರ್ ಅನ್ಫಿಟ್ ಅಕಾರ್ಡಿಂಗ್ ಟು ಗಲೇಷಿಯನ್ಸ್ 1:10. ಗಲಾತ್ಯ 1:10 ಪ್ರಕಾರ ನಾವು ನಮ್ಮ ಸ್ವಂತ ಮಹಿಮೆಯನ್ನು ಬಯಸೋರಾಗಿದ್ದರೆ, ಯಾವುದಾದ್ರೂ ರೀತಿಯಲ್ಲಿ ಸ್ವಮಹಿಮೆಯನ್ನು ನಾವು ಬಯಸೋರಾಗಿದ್ದರೆ, ಖಂಡಿತವಾಗಲೂ ಕ್ರಿಸ್ತ ಯೇಸುವಿನ ದಾಸರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇಂಪಾಸಿಬಲ್. ಅಂದರೆ ನೀವು ಕ್ರಿಸ್ತ ಯೇಸುವಿನ ದಾಸರಾಗಿದ್ದರೆ, ನಿಜವಾದ ಕ್ರಿಸ್ತ ಯೇಸುವಿನ ದಾಸರಾಗಿದ್ದರೆ, ಪೌಲರು ಹೇಳ್ತಾರಲ್ವ, ನೀವು ಬಂಧನದಲ್ಲಿದ್ದರೂ ಕೂಡ, ಸೆರೆಮನಿಯಲ್ಲಿದ್ದರೂ ಕೂಡ ನೀವು ಸ್ವತಂತ್ರರೇ. ಯು ಆರ್ ಫ್ರೀ. ಈವನ್ ಯು ಆರ್ ಸ್ಲೇವ್, ಸ್ಟಿಲ್ ಯು ಆರ್ ಫ್ರೀ, ಬಿಕಾಸ್ ಯು ಆರ್ ಎ ಸರ್ವೆಂಟ್ ಆಫ್ ಕ್ರೈಸ್ಟ್. ಈಗ ಎಷ್ಟೋ ಜನ ದೇವರ ವಾಕ್ಯವನ್ನು ಸಾರುವಂಥ ದೇವರ ಸೇವಕರು ಸೆರೆಮನಿಯಲ್ಲಿದ್ದಾರೆ, ಜೈಲಲ್ಲಿದ್ದಾರೆ. ಅವರು ಜೈಲಲ್ಲಿದ್ದರೂ ಕೂಡ ಅವರು ಸ್ವತಂತ್ರರೇ. ಯಾಕೆ ಅಂದರೆ ಅವರು ಪ್ರಭುವನ್ನು ಮೆಚ್ಚಿಸ್ಲಿಕ್ಕಾಗಿ ಹೋದವರು, ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕಾಗಿ ಹೋದವರಲ್ಲ. ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕಾಗಿ ಹೋದವರಾದರೆ ನಮ್ಮ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಹೀಗೆ ಇರ್ತೀವಿ, ಜೈಲಿಗೆ ಹೋಗಲ್ಲ, ಆರಾಮಾಗಿ ಕಂಫರ್ಟಬಲ್ ಆಗಿರ್ತೀವಿ. ಎಲ್ಲ ಅನುಕೂಲತೆಗಳ ಮಧ್ಯದಲ್ಲಿ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಹೇಳ್ಕೊಂಡು ಎಲ್ರಿಗೂ ಪ್ರೈಸ್ ಲಾರ್ಡ್ ಬ್ರದರ್, ಪ್ರೈಸ್ ಲಾರ್ಡ್, ಚೆನ್ನಾಗಿದ್ದೀರಾ, ಊಟ ಆಯಿತಾ, ಹೇಗಿದ್ದೀರಾ, ಹೇಗೆ ಪ್ರಾರ್ಥನೆ ನಡೀತಾ ಇದೆ, ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊಂಡು ಲಾಸ್ಟಿಗೆ ನೀವು ಹೇಳ್ತೀರಿ, ಬ್ರದರ್ ಎಷ್ಟು ಒಳ್ಳೆಯವ್ರು ಗೊತ್ತಾ, ಕಷ್ಟ ಸುಖ ಎಲ್ಲ ವಿಚಾರಿಸ್ತಾರೆ. ನಮಗೆ ಇಂಥ ಬ್ರದರೇ ಬೇಕಾಗಿದ್ದು. ಅವನೊಬ್ಬ ಬರ್ತಾನೆ, ಪ್ರೈಸ್ ಲಾರ್ಡ್ ಹೇಳಲ್ಲ, ಹಲ್ಲೆಲೂಯಾ ಹೇಳಲ್ಲ, ಮುಖ ನೋಡಲ್ಲ, ಸುಮ್ಮನೆ ಬರ್ತಾನೆ ಹೋಗ್ತಾನೆ. ಎಷ್ಟು ಒಳ್ಳೆ ಅಲ್ವಾ? ಕರೆಕ್ಟಾ? ನಾವು ಮನೆಯಲ್ಲಿ ಬೇಜಾರಾಗೋದು ಯಾಕೆ ಹೇಳಿ? ಅಪ್ಪ ಅಮ್ಮಂಗೆ ಬೇಜಾರಾಗೋದೇನು? ಮಕ್ಕಳು ಮರ್ಯಾದೆ ಕೊಡ್ತಾ ಇಲ್ಲ ಅಂತ. ಮಕ್ಕಳಿಂದ ಯಾಕಪ್ಪ ಮರ್ಯಾದೆ ಬಯಸ್ತೀಯಾ? ಹಾಂ, ನೀನೇನು ದೇವರಾಗಿದ್ದರೆ ನಿನಗೆ ಮರ್ಯಾದೆ ಕೊಡ್ಬೋದು. ಬೈಬಲ್ ತೆಗೆದು ವಾಕ್ಯದ ಪ್ರಕಾರ ನೋಡುವಾಗ ರೋಮ 3:23 ತೆಗೆದು ಇಟ್ಟರೆ, ಅಪ್ಪ, ಮಗ, ಮಗಳು, ಗಂಡ, ಹೆಂಡತಿ, ಸೊಸೆ, ಅಳಿಯ, ಮಾವ, ಮತ್ತು ಕರಿಸ್ಮ್ಯಾಟಿಕಲ್ಲಿರೋ ನಮ್ಮಂಥ ಪ್ರೀಚರ್ಗಳು, ಟೀಚರ್ಗಳು, ಸಿಂಗರ್ಗಳು, ಡ್ಯಾನ್ಸರ್ಗಳು, ಯಾರ್ಯಾರು ಇದ್ದೀರೋ ಎಲ್ಲರನ್ನು ಹೀಗೆ ಇಟ್ಟರೆ ಈ ವಾಕ್ಯ ಸೇಮ್ ಮಾತಾಡುತ್ತೆ. ಏನು ಹೇಳುತ್ತೆ? ಮಾನವರು ಅಂತ ಯಾರಿದ್ದಾರೋ ಎಲ್ಲರೂ ಆಲ್ ಆರ್ ಸಿನ್ನರ್ಸ್. ದೇವರೊಂದು ಮಹಿಮೆ ಕೊಟ್ಟಿದ್ರು, ಆ ಮಹಿಮೆ ಕ್ರಿಸ್ತನ ರೂಪ ಒಳಗಡೆ ಕೊಟ್ಟಿದ್ರು, ಕ್ರಿಸ್ತನ ಸೌಂದರ್ಯ ಒಳಗಡೆ ಇತ್ತು. ಆದರೆ ಎಲ್ಲರೂ ಕಳ್ಕೊಂಡವ್ರೆ. ಆದರೆ ಆಮೇಲೆ ನೋಡೋಣ, ಈಗ ಕಳ್ಕೊಂಡ್ಬಿಟ್ಟಿದ್ದೀವಲ್ಲ, ಅಲ್ಲಿಂದ ಶುರು ಮಾಡೋಣ. ಕಳ್ಕೊಬಿಟ್ಟಿದ್ದೀವಿ. ಯಾರು ಯಾರ ಮೇಲೂ ಕಂಪ್ಲೇಂಟ್ ಹೇಳಂಗೆ ಇಲ್ಲ. ಹೇಳಿಬಿಟ್ರೆ ಏನಾಗುತ್ತೆ? ನಾನು ದೇವರು ಅಂತ ಬೈಬಲ್ ಹೇಳುತ್ತೆ. ನೀನು ಹೆಂಗೆ ಜಡ್ಜ್ ಮಾಡಿದೆ? ಇನ್ನು ಅವ್ನು ಸರಿ ಇಲ್ಲ ಅಂತ ಹೇಗೆ ಹೇಳಿದ್ವಿ? ನೀನು ಸರಿ ಇದೆಯಾ ಅಂತ ಹೆಂಗೆ ಹೇಳಿದೆ? ತೆಗಿಲ್ಲ. ಈಗ ಪಿಕ್ಚರ್ ತೆಗೆದು ತೋರಿಸ್ಲಾ ಇಬ್ಬರದ್ದು ಫೋಟೋ ಅಂತ? ದೇವರು ಏನಾದರೂ ಇಬ್ಬರದ್ದು ಓಪನ್ ಮಾಡಿ ತೋರಿಸಿದ್ರೆ ಹೃದಯದ ಒಳಗಡೆ ಓಡೋಗ್ಬಿಡ್ತೀವಿ. ಈಗ ನಮ್ದು ಎಲ್ಲರದ್ದು ಹೃದಯದೊಳಗಡೆ ಏನೆಲ್ಲ ಆಲೋಚನೆಗಳು ಆಗ್ತಾಯಿದೆ, ಏನೆಲ್ಲ ಫೀಲಿಂಗ್ಗಳು, ಭಾವನೆಗಳೆಲ್ಲ ಬಂದು ಹೋಗಿದೆಯಲ್ಲ, ಕರೆಕ್ಟಾಗಿ ಸ್ಕ್ಯಾನಿಂಗ್ ರಿಪೋರ್ಟ್ ಥರ ದೇವರೇನಾದರೂ ಎಲ್ಲರದ್ದು ತೆಗೆದು ಇಟ್ಬಿಟ್ರೆ, ನೀವು ಯಾರ ಜೊತೆಗೆ ಕುತ್ಕೊಂಡಿದ್ದೀರೋ ಅವ್ರನ್ನ ಬಿಟ್ಟು ಓಡೋಗ್ಬಿಡ್ತೀರಿ. ಯಾರೇ ಆಗಲಿ ಒಂಟಿಯಾಗಿ ಹೋಗ್ಬಿಡ್ತೀವಿ. ಈಗ ನಾವು ಅಂಟ್ಕೊಂಡು ಒಟ್ಟಿಗೆ ಕೂತ್ಕೊಳ್ಳೋ ಕಾರಣ ಏನು ಗೊತ್ತಾ? ನಮ್ಮದು ಒಳಗಡೆದು ಯಾರಿಗೂ ಕಾಣ್ತಾ ಇಲ್ಲ. ಈ ಮಾಸ್ಕ್ ಹಾಕ್ಕೊಂಡಿದ್ದೀವಲ್ಲ, ಕರಿಸ್ಮ್ಯಾಟಿಕ್ ಮಾಸ್ಕಲ್ಲಿದ್ದೀವಿ, ಅದಕ್ಕೇನೆ ಒಟ್ಟಿಗೆ ಕೂತ್ಕೊಂಡಿದ್ದೀವಿ. ನೀವಿಲ್ಲಿ ಕೂತ್ಕೊಂಡಿರೋದು ಯಾಕೆ ಹೇಳಿ? ನಾನೊಂದು ಮಾಸ್ಕ್ ಹಾಕ್ಕೊಂಡಿದ್ದೀನಿ, ನೀವೊಂದು ಮಾಸ್ಕ್ ಹಾಕ್ಕೊಂಡಿದ್ದೀರಿ. ಈ ಮಾಸ್ಕ್ ನಮ್ಮನ್ನು ಬಚಾವ್ ಮಾಡಿದೆ, ಅದಕ್ಕೆ ಒಟ್ಟಿಗೆ ಕೂತ್ಕೊಂಡಿದ್ದೀವಿ. ಏನಾದರೂ ದೇವ್ರು ಈ ಮಾಸ್ಕ್ ತೆಗೆದು ಒಳಗಡೆ ಇರೋದು ನಂದು ನಿಮ್ಮದು ಎಲ್ಲ ಈಗ ತೋರಿಸ್ಬಿಟ್ರೆ, ಇವನ ಅಂತ ನನ್ನ ಮೇಲೆ ಹೋಗೋದು ನೀವು ಓಡೋಗ್ತೀರಿ, ನೀವು ನಿಮ್ಮ ಜೊತೆಗೆ ನಾನು ನಿಂತ್ಕೊಂಡಿದ್ದು ಅಂತ ನಾನು ಓಡೋಗ್ತೀನಿ. ಯಾರು ಕೂತ್ಕೊಳ್ಳಲ್ಲ. ಇಲ್ಲದ್ರೆ ಚಿಕ್ಕ ಮಕ್ಕಳು ಕೂಡ ಅವ್ರ ಅಪ್ಪ ಅಮ್ಮನ ಜೊತೆಗೆ ಏನಾರು ಕೂತ್ಕೊಂಡಿದ್ರೆ, ಇವನೇನಾ ನನ್ನಪ್ಪ, ಇವಳೇ ನಮ್ಮನ ಇದು, ಅಯ್ಯೋ ನನ್ನ ಮಗು, ನಾನು ಜನ್ಮ ಕೊಟ್ಟು ನನ್ನ ಮಗುನೇ ಇದು ಅಂತ ಮಗು ನೆತ್ತಿ ಬಿಸಾಡ್ತೀರಿ.
ಅಪ್ಪ ಅಮ್ಮನ ಕಲ್ಲು ತಂದು ಹಾಕೋ ಸಾಧ್ಯತೆಯೂ ಇದೆ. ಆದರೆ ದೇವ್ರ ಕರುಣಾಮಯಿ ಒಳಗಡೆ ಇರೋ ದೇವರಿಗೆ ಮಾತ್ರ ಗೊತ್ತಾಗೋ ಥರ ಮುಚ್ಚಿಟ್ಬಿಟ್ರು. ಒಂದು ವೇಳೆ ದೇವರು ಏನಾದರೂ ಕರುಣೆ ತೋರದೆ ಇದ್ದಿದ್ರೆ ನಮ್ಮ ಕತೆ ಅಷ್ಟೇ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬಂದು ಲಾಸ್ಟಿಗೆ ಹೇಳ್ತಾ ಇರೋದು, ಮಾನವರೆಲ್ಲರೂ ಪಾಪಿಗಳೇ. ಇದರಲ್ಲಿ ಸ್ವಲ್ಪ ಏನಂದರೆ ಒಳ್ಳೆ ಪಾಪಿ, ಕೆಟ್ಟ ಪಾಪಿ, ಜೂನಿಯರ್ ಪಾಪಿ, ಸೀನಿಯರ್ ಪಾಪಿ, ಕರಿಸ್ಮ್ಯಾಟಿಕ್ ಪಾಪಿ, ಚರ್ಚಿಗೆ ಹೋಗೋ ಪಾಪಿ, ಹೋಗದೆ ಇರೋ ಪಾಪಿ, ಮನೇಲಿರೋ ಪಾಪಿ, ಊರಲ್ಲಿರೋ ಪಾಪಿ, ಪ್ರೇಯರ್ ಗ್ರೂಪಲ್ಲಿ ಇರೋ ಪಾಪಿ, ಪ್ರೇಯರ್ ಗ್ರೂಪಲ್ಲಿ ಇಲ್ಲದೆ ಇರೋ ಪಾಪಿ, ಅಷ್ಟೇ. ಅದನ್ನೇ ನೀವು ಹೆಣಕ್ಕೆ ಕಂಪೇರ್ ಮಾಡಿದರೂ ಆಗುತ್ತೆ. ಒಳ್ಳೆ ಹೆಣ, ಕೆಟ್ಟ ಹೆಣ, ಕೊಳ್ತೋಗಿರೋ ಹೆಣ, ಒಣಗೋಗಿರೋ ಹೆಣ, ಸಮಾಧಿಲಿರೋ ಹೆಣ, ಐಸಲ್ಲಿರೋ ಹೆಣ, ಮನೇಲಿರೋ ಹೆಣ, ಫ್ರಿಜ್ಜಲ್ಲಿರೋ ಹೆಣ, ಚರ್ಚ್ ಒಳಗಡೆ ಇರೋ ಹೆಣ, ತಾಜ್ ಮಹಲ್ ಅಡಿಗಿರೋ ಹೆಣ. ನೀವು ಯಾವ ರೀತಿ ನಂದ್ರು ತಗೊಳ್ಳಿ, ಹೆಣನೇ. ಏನಿಲ್ಲ. ಬೈಬಲ್ ಹೇಳುತ್ತೆ, ಆಲ್ ಆರ್ ಸಿನ್ನರ್ಸ್ ಆ್ಯಂಡ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ಈ ಮಹಿಮೆ ಹೋಯ್ತು, ನಷ್ಟಪಟ್ಟು ಹೋಯ್ತು. ಆದರೆ ದೇವರು ಎಷ್ಟು ಒಳ್ಳೆಯವರು ಅಂದರೆ, ಈ ಮಹಿಮೆ ಇಲ್ಲದೆ ಇರೋದ್ರಿಂದನೇ ನಾವು ಮಹಿಮೆ ಹುಡುಕ್ತಾ ಇರೋದು. ನಮಗೆ ವಾಪಸ್ ಸಿಕ್ಕಿದೆ ಆ ಮಹಿಮೆ. ನಷ್ಟಪಟ್ಟು ಹೋಗಿದ್ದು ಕ್ರಿಸ್ತನಲ್ಲಿ ಆ ಮಹಿಮೆ ನಮಗೆ ದೇವರು ವಾಪಸ್ ತಂದು ಕೊಟ್ಟಿದ್ದಾರೆ. ಈಗ ನಮಗದು ಕಾಣ್ತಾ ಇಲ್ಲಲ್ಲ, ದ್ಯಾಟ್ ಈಸ್ ದ ಪ್ರಾಬ್ಲಮ್. ನನಗೇನು ಸಿಕ್ಕಿದೆ ಕ್ರಿಸ್ತ ಯೇಸುವಿನಲ್ಲಿ, ನನಗೆ ಸಿಕ್ಕಿದ ಮಹಿಮೆ ಏನು ಅನ್ನೋದು ನನಗೆ ಕಾಣ್ತಾ ಇಲ್ಲ. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಕೆಲವರಿಗೆ ಸಿಕ್ಕಿಲ್ಲ, ಪಡ್ಕೊಳ್ಳಿಲ್ಲ, ಸಿಕ್ಕಿಲ್ಲ. ಇನ್ನು ಕೆಲವ್ರಿಗೆ ಸಿಕ್ಕಿದೆ, ಆದರೆ ಆ ಮಹಿಮೆ ಅವರಿಗೆ ಕಾಣ್ತಾ ಇಲ್ಲ. ಸೈತಾನ ಕುರುಡು ಮಾಡಿಬಿಟ್ಟಿದ್ದಾನೆ. ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಕಾಣದ ಹಾಗೆ ಏನು ಮಾಡಿದ್ದಾನೆ? ಅವಿಶ್ವಾಸ ಎಂಬ ಕುರುಡುತನ ತಂದುಬಿಟ್ಟಿದ್ದಾನೆ. ಸರಿಯಾದ ಗಾಸ್ಪಲ್ ಬಿದ್ದರೆ, ಸರಿಯಾದ ಸುವಾರ್ತೆ ಬಿದ್ದರೆ ಎಲ್ಲ ಪರದೆಗಳು ಹರಿದು ಹೋಗುತ್ತೆ. ಒಳಗಡೆ ಇರುವ ಕ್ರಿಸ್ತ ಸ್ವಲ್ಪ ಸೂರ್ಯೋದಯ ಥರ ಹೀಗೆ ಕಾಣಿಸ್ತಾನೆ. ಆಗ ನಮಗೆ ಅಯ್ಯೋ, ನಾನು ಫರೋಹನ ಪುತ್ರಿ ಮಗ ಅಂತ ಕರೆಸ್ಕೊಳ್ಳೋದು ಬೇಡ, ಈಜಿಪ್ಟಿನ ಅರಸನ ಮೊಮ್ಮಗ ಅಂತ ಕರೆಸ್ಕೊಳ್ಳೋದು ಬೇಡ, ನನಗೆ ಯಾವ ಪ್ರೇಯರ್ ಟೀಮ್ ಲೀಡರ್ ಅಂತ ಕರೆಸ್ಕೊಳ್ಳೋದು ಬೇಡ, ಕೋಆರ್ಡಿನೇಟರ್ ಅನ್ಸ್ಕೊಳ್ಳೋದು ಬೇಡ, ಯಾವುದು ಬೇಡ ಅಂತ ಅನಿಸುತ್ತೆ. ಡಾಕ್ಟ್ರೇಟು ಬೇಡ, ರೆವರೆಂಡು ಬೇಡ, ಮೋಸ್ಟ್ ರೆವರೆಂಡು ಬೇಡ, ಬ್ರದರ್ ಅಂತ ಟೈಟ್ಲು ಬೇಡ, ಸಿಸ್ಟರ್ ಅಂತ ಟೈಟ್ಲು ಬೇಡ, ಯಾವುದೂ ಬೇಡ ಅಂತ ಅನಿಸುತ್ತೆ. ಯಾವ ಪದಕನೂ ಪದವಿನೂ ಬೇಡ. ಇದೆಲ್ಲದಕ್ಕಿಂತ ಶ್ರೇಷ್ಠವಾದದ್ದೊಂದಿದೆ ನನಗೆ ದೇವರು ಕೊಟ್ಟಿದ್ದಾರೆ, ದೇವರ ಮಗ, ಗಾಡ್ಸ್ ಚೈಲ್ಡ್, ಸನ್ ಆಫ್ ಗಾಡ್, ದೇವರ ಪುತ್ರ ಎಂಬ ಒಂದು ಮಹಿಮಾ ಪದವಿ ನಮಗೆ ಕೊಟ್ಟಿದ್ದಾರೆ. ಮಹಿಮಾ ಪದವಿ ಅದು ಒಂದು ಮಹಿಮೆ. ಆ ಪದವಿ ಕೊಟ್ಟಿರೋದು ಒಂದು ಮಹಿಮೆ. ಒಂದೊಂದು ಪದವಿಲೂ ಒಂದೊಂದು ಮಹಿಮೆ ಇದೆ ಅಲ್ವಾ? ಅದಕ್ಕೆ ನಾವು ಸೀಟಿಗೆ ಹೊಡೆದಾಟ ಮಾಡೋದು. ಈ ರಾಜಕಾರಣಿಗಳೆಲ್ಲ ಸೀಟಿಗೆ ಹೊಡೆದಾಟ ಮಾಡೋದು ಯಾಕೆ? ಅದರಲ್ಲೊಂದು ಮಹಿಮೆ ಇದೆ. ಉಪಮುಖ್ಯಮಂತ್ರಿ ಆದವನಿಗೆ ಮುಖ್ಯಮಂತ್ರಿ ಸೀಟೇ ಬೇಕು. ಯಾಕೆ ಹೇಳಿ? ಆ ಮುಖ್ಯಮಂತ್ರಿ ಎಂಬ ಸೀಟಿಗೊಂದು ಮಹಿಮೆ ಇದೆ, ಪ್ರಧಾನಮಂತ್ರಿ ಎಂಬ ಸೀಟಿಗೊಂದು ಮಹಿಮೆ ಇದೆ, ಒಂದು ಗ್ಲೋರಿ ಇದೆ, ಒಂದು ವಿಶೇಷವಾದ ಗೌರವ ಇದೆ. ನಮಗೆ ಯಾವ ವಿಶೇಷವಾದ ಗೌರವ ಇದೆ ಅಂತ ನಮಗೆ ಗೊತ್ತಿಲ್ಲ. ಅದರಿಂದಲೇ ನಾವು ಒದ್ದಾಡ್ತಾ ಇರೋದು. ವಿಶೇಷ ಗೌರವ ಸಿಗಬೇಕು ಅಂತ ಏನೇನೋ ಟ್ರೈ ಮಾಡ್ತೀವಿ. ಅವರು ಬೋಧನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಭಯಂಕರ ಲೈಕ್ಸ್ ಹೋಗ್ತಾ ಇದೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇದ್ದಾರೆ, ಅವರಿಗೆ ಮಹಿಮೆ ಸಿಗ್ತಾ ಇದೆ. ಈಗ ನಿಂಗೆ ಸಿಗಬೇಕು, ಅದಕ್ಕೇನು ಮಾಡ್ತೀಯ? ವೆರೈಟಿಯಾಗಿ ನಾವು ಇನ್ನೂ ವೆರೈಟಿಯಾಗಿ ಮಾಡೋಣ. ಎಲ್ಲ ಮಹಿಮೆ ಪ್ರೇಯರ್ ಗ್ರೂಪ್ಗೆ ಹೋಗ್ತಾ ಇದೆ, ಮಿನಿಸ್ಟ್ರಿಗೆ ಹೋಗ್ತಾ ಇದೆ, ನಾವೊಂದು ಪ್ರೇಯರ್ ಗ್ರೂಪ್ ಕಟ್ಟೋಣ. ನಮ್ಗೆ ಯಾಕೆ ಆಗಲ್ಲ? ಪವಿತ್ರಾತ್ಮರಿಲ್ವಾ? ಗಿಫ್ಟ್ ಇಲ್ವಾ? ಇದೆ, ಎಲ್ಲ ಇದೆ. ನಾವು ಯಾಕೆ ಮಾಡಬಾರ್ದು? ಮಾಡ್ಬೋದು. ಮಾಡಿ. ಒಳ್ಳೆಯ ಉದ್ದೇಶ ಒಳ್ಳೆದಿದ್ದರೆ, ದೇವ್ರ ಕರೆ ಇದ್ದರೆ, ದೇವ್ರ ಯೋಜನೆ ಇದ್ದರೆ ಖಂಡಿತ ಮಾಡಲೇಬೇಕು. ಜನ ಏನಾದರೂ ಹೇಳ್ಕೊಳ್ಳಿ, ಮಾಡಬೇಕು. ದೇವ್ರಿಗೆ ಮಹಿಮೆ ಆಗಲಿ. ಅದು ದೇವ್ರನ್ನ ನಾವು ಮಹಿಮೆ ಪಡಿಸೋದು. ದೇವ್ರನ್ನ ಮಹಿಮೆ ಪಡಿಸ್ಲಿಕ್ಕೆ ಆಗಬೇಕಂದ್ರೆ ಮೊದಲು ದೇವರ ಮಹಿಮೆಯಲ್ಲಿ ನಾನು ಪಾಲುಗಾರನಾಗಬೇಕು. ದೇವರು ನನಗೆ ಕೊಟ್ಟ ಮಹಿಮೆ ಏನು ಅಂತ ನನಗೆ ಅರ್ಥ ಆಗಬೇಕು. ಯಾವ ಮಹಿಮೆನೂ ಇರಲಿಲ್ಲ ನನಗಾಯ್ತಾ? ನಮಗೆ ಯಾರಿಗೂ ಯಾವ ಮಹಿಮೆನೂ ಇರಲಿಲ್ಲ. ಮಾನವರೆಲ್ಲರೂ ಪಾಪಿಗಳೇ, ದೈವದತ್ತ ಮಹಿಮೆಯನ್ನು ಕಳ್ಕೊಂಡವ್ರೆ. ಯಹೂದ್ಯರಾಗಲಿ, ಅನ್ಯರಾಗಲಿ, ಫರಿಸಾಯರಾಗಲಿ, ಸದ್ದುಕಾಯರಾಗಲಿ,
ಯಾರೇ ಆಗಲಿ, ಯಾವ ಕುಲ, ಒಳ್ಳೆ ಗೋತ್ರ, ಒಳ್ಳೆ ಫ್ಯಾಮಿಲಿ, ಯಾವುದರಲ್ಲಿ ಹುಟ್ಟಿದವರೇ ಆಗಲಿ, ಎಲ್ಲರೂ ಪಾಪಿಗಳೇ. ಬೈಬಲ್ ಹೇಳುತ್ತೆ ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ, ನಷ್ಟಪಡಿಸ್ಕೊಂಡವರೇ. ಆದರೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾವು ಬೈಬಲ್ ನೋಡುವಾಗ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಒಂದು ಮೈಂಡಿಗೆ ಬಂದಿರೋ ಎಕ್ಸಾಂಪಲ್ ಯಾವುದು ಕೇಳಿದರೆ, ಈ ರೂತಳ ಪುಸ್ತಕದಲ್ಲಿ ನಾವು ನೋಡ್ತೀವಿ. ರೂತಳು ಯಾವ ರಾಜ್ಯದವಳು ಕೇಳಿದರೆ ಮೋವಾಬ್ ದೇಶದವಳು. ಮೋವಾಬ್ಯರನ್ನು ಸೇರಿಸ್ಕೋಬಾರ್ದು ಅಂತ ದೇವರು ಹೇಳ್ತಾರೆ. ಮೋವಾಬ್ ದೇಶದವರನ್ನ, ಮೋವಾಬ್ಯರನ್ನು, ಆ ಪಂಗಡದವ್ರನ್ನ ಇಸ್ರಾಯೇಲರಿಗೆ ಹೇಳ್ತಾರೆ, ನೀವು ಮೋವಾಬ್ಯರನ್ನು ನಿಮ್ಮ ಜೊತೆಗೆ ಸೇರಿಸ್ಕೋಬಾರ್ದು, ಅವರು ಅನ್ಯರು, ಯಾವುದೇ ಕಾರಣಕ್ಕೂ ಅವ್ರು ನಿಮ್ಮಲ್ಲಿ ಒಂದಾಗಲೇಬಾರ್ದು. ಆದರೆ ಈ ಮೋವಾಬ್ಯಳಾದ ರೂತಳು ಇಸ್ರಾಯೇಲ್ ಒಬ್ಬರನ್ನ ಮದುವೆ ಆಗ್ತಾರೆ. ಅವನು ಸತ್ತೋಗ್ಬಿಟ್ಟ, ಅವನ್ನ ಬಿಟ್ಬಿಡಿ. ಈಗ ಅವಳು ವಿಧವೆ, ಮೋವಾಬ್ಯಳು, ಯಾವುದಕ್ಕೂ ಗತಿ ಇಲ್ಲ, ನಿರ್ಗತಿಗಳು. ಇನ್ನೇನು ಜೊತೆಯಲ್ಲಿ ವಯಸ್ಸಾದ ಅತ್ತೆ ಇದ್ದಾಳೆ, ಅತ್ತೆನ ಸಾಕಬೇಕು. ಅತ್ತೆ ಯಾವತ್ತು ಸಾಯ್ತಾಳೋ ಗೊತ್ತಿಲ್ಲ. ಅತ್ತೆ ಫುಲ್ಲು ಟೆನ್ಷನಲ್ಲಿರುವಂಥ ಪಾರ್ಟಿ. ಅತ್ತೆಗೊಂದು ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಆ ಜೊತೆಯಲ್ಲಿರ್ತಕ್ಕಂಥ ಸೊಸೆ ಯಾರು ಗುರುತಿಸ್ತಾ ಇಲ್ಲ, ಯಾವ ಸ್ಥಾನ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ. ಅತ್ತೆ ಸತ್ತೋಗ್ಬಿಟ್ರೆ ಇವಳು ಬೀದಿ ಪಾಳಾಗೆ ಆಗ್ತಾಳೆ. ಯಾಕೆ ಅಂದರೆ ಮೋವಾಬ್ಯಳು, ಇಸ್ರಾಯೇಲ್ ಅವಳಲ್ಲ. ಯಾವ ಗತಿನೂ ಇಲ್ಲ, ಯಾವುದೇ ಒಂದು ಪೊಲಿಟಿಕಲ್ ಪವರ್ ಇಲ್ಲ, ಯಾವ ಪವರು ಇಲ್ಲ. ಆದರೆ ಆಕೆ ಇಸ್ರಾಯೇಲಿನ ಒಬ್ಬ ಗಣ್ಯ ವ್ಯಕ್ತಿಯನ್ನು, ಶ್ರೀಮಂತ ವ್ಯಕ್ತಿಯನ್ನು ಮದುವೆ ಆಗ್ತಾಳೆ, ಬೋವಜನನ್ನು. ಇದೆಲ್ಲ ದೇವರ ಯೋಜನೆ. ಮದುವೆ ಆಗ್ತಾಳೆ ದೇವರ ಕೃಪೆಯಿಂದ, ದೇವರ ಸಹಾಯದಿಂದ, ದೇವರ ಯೋಜನೆ ಪ್ರಕಾರ. ರೂತಳು, ಮೋವಾಬ್ಯಳಾದ ರೂತಳು ಇಸ್ರಾಯೇಲ್ನವನಾದ ಬೋವಜ್ ಎಂಬುವನನ್ನು ಮದುವೆ ಆಗ್ತಾಳೆ. ಮದುವೆ ಆದಾಗ ಈಗ ಅವಳಿಗೊಂದು ವಿಶೇಷವಾದ ಸ್ಥಾನಮಾನ, ಅವಳಿಗೆ ವಿಶೇಷವಾದ ಗೌರವ. ಅವಳ ಸ್ವಂತ ಪ್ರಯತ್ನದಿಂದ ಅವಳಿಗೆ ಆ ಸ್ಥಾನ ಸಿಕ್ಕಿಲ್ಲ, ಮಾನ ಸಿಕ್ಕಿಲ್ಲ, ಮರ್ಯಾದೆ ಸಿಕ್ಕಿಲ್ಲ, ಅವಳು ಶ್ರೀಮಂತಳಾಗಲಿಲ್ಲ, ಯಾವುದೂ ಸಿಕ್ಕಿಲ್ಲ ಅವಳಿಗೆ. ಅದಕ್ಕೆ ಯಾವುದಕ್ಕೂ ಅರ್ಹತೆ ಇಲ್ಲ, ಅನರ್ಹಳು. ಬೈಬಲಲ್ಲಿ ನಾವು ಕೇಳಿಸ್ಕೊಂಡಾಗೆ ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೈವದತ್ತ ಮಹಿಮೆಯನ್ನು ಕಳ್ಕೊಂಡವ್ರೆ. ಆ ರೀತಿ ಎಲ್ಲ ಕಳ್ಕೊಂಡು ಯಾವುದಕ್ಕೂ ಯೋಗ್ಯತೆ ಇಲ್ಲದ ರೂತಳನ್ನು ದೇವರು ಬೋವಜನೊಂದಿಗೆ ಸೇರಿಸಿದ್ಲು. ನಮಗೆ ಗೊತ್ತು, ಅನೇಕ ಸಾರಿ ಕೇಳಿಸ್ಕೊಂಡಿದ್ದೀವಿ, ಬೋವಜ ಒಂದು ಕ್ರಿಸ್ತನ ನೆರಳು, ಶ್ಯಾಡೋ ಆಫ್ ಕ್ರೈಸ್ಟ್, ಟೈಪ್ ಆಫ್ ಕ್ರೈಸ್ಟ್. ಹಾಗೆ ನೀವು ನೋಡುವಾಗ ಈ ರೂತಳು ಕೂಡ ಶ್ಯಾಡೋ ಆಫ್ ಮದರ್ ಮೇರಿ ಅಂತಲೇ ಅನಿಸುತ್ತೆ ನೋಡುವಾಗ. ಯಾಕೆ ಅಂದರೆ ಈ ರೂತಳ ಮುಖಾಂತರನೇ ದಾವಿದ ವಂಶ ದಾವಿದ ಕೂಡ ಹುಟ್ಟಿದ್ದು. ಈ ರೂತಳ ಅಥವಾ ಬೋವಜ ಮತ್ತು ರೂತಳ ಈ ಕುಟುಂಬದಲ್ಲಿದ್ದೇನೆ ದಾವಿದ ಹುಟ್ಟಿದ್ದು. ಯೇಸು ಹುಟ್ಟಿದ್ದು ಅದೇ ದಾವಿದನ ವಂಶದಲ್ಲಿ, ಟೈಪ್ ಆಫ್ ಮದರ್ ಮೇರಿ. ಹಾಗಾದರೆ ಈ ರೂತಳ ಸ್ಥಾನಮಾನ ಎಲ್ಲಿಗೆ ಹೋಯಿತು? ಎಷ್ಟು ಶ್ರೇಷ್ಠ ಸ್ಥಾನಕ್ಕೆ ದೇವರು ಎತ್ಕೊಂಡು ಹೋದರು. ಅವಳ ಯೋಗ್ಯತೆಯಿಂದ ಅಲ್ಲ, ಅವಳ ಪ್ರಯತ್ನದಿಂದ ಅಲ್ಲ, ಅವಳೇನೂ ಕನಸು ಕಂಡಿಲ್ಲ, ಅವಳಿಗಿದು ವಿಷಯನೇ ಗೊತ್ತಿರಲಿಲ್ಲ. ನಾನು ಕೂಡ ಯೇಸುವಿನ ತಾಯಿ ಆಗ್ತೇನೆ ಒಂದು ದಿನ ಅಂತ. ನೇರವಾಗಿ ಅಲ್ಲ, ಒಂದು ಶ್ಯಾಡೋ ಆಗಿ, ಒಂದು ನೆರಳಾಗಿ. ಇದೆಲ್ಲ ಅವಳಿಗೆ ಸೌಭಾಗ್ಯ ಸಿಕ್ಕಿದ್ದು ಯಾರಿಂದ? ಬೋವಜನಿಂದ. ನೆನ್ಪಿಟ್ಕೊಳ್ಳಿ, ಬೋವಜನ ಮುಖಾಂತರವಾಗಿ ಅವಳಿಗೆ ಸಿಕ್ಕಿದ ಆ ಮಹಿಮೆ ಅವಳದು. ಅದು ನಾವು ಈಗ ತೆಗೆದುಕೊಳ್ಳೋದಾದರೆ ಹೊಸ ಒಡಂಬಡಿಕೆಗೆ ಕ್ರೈಸ್ತ ವಿಶ್ವಾಸಿಗಳು ಯೇಸು ಕ್ರಿಸ್ತನಲ್ಲಿ ನಾವು ಒಂದಾಗಿರುವುದರಿಂದ, ವಿಶ್ವಾಸದ ಮುಖಾಂತರ ಕ್ರಿಸ್ತನೊಂದಿಗೆ ನಾವು ಒಂದಾದ ಕಾರಣ ಆತನ ಮಹಿಮೆಯಲ್ಲಿ ನಾವು ಪಾಲುಗಾರರಾದೆವು. ಇದು ಹೇಗೆ? ವಿಶ್ವಾಸದ ಮುಖಾಂತರ. ಅದನ್ನು ಈ ರೋಮ 3ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ನಮ್ಗೆ ಓದಲಿಕ್ಕಾಗತ್ತೆ. ಇದೊಂದು ಪೊಸಿಷನಲ್ ಗ್ಲೋರಿ, ಆಯಿತಾ? ಆ ಸ್ಥಾನ ನಮಗೆ ಸಿಕ್ತು. ಈ ಪೊಸಿಷನಲ್ ಗ್ಲೋರಿಯಲ್ಲಿ ಮೊದಲು ಕೂತ್ಕೋಬೇಕು. ಆವಾಗ ನಮ್ಮ ಒಳಗಡೆಯಿಂದ ಈ ಗ್ಲೋರಿಯಸ್ ಲೈಫ್ ಬರುತ್ತೆ, ಈ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ. ಎಲ್ಲಿದ್ವಿ ನಾವು? ರೋಮನ್ಸ್ 3. ಏನಾದರೂ ಸ್ವಲ್ಪ ಅರ್ಥ ಆಗ್ತಾ ಇದೆಯಾ? ಇದು ಅರ್ಥ ಆಗಲಿಲ್ಲ ಅಂದರೆ
ನೀವು ಇದ್ದು ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಇದು ಅರ್ಥ ಆಗಿ ಇದರಲ್ಲಿ ಬಂದು ಕೂತ್ಕೊಂಡು ಆಮೇಲೆ ನಮ್ಮ ಒಳಗಡೆಯಿಂದ ಬರಬೇಕು. ಮೊದಲು ನಾವು ಕ್ರಿಸ್ತನಲ್ಲಿ ಕೂತ್ಕೊಂಡ್ರೆ ನಮ್ಮಿಂದ ಕ್ರಿಸ್ತ ಹೊರಗೆ ಬರ್ತಾನೆ. ನಾವು ಕ್ರಿಸ್ತನಲ್ಲಿ ಕೂತ್ಕೊಳ್ದೇ ಇದ್ದರೆ ನಮ್ಮಿಂದ ನಾವೇ ಹೊರಗೆ ಬರ್ತೀವಿ. ಸೊ ದಟ್ ಪೊಸಿಷನಲ್ ಗ್ಲೋರಿ ಈಸ್ ವೆರಿ ಇಂಪಾರ್ಟೆಂಟ್ ಫಸ್ಟ್. ಇದು ನಮ್ಮ ಹೆಡ್ಡಿಗೆ ಹೋದರೆ ಸಾಕಾಗೋದಿಲ್ಲ, ಅಲ್ಲಿ ಕೂತ್ಕೋಬೇಕು ನಾವು. ಅಲ್ಲಿ ಕೂರಿಸೋದೇ ಸತ್ಯದ ಅರಿವು. ಓಕೆ, ಮಾನವರೆಲ್ಲರೂ ಪಾಪಿಗಳೇ, ಆದರೆ ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಆದರೆ ಈ 23ನೇ ವಾಕ್ಯದ ಹಿಂದಿನ ವಾಕ್ಯ ಮುಂದಿನ ವಾಕ್ಯ ಎರಡೂ ತೆಗೆದು ಓದಿದರೆ ಇದು ಎರಡರದ್ದು ಮಧ್ಯದಲ್ಲಿ ಇದನ್ನು ಇಟ್ಟಿದ್ದಾರೆ ಪವಿತ್ರಾತ್ಮರು. ಎಷ್ಟು ಚೆನ್ನಾಗಿದೆ ನೋಡಿ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರ ಮೂಲಕವೇ ವಿಶ್ವಾಸಿಗಳೆಲ್ಲರನ್ನು ದೇವರು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಇದರಲ್ಲಿ ಯಾವ ತಾರತಮ್ಯವನ್ನು ಮಾಡುವುದಿಲ್ಲ. ದ ರೈಚಸ್ನೆಸ್ ಆಫ್ ಗಾಡ್ ಥ್ರೂ ಫೇತ್ ಇನ್ ಜೀಸಸ್ ಕ್ರೈಸ್ಟ್ ಫಾರ್ ಆಲ್ ಹೂ ಬಿಲೀವ್, ಫಾರ್ ದೆರ್ ಈಸ್ ನೋ ಡಿಸ್ಟಿಂಕ್ಷನ್. Since all have sinned and fall short of the glory of God, they are now justified by His grace as a gift through the redemption that is in Christ Jesus. ಆದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಹಾಗಾದರೆ ಈ 22, 24 ಇದು ಎರಡು ವಾಕ್ಯ ಹೇಳೋದೇನು ಕೇಳಿದರೆ, ವಿಶ್ವಾಸದ ಮುಖಾಂತರ ದೇವರು ನಮ್ಮನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ ಅಥವಾ ನಮ್ಮನ್ನು ದೇವರು ನೀತೀಕರಿಸಿದ್ದಾರೆ ಅಂತ. 23ನೇ ವಾಕ್ಯ ಏನು ಹೇಳುತ್ತೆ? ಎಲ್ಲರೂ ಪಾಪಿಗಳೇ ಅಥವಾ ಎಲ್ಲರೂ ಅನೀತಿವಂತರೇ. ನೀತಿವಂತರು ಒಬ್ಬರೂ ಇಲ್ಲ, ಎಲ್ಲರೂ ಅನೀತಿವಂತರೇ. ಎಲ್ಲರೂ ಪಾಪ ಮಾಡಿದ್ರಿಂದ ನಷ್ಟಪಟ್ಟು ಹೋಗಿದ್ದೇನೋ ಆ ಮಹಿಮೆ ಹೋಯಿತು. ಎಲ್ಲ ಮಹಿಮೆನೂ ಹೋಯಿತು. ನಮ್ಮ ಒಳಗಡೆ ಇರುವ ಮಹಿಮೆನೂ ಹೋಯಿತು, ಹೊರಗಡೆ ಇರೋ ಮಹಿಮೆನೂ ಹೋಯಿತು. ಹೊರಗಡೆ ಮಹಿಮೆ ಅಂದ್ರೇನು? ಪೊಸಿಷನಲ್. ಒಳಗಡೆ ಇರೋದಂದ್ರೇನು? ಕ್ರಿಸ್ತ ಯೇಸು. ಕ್ರಿಸ್ತ ಯೇಸುವಿನಲ್ಲಿ, ಕ್ರಿಸ್ತ ಯೇಸು ನನ್ನಲ್ಲಿ, ಎರಡೂ ಹೋಯಿತು. ನನ್ನೊಳಗಡೆ ಇದ್ದಂಥ ದೈವತ್ವನೂ ಹೋಯಿತು, ದೇವ್ರ ಜೊತೆಗಿರೋ ಸಂಬಂಧನೂ ಹೋಯಿತು. ಅದೇ ಸಾವು ಅಂತ ಹೇಳೋದು. ಇವತ್ತು ಪಾಪ ಮಾಡಿದರೂ ಅದೇ ಆಗುತ್ತೆ ನಮಗೆ. ಆದರೆ ಎಫೆಕ್ಟ್ ಬೇರೆ ಥರ ಆಗುತ್ತೆ. ಅದ್ರ ಬಗ್ಗೆ ನೀವೀಗ ಟೆನ್ಷನ್ ಮಾಡ್ಕೋಬೇಡಿ. ಆದರೆ ಈ ವಿಷಯಕ್ಕೆ ಬರೋಣ. ಈ ನಷ್ಟಪಟ್ಟು ಹೋದ ಮಹಿಮೆ ದೇವರು ನಮಗೆ ಮರಳಿ ಹೇಗೆ ಕೊಟ್ಟರು ಕೇಳಿದರೆ, ಯೇಸು ಕ್ರಿಸ್ತನ ಮುಖಾಂತರ. ಯಾರ ಮುಖಾಂತರ? ನಮ್ಮ ಮುಖಾಂತರ ಕೊಟ್ಟಿಲ್ಲ. ನಷ್ಟಪಟ್ಟು ಹೋದ ಆ ಮಹಿಮೆಯನ್ನು ವಾಪಸ್ ನಮಗೆ ಕೊಟ್ಟಿದ್ದು ನಮ್ಮ ಮುಖಾಂತರ ಅಲ್ಲ. ಅಂದರೆ ನಾನು ಪಾಪಿ, ನಾನು ದೇವ್ರ ಮಹಿಮೆ ಕಳ್ಕೊಂಡೆ, ಈಗ ನಾನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಅಥವಾ ಪಾಪನೆಲ್ಲ ಒಪ್ಕೊಂಡು ದೇವ್ರ ಹತ್ರ ಬಂದೆ, ದೇವ್ರ ಮಹಿಮೆ ನನಗೆ ವಾಪಸ್ ಕೊಟ್ಟರು. ನೋ, ಆ ರೀತಿ ಕೊಟ್ಟಿದ್ದಲ್ಲ. ನಿನ್ನ ಪ್ರಯತ್ನದಿಂದ ನಿನಗೆ ಸಿಕ್ಕಿದ ಮಹಿಮೆ ಅಲ್ಲ ಇದು. ಆ ರೂತಳಿಗೆ ಅವಳ ಒಂದು ಪುಣ್ಯ ಕಾರ್ಯದ ಫಲವಾಗಿ ಸಿಕ್ಕಿದ್ದಲ್ಲ ಆ ಮಹಿಮೆ, ಆ ಪೊಸಿಷನಲ್ ಗ್ಲೋರಿ, ಆ ಒಂದು ಸ್ಥಾನ. ಅದು ಬೋವಜನ ಜೊತೆಗೆ ವಿವಾಹ ಆಗಿದ್ದರಿಂದ, ಬೋವಜನೊಂದಿಗೆ ಒಂದಾಗಿದ್ದರ ಒಂದು ರಿಸಲ್ಟ್ ಆಗಿ, ಫಲವಾಗಿ, ಪ್ರತಿಫಲವಾಗಿ ಆಕೆಗೆ ಸಿಕ್ಕಿದ್ದು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸದ ಮುಖಾಂತರ, ಕ್ರಿಯೆಯ ಮುಖಾಂತರ ಅಲ್ಲ, ಧರ್ಮಶಾಸ್ತ್ರದ ಆಚಾರ ವಿಚಾರಗಳನ್ನು ಅನುಸರಿಸುವುದರ ಮುಖಾಂತರ ಅಲ್ಲ, ಅಥವಾ ಇನ್ಯಾವುದೋ ಬಾಹ್ಯ ಆಚರಣೆಗಳ ಮುಖಾಂತರ ಅಲ್ಲ, ಸಂಪ್ರದಾಯಗಳ ಮುಖಾಂತರ ಅಲ್ಲ, ಯಾವುದ್ರ ಮುಖಾಂತರನೂ ಅಲ್ವೇ ಅಲ್ಲ. ಕ್ರಿಸ್ತ ಯೇಸುವಿನಲ್ಲಿಟ್ಟ ವಿಶ್ವಾಸದ ಮುಖಾಂತರ. ಏನೆಂದು ವಿಶ್ವಾಸ ಇಟ್ರಿ? ಯೇಸು ನನ್ನ ಬದಲಿಗೆ. ಯೇಸು ನನ್ನ ಬದಲಿಗೆ ಅನ್ನೋ ವಿಷಯನೇ ಅನೇಕ ಬೋಧನೆಗಳೇ ಆಗಿದೆ. ಈಗ ನಾನು ಮತ್ತೆ ಅದನ್ನು ಬೋಧನೆ ಮಾಡೋಕ್ಕೆ ಹೋಗೋದಿಲ್ಲ. ಯೇಸು ನನ್ನ ಬದಲಿಗೆ, ಯಾವುದೆಲ್ಲ ರೀತಿಯಲ್ಲಿ ನನ್ನ ಬದಲಿಗೆ, ಅದರಲ್ಲಿ ನಾನಿಟ್ಟ ವಿಶ್ವಾಸದ ಮುಖಾಂತರ ದೇವರು ನನ್ನನ್ನು ಈಗ ಏನಂತ ಡಿಕ್ಲೇರ್ ಮಾಡಿದ್ದಾರೆ? ನೀತಿವಂತ. ಸೊ ದೇವರು ನೀತಿವಂತ ಅಂತ ನನ್ನನ್ನು ಡಿಕ್ಲೇರ್ ಮಾಡಿದ್ದೇ ಒಂದು ದೊಡ್ಡ ಮಹಿಮೆ, ನನಗೆ ಸಿಕ್ಕಿರೋ ಒಂದು ಮಹಿಮೆ. ನಾನು ನೀತಿವಂತ ಎಂಬ ಒಂದು ಪೊಸಿಷನ್ ಈಗ ನನಗೆ ಸಿಕ್ಕಿದೆಯಲ್ವಾ, ದ್ಯಾಟ್ ಇಟ್ ಸೆಲ್ಫ್ ಈಸ್ ಎ ಗ್ರೇಟೆಸ್ಟ್ ಗ್ಲೋರಿ. ಇನ್ನು ನನಗೆ ಬೇರೆ ಯಾರು ಏನು ಕರಿಬೇಕು? ಶಿಜು ಬ್ರದರ್ ಅಂತ ಕರಿಬೇಕಾ? ಅಥವಾ ಇನ್ನೇನು ಪಾಸ್ಟರ್ ಅಂತ ಕರಿಬೇಕಾ? ಅಥವಾ ಇನ್ನೇನೋ ಕರಿಬೇಕಾ? ಯಾರು ಏನು ಕರಿಬೇಕು? ಯಾರು ಏನು ಮರ್ಯಾದೆ ಕೊಡಬೇಕು?
ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಈ ಪ್ರಪಂಚದಲ್ಲಿರೋ ಎಲ್ಲರೂ ಮಹಿಮೆ ಕೊಟ್ಟರೂ ಕೂಡ, ನನಗೆ ಮಹಿಮೆ ಕೊಟ್ಟರು, ಎಷ್ಟು ಹೊಗಳಿ ಏನೇ ಏರಿಸಿ ಮೇಲೆ ತೊಗೊಂಡೋಗಿ ಯಾವ ಪೊಸಿಷನಲ್ಲಿ ಕೂರಿಸಿದ್ರು ಒಂದು ದಿನ ನನ್ನ ಸತ್ರ ನರಕಕ್ಕೆ ಹೋಗೋದು, ಧನಿಕ ಶ್ರೀಮಂತಂತರ. ಕಾರಣ ಏನು ಕೇಳಿದರೆ, ದೇವರ ಸ್ಟ್ಯಾಂಡರ್ಡಿಗೆ ನಾನು ಮ್ಯಾಚ್ ಆಗಿಲ್ಲ. ಎಲ್ಲೂ ಲೋಕದ ಸ್ಟ್ಯಾಂಡರ್ಡಿಗೆ ಮ್ಯಾಚೇ ಇರ್ಬೋದು. ಇವ್ರಿಗಿಂತ ನಾನು ಒಂದು ಲೆವೆಲ್ ಮೇಲಿರ್ಬೋದು, ಅವ್ರಿಗಿಂತ ಇವರು ಇನ್ನೊಂದು ಲೆವೆಲ್ ಮೇಲಿರ್ಬೋದು. ಇವರು ಓದಿ ಫೇಲ್ ಆಗಿರ್ಬೋದು, ಅವ್ರು ಹೋಗಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ಬೋದು. ಇವ್ರಿಗೆ ಜಾಬ್ ಇಲ್ಲದೆ ಭಿಕ್ಷುಕರಾಗಿರ್ಬೋದು, ಅವ್ರು ಜಾಬ್ ತೊಗೊಂಡು ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ಬೋದು. ಒಂದು ದಿನ ಇಬ್ಬರು ಸಾಯ್ತಾರೆ, ಇಬ್ಬರು ಒಂದೇ ಜಾಗಕ್ಕೆ ಹೋಗ್ತಾರೆ, ಅಲ್ಲಿ ಫ್ರೆಂಡ್ಸ್ ಆಗ್ತಾರೆ. ಇಲ್ಲಿ ಅಕ್ಕಪಕ್ಕದ ಮನೇಲಿ ಶತ್ರುಗಳಾಗಿದ್ದರು, ಅಲ್ಲಿ ಒಂದೇ ಮನೇಲಿದ್ದಾಗ ಇನ್ನೇನು ಮಾಡೋಕ್ಕಾಗತ್ತೆ? ಆ ಬೆಂಕಿಗೆ ಬಿದ್ದಾಗ ಇಬ್ಬರು ದೋಸ್ತ ಆಗಲೇಬೇಕಲ್ಲಿ, ಬೇರೆ ದಾರಿನೇ ಇಲ್ಲ. ಇಲ್ಲಿ ನಿಮ್ಮದು ತೋರಿಸ್ತಾ ಇರಿ, ನಮ್ಮದು ಹಾಗೆ, ನಮ್ಮದು ಹೀಗೆ, ಅವ್ರು ನಮ್ಮ ಲೆವೆಲ್ಲಿಗಿಲ್ಲ ಬ್ರದರ್ ಅಂತ. ಕೊನೆಗೊಂದು ದಿನ ಎಲ್ಲ ಒಂದೇ ಲೆವೆಲ್ಗೆ ದೇವರು ಕರ್ಕೊಂಡೋಗಿ ಬಿಡ್ತಾರೆ. ಆದರೆ ಇದು ಹಾಗಲ್ಲ. ಇಲ್ಲಿ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೇನೂ ಇಲ್ಲ. ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ದೇವರು ಏನು ಮಾಡಿದರು, ಎಲ್ರಿಗೂ ಒಂದೇ ರೂಲ್ಸ್, ಸಿಂಪಲ್ ರೂಲ್ಸ್. ಅದ್ರ ಮುಖಾಂತರ ಯಾರೆಲ್ಲ ವಿಶ್ವಾಸ ಇಟ್ಟರು ಯೇಸುವಿನ ಬದಲಿಗೆ ಅಂತ, ನೀತಿವಂತರು ಎಂಬ ಒಂದು ದೊಡ್ಡ ಶ್ರೇಷ್ಠವಾದ, ಇದು ಒಬ್ಬನಿಗೆ ಮಾತ್ರ ಮೀಸಲಾದ ಮಹಿಮೆ, ಅದನ್ನು ನಮಗೂ ಕೊಟ್ಟರು. ಪುತ್ರನ ಮಹಿಮೆಯಲ್ಲಿ ನಮ್ಮನ್ನು ಪಾಲುಗಾರನ್ನಾಗಿ ಮಾಡಿದರು. ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ದೇವರು ನಮ್ಮನ್ನು ಏನು ಮಾಡಿದರು, ಪಾಲುಗಾರನಾಗಿ ಮಾಡಿದರು. ರೋಮ 8:30 ನಾವು ಓದ್ತೀವಿ, ಯಾರನ್ನು ಅವರು ಕರೆದಿದ್ದಾರೋ, ಯಾರನ್ನು ನೀತೀಕರಿಸಿದ್ದಾರೋ, whom he justified he also glorified. See, ಇದು ಗ್ಲೋರಿಫೈಡ್, ಆಲ್ರೆಡಿ ಗ್ಲೋರಿಫೈಡ್ ಇದೆ. ಅದು ಪೊಸಿಷನಲ್, ಇದು ಸತ್ತ ಮೇಲಲ್ಲ. ಅದೇ ರೋಮ 8:18 ಅದು ಬೇರೆ, ಮುಂದಿನ ಮಹಿಮೆ. ವಿಶ್ವಾಸದ ಮುಖಾಂತರ ಇಲ್ಲಿ ಅನುಭವಿಸ್ಲಿಕ್ಕಾಗೋದು. 8:18 ವಿಶ್ವಾಸ ಏನು ಬೇಕಾಗಿಲ್ಲ, ಅಲ್ಲಿ ಹೋದ್ಮೇಲೆ ರಿಯಲ್ ಆಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಿ. ಇಲ್ಲಿ ನೀವು ಎಷ್ಟು ಜನ ನಂಬ್ತೀರಿ? ನೀವೀಗ ಕ್ರಿಸ್ತನ ಅನುರೂಪಿಗಳಾಗಿದ್ದೀರಿ ಅಂದರೆ ಎಷ್ಟು ಜನ ನಂಬ್ತೀರಿ? ನೀವು ಯೇಸು ಥರ ಇದ್ದೀರಿ ಅಂತ ಯಾರು ನಂಬ್ತೀರಿ? ನೀವು ಬೇರೆಯವ್ರನ್ನೂ ನಂಬಲ್ಲ, ನೀವು ನಿಮ್ಮನ್ನೇ ನಂಬಲ್ಲ. ನೀವು ಹೇಳ್ತೀರಲ್ಲ, ನಾನು ನಮ್ಮನ್ನೇ ನಂಬೋಕ್ಕಾಗಲ್ಲ, ನಾನು ಯೇಸು ಥರ ಇದ್ದೀನಿ ಅಂದರೆ ಇನ್ನು ಅವಳನ್ನ ಹೆಂಗೆ ನಂಬಲಿ, ಅವನ್ನ ಹೆಂಗೆ ನಂಬಲಿ? ಇಲ್ಲ, ಆಗಲ್ಲ. ಈ ಪ್ರಪಂಚದಲ್ಲಿ ನಮಗಿದು ಸಾಧ್ಯನೇ ಇಲ್ಲ. ಆದರೆ ಪ್ರತ್ಯಕ್ಷವಾಗಲಿರುವ ಮಹಿಮೆ ಅದು ಅಲ್ಲಿ ನಮಗೆ ನಂಬಿಕೆ ಬೇಕಾಗಿಲ್ಲ. ಯಾಕೆಂದರೆ ಅಲ್ಲಿ ನಾವು ಮುಖಾಮುಖಿಯಾಗಿ ನೋಡ್ತೀವಿ. ಯೇಸು ಹೇಗೋ ನಾವು ಹಾಗೆ. ಯೋಹಾನನ ಪತ್ರಿಕೆಯಲ್ಲಿ ಓದ್ತೀವಲ್ವ, 1 John 3:2 ಇದೆಯಲ್ವಾ? ಈಗ ನಾವು ಹೀಗಿದ್ದೀವಿ, ಮುಂದೆ ನಾವು ಎಂಥವರಾಗುತ್ತೇವೆ ಎಂದು ಇನ್ನೂ ವಿಷದ ಆಗಿಲ್ಲ. ಆದರೆ ಅದು ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ, ಇದು ಪ್ರತ್ಯಕ್ಷವಾಗುವಾಗ ಆಗುವಂಥದ್ದು, ಆಯಿತಾ? ಈಗಲ್ಲ, ಪ್ರತ್ಯಕ್ಷ ಆಗುವಾಗ ನಾವು ಅವರಂತೆ ಇರುತ್ತೇವೆಂದು ಬಲ್ಲೆವು. ಅದಕ್ಕೆ ಆ ಬಲ್ಲೆವು ಅಂತ ಇದೆಯಲ್ವಾ, ಅದು ಗ್ಯಾರಂಟಿ ಏನು? ಅದು ಗ್ಯಾರಂಟಿ ನಮ್ಮ ಒಳಗಡೆ ಇರೋ ದೇವರಾತ್ಮ. ಅದಕ್ಕೆ ಗ್ಯಾರಂಟಿ ಆಗಿನೇ ಕ್ರಿಸ್ತ ಒಳಗಡೆ ಇರೋದು. ಒಳಗಡೆ ಇದ್ದ ಈ ಕ್ರಿಸ್ತ ಏನು ಹೇಳ್ತಾನೆ ಒಳಗಡೆಯಿಂದ, ನೀನು ನಂತರ ಆಗ್ತೀಯಾ, ನೀನು ನಂತರ ಆಗ್ತೀಯಾ, ಅವಳ ಥರ ಯಾಕಾಗ್ಲಿಕ್ಕೆ ಟ್ರೈ ಮಾಡ್ತೀಯಾ? ನೀನು ನಂತರ ಆಗ್ತೀಯ ಕಣೋ, ನೀನು ಯಾಕೆ ಅವನ ಥರ ಆಗಬೇಕು? ನೀನು ನಂತರ ಆಗ್ತೀಯ, ನೀನು ಯಾಕೆ ಅವ್ರ ಥರ ಆಗಬೇಕು? ನೀನು ನಂತರ ಆಗ್ತೀಯ, ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಅವ್ರಿಗೆ ಏನಾದರೂ ಆಗಲಿ, ನೀನು ನಂತರ ಆಗ್ತೀಯ. ಸೊ ಯೇಸು ಮಾತಾಡೋದು ನಮಗೆ ಕೇಳಿಸ್ತಾ ಇಲ್ಲ. ಅದಕ್ಕೇನೆ ನಾವು ಅವ್ರ ಥರ ಆಗಬೇಕು, ಇವ್ರ ಥರ ಆಗಬೇಕು, ಅವ್ರ ಥರ ಮನೆ ಕಟ್ಟಬೇಕು, ಇವ್ರ ಥರ ನಮ್ಮ ಮಕ್ಕಳನ್ನ ಅವ್ರ ಥರ ಬೆಳೆಸಬೇಕು, ಈ ಮಕ್ಕಳ ಥರ ಓದಿಸ್ಬೇಕು. ಅದು ಫಸ್ಟ್ ಆಫ್ ಆಲ್ ನಿನಗೇನು ನಂಬಿಕೆ ಇಲ್ಲ, ನೀನು ಕ್ರಿಸ್ತನ ಥರ ಆಗ್ತೀಯ ಅಂತ. ಇನ್ನು ನಿನ್ನ ಮಕ್ಕಳು ಒಳಗಡೆನೂ ಅದೇ ದೇವರಾತ್ಮ ಇದೆ, ಅವರು ಕ್ರಿಸ್ತನಂತೆ ಆಗ್ತಾರೆ. ಮಕ್ಕಳೇ ಹೆದರ್ಕೋಬೇಡಿ, ನೀವು ಯಾರ ಥರ ಆಗೋದು ಬೇಡ, ನೀನೊಂದು ದಿನ ಯೇಸು ಥರ ಆಗ್ತೀಯ ಈ ಥರ ಹೇಳಿ. ಅವರಲ್ಲಿರೋ ಎಷ್ಟೋ ಪಾಪಗಳೇ ಬಿಟ್ಟು ಹೋಗುತ್ತೆ, ದೆವ್ವಗಳು ಬಿಟ್ಟು ಹೋಗುತ್ತೆ. ಈ ಸುಮ್ಮನೆ ಡೈಲಾಗ್ ಹೊಡೆದ ಪ್ರಯೋಜನ ಇಲ್ಲ. ಮೊದಲು ನಿನಗೆ ನಂಬಿಕೆ ಬೇಕಿದು. ಈಗ ಏನಾಗ್ಬಿಟ್ಟಿದೆ ಅಂದರೆ ಕರಿಸ್ಮ್ಯಾಟಿಕಲ್ ಬರೀ ಡೈಲಾಗ್ಗಳೇ ಆಗಿದೆ ಬಿಟ್ಟರೆ ಒಳಗಡೆ ಏನಿಲ್ಲ, ಡಮ್ಮಿನೇ. ಒಳಗಡೆ ಬೇಕು. ಒಳಗಡೆ ನಿನ್ನ ಒಳಗಡೆ ಬಂದರೆ ನೀನು ಇನ್ನೊಬ್ರಿಗೆ ಹೇಳಿದ್ರೆ ಉಪಯೋಗ ಆಗುತ್ತೆ. ನಿನ್ನ ಒಳಗಡೆ ಏನಿಲ್ಲ, ಏನು ಹೇಳ್ತಿ? ಸುಮ್ಮನೆ ಕೊಟೇಶನ್ಸ್ ಕೋಟ್ ಮಾಡಿ ಹೇಳ್ಬೇಕಷ್ಟೇ. ಅದಕ್ಕೆ ಬೋಧಕರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಈಗ, ಅಲ್ವಾ?
ನಮ್ಮ ಟೀಮಲ್ಲೇ ನೋಡಿ ಬೋಧಕರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಎಲ್ಲ ಕಡೆಗೂ ಅದೇ ಗೋಳೇನು, ಎಲ್ಲರೂ ಬೋಧಕರೇ. ಈಗ ನನಗೆ ಟೆನ್ಷನ್ ಆಗ್ಬಿಟ್ಟು ನಾನು ಯಾರಿಗೆ ಬೋಧನೆ ಕೊಡೋದು ಈಗ ಅಂತ. ಯಾಕೆ ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಬೇಜಾರಾಗುತ್ತಲ್ವ? ಅಲ್ಲ, ಅದು ಮೈಂಡ್ ಮಾಡಲ್ಲ, ಬೇರೆ ವಿಷಯ. ಆದರೂ ಕೂಡ ಸ್ವಾಭಾವಿಕವಾಗಿ ಮೈಂಡಿಗೆ ಬರುತ್ತಲ್ವ. ಫಸ್ಟ್ ಕಮ್ಸ್ ದ ನ್ಯಾಚುರಲ್, ದೆನ್ ಕಮ್ಸ್ ದ ಸ್ಪಿರಿಚುವಲ್. ಅದರಲ್ಲಿ ಮೀಟಿಂಗೆಲ್ಲ ಇಟ್ಟಾಗ ಎಲ್ಲ ಹತ್ತಿರ ತಮ್ಮ ಹತ್ತಿರಲ್ಲಿ ನೀವು ಹೇಳ್ತೀರಿ, ನೀವು ಅವ್ರಿಗೆ ಮಾತ್ರ ಕೊಡ್ತೀರಿ, ಎಲ್ಲರಿಗೂ ಶೇರಿಂಗ್ ಕೊಡಬೇಕು. ಏನಿದು ನಾಟಕದ ಸ್ಟೇಜಾ, ಸಿನಿಮಾನ? ಅವರಿಗೆ ಮಾತ್ರ ಮಹಿಮೆ ಆಗ್ತಾಯಿದೆ, ಇವರಿಗೆ ಮಹಿಮೆ ಆಗ್ತಾಯಿಲ್ಲ. ಇವ್ರಿಗೂ ಸ್ವಲ್ಪ ಆಗಲಿ, ಏನಾಯ್ತು ಈಗ? ಎಲ್ಲರೂ ದೇವ್ರ ಮಕ್ಕಳೇ ಅಲ್ವಾ? ಯಾರು ಹೇಳಿದ್ರಿ ಎಲ್ಲರೂ ದೇವ್ರ ಮಕ್ಕಳೇ ಅಂತ? ಬೈಬಲ್ ಹೇಳಿಲ್ಲಲ್ಲ ಆ ಥರ, ನೀವು ಹೇಳಿದ್ದಕ್ಕಾಗಲ್ಲ. ಏನಿವೆ, ದೇವರ ಆತ್ಮನನ್ನು ಪಡ್ಕೊಂಡಿರೋ ಎಲ್ಲರೂ ದೇವ್ರ ಮಕ್ಕಳೇ, ಅದರಲ್ಲಿ ಡೌಟ್ ಇಲ್ಲ, ಆ ವಿಷಯ ಅಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಈ ಒಂದು ಪೊಸಿಷನ್ ಇದೆಯಲ್ವಾ ದೇವರು ಕೊಟ್ಟಿರೋದು, ನೀತಿವಂತ. ಇದು ಯಾರಲ್ಲಿ ಕೊಟ್ಟಿದ್ದಾರೆ ಕೇಳಿದರೆ, ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತನಲ್ಲಿ ನಮಗೆ ಈ ಒಂದು ಪೊಸಿಷನ್ ಕೊಟ್ಟಿದ್ದಾರೆ. ಈ ಪೊಸಿಷನಲ್ಲಿ ನಾವು ನಿಜವಾಗ್ಲೂ ಬಂದಿದ್ದರೆ ದೇವರಾತ್ಮರು ಕಾರ್ಯ ಮಾಡ್ತಾರೆ ನಮ್ಮಲ್ಲಿ. Why Holy Spirit is not working in you? You say that, you claim that you have the Holy Spirit. Then why that Holy Spirit is not working in you for holiness? ನಿನ್ನನ್ನು ಪವಿತ್ರತೆಯಲ್ಲಿ ನಡೆಸಲಿಕ್ಕೆ ಆ ಪವಿತ್ರ ಆತ್ಮ ನಿನಗೆ ಯಾಕೆ ಸಹಾಯ ಮಾಡ್ತಾ ಇಲ್ಲ? ಅನ್ಯ ಭಾಷೆ ಹೇಳಕ್ಕೆ ಪವಿತ್ರ ಆತ್ಮ ಸಹಾಯ ಮಾಡ್ತಾರೆ, ಪ್ರೀಚಿಂಗ್ ಮಾಡೋಕ್ಕೆ ಸಹಾಯ ಮಾಡ್ತಾರೆ, ಹಾಡು ಹೇಳಲಿಕ್ಕೆ ಸಹಾಯ ಮಾಡ್ತಾರೆ, ನಿನಗೆ ಭಯಂಕರ ದೊಡ್ಡ ದೆವ್ವ ಓಡಿಸೋಕ್ಕೆ ಸಹಾಯ ಮಾಡ್ತಾರೆ. ಪರಿಶುದ್ಧತೆಯಲ್ಲಿ ಜೀವಿಸ್ಲಿಕ್ಕೆ ನೀವು ಸಹಾಯ ಮಾಡ್ತಾ ಇಲ್ಲ. ಮತ್ತು ಆ ಹೋಲಿ ಸ್ಪಿರಿಟ್ಗೆ ಟೈಟಲ್ಲೇ ಅವಮಾನ ಆಯ್ತಲ್ಲ. ಈ ಪ್ರೀಚಿಂಗಲ್ಲೆಲ್ಲೂ ಹೋಲಿ ಅನ್ನೋದು ಬರೋದಿಲ್ಲ, ಸಿಂಗಿಂಗಲ್ಲಿ ಹೋಲಿ ಅನ್ನೋದು ಬರೋದಿಲ್ಲ, ಡ್ಯಾನ್ಸಿಂಗಲ್ಲಿ ಹೋಲಿ ಅನ್ನೋದು ಬರೋದಿಲ್ಲ. ಈ ಹೋಲಿ ಲೈಫಲ್ಲಿ ಮಾತ್ರ ಹೋಲಿ ಅನ್ನೋದು ಬರೋದು. ಆ ಲೈಫ್ಗೆ ನಿನಗೆ ಹೋಲಿ ಸ್ಪಿರಿಟ್ ಹೆಲ್ಪ್ ಇಲ್ಲ ಅಂದರೆ ಇನ್ನು ಯಾವುದಕ್ಕೆ ಹೋಲಿ ಸ್ಪಿರಿಟು? ಅದು ಯಾವ ಸ್ಪಿರಿಟ್ ಹಾಕೋದು ನೀನು ಒಳಗಡೆ ವರ್ಕ್ ಮಾಡ್ತಾ ಇರೋದು? ಬೈಬಲ್ ಸುಳ್ಳು ಹೇಳೋದಿಲ್ಲ, ಅದನ್ನೇ ನೀವು ಆವಾಗ ಓದಿದ್ರಿ. ಯಾವುದು? 2 ಕೊರಿಂಥಿಯನ್ಸ್ 3:18 ಅಲ್ವಾ? ಪ್ರಭುವಿನ ಆತ್ಮ ಈಗ ಮೊದಲು ಮುಸುಕು ಹೋಗಬೇಕು. ನಮಗೆ ಈ ಮುಸುಕು ತೆಗೆದ್ರೆ ಒಂದು ಟ್ರೂ ರಿಪೆಂಟೆನ್ಸ್ ಅನ್ನೋದು ನಮ್ಮೊಳಗಡೆ ಅನೇಕರಲ್ಲಿ ಆಗಿಲ್ಲ. ಬೇಜಾರಾಗ್ಲಿಕ್ಕೆ ಹೇಳ್ತಾ ಇರೋದಲ್ಲ, ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇರೋದು. ನಮ್ಮೊಳಗಡೆ ಒಂದು ಟ್ರೂ ರಿಪೆಂಟೆನ್ಸ್ ಆಗಿಲ್ಲ. ನಿಜವಾದ ಒಂದು ಮಾನಸಾಂತರ ಅನ್ನೋದು ಆ ಕ್ರಿಸ್ತನ ಕಡೆಗೆ ತಿರುಗುವಂಥ ಒಂದು ಕಾರ್ಯ ಇದೆಯಲ್ವಾ, ಅದು ನಮ್ಮೊಳಗಡೆ ಅನೇಕರಲ್ಲಿ ಇನ್ನೂ ಆಗಿಲ್ಲ. ಅದೊಂದು ಡೇಂಜರಸ್ ಕಂಡೀಷನ್. ಆಗದೆ ಇರೋದು ಕೂಡ, ಆಗದೆ ಆಗಿದೆ ಅಂತ ಅಂದ್ಕೊಂಡು ಹೋಗ್ತಾ ಇರೋದೇ ಒಂದು ಡೇಂಜರ್. ಮುಸುಕು ತೆಗೆದ ಮುಖ ಉಳ್ಳ ನಾವೆಲ್ಲರೂ ಕೂಡ ನಮ್ಗೆ ಆ ಮಹಿಮೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗುತ್ತೆ. ಅಲ್ಲಿ ಪ್ರಭುವಿನ ಆತ್ಮ, ದೇವರ ಆತ್ಮ ಕಾರ್ಯ ಮಾಡಿ ನಮ್ಮನ್ನು ಹಂತ ಹಂತವಾಗಿ ಏನು ಮಾಡ್ತಾರೆ? ಅವರನ್ನೇ ಹೋಲುವಂತೆ ಮಾಡ್ತಾರೆ. ಇನ್ನರ್ ಟ್ರಾನ್ಸ್ಫರ್ಮೇಷನ್, ನಮ್ಮ ಒಳಗಡೆ ಈ ರೂಪಾಂತರಕ್ಕೆ ತಗೊಂಡು ಬರ್ತಾರೆ. ಇದಾಗಬೇಕು ನಮ್ಮಲ್ಲಿ. ಇದು ನಾವು ಮಾಡಬೇಕು ಅಂತ ಹೇಳ್ತಾ ಇರೋದಿಲ್ಲ, ಇದಾಗಬೇಕು. ಇಟ್ ಶುಡ್ ಹ್ಯಾಪನ್. ನಾಟ್, ಯು ಡೋಂಟ್ ನೀಡ್ ಟು ಮೇಕ್ ಇಟ್ ಹ್ಯಾಪನ್. ದಟ್ ಈಸ್ ದ ವರ್ಕ್ ಆಫ್ ಗಾಡ್ ಇನ್ ಯು, ಬಟ್ ಇಟ್ ಮಸ್ಟ್ ಹ್ಯಾಪನ್. ಇದಾಗಬೇಕು. ಇದಾಗದೇ ಇದ್ದರೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ಕಂಡುಹಿಡಬೇಕೀಗ. ಇದಾಗಬೇಕು, ಇದಾಗುತ್ತೆ. ನಾನು ಹೇಳಿದ್ನಲ್ವಾ, ಆ ಪೊಸಿಷನಲ್ಲಿ ಕೂತ್ಕೋಬೇಕು. ಈ ಪೊಸಿಷನಲ್ಲಿ ನಾವು ಕೂತ್ಕೊಳ್ಳೋದೇ ಇದ್ದರೆ, ಅದನ್ನ ನಾವು ಸರಿಯಾಗಿ ಕೂತ್ಕೊಂಡ್ರೆ ಈ ಸೆಲ್ಫ್ ಗ್ಲೋರಿ ನಾವು ಹುಡುಕಲ್ಲ. ಪೌಲ್ರು ಹೇಳ್ತಾರಲ್ವ, ನಾನೀಗ ಧರ್ಮಶಾಸ್ತ್ರದ ಪಾಲನೆಯಿಂದ ನನ್ನದೇ ಎಂದು ಹೇಳಿಕೊಳ್ಳಬಹುದಾದ ಯಾವ ನೀತಿಯೂ ನನಗೆ ಇಲ್ಲ, ನನಗೆ ಯಾವ ಸ್ಥಾನಮಾನವೂ ಇಲ್ಲ, ನನಗೆ ಬೇಡ. ಯಾಕೆ ಅಂದರೆ ಈಗ ನನಗೆ ನನ್ನ ಪ್ರಯತ್ನ ಇಲ್ಲದೆ ಕ್ರಿಸ್ತನಲ್ಲಿ ನಾನಿಟ್ಟ ವಿಶ್ವಾಸದ ಮುಖಾಂತರ ದೇವರು ನನಗೊಂದು ಒಳ್ಳೆ ಪೊಸಿಷನ್ ಕೊಟ್ಟಿದ್ದಾರೆ. ಇದನ್ನು ನಾನು ಕಳ್ಕೊಳ್ಳಲ್ಲ. ಇದು ನನಗೆ ವರದಾನವಾಗಿ ಕೊಟ್ಟಿರೋದು, ಕೃಪೆಯಾಗಿ ಸಿಕ್ಕಿರೋದು. ಆದ್ದರಿಂದ ಈಗ ನಾನು ಮುಂದೆ ಬದುಕೋದು ಯಾಕೆ ಕೇಳಿದರೆ, ಮುಂದೆ ಪ್ರತ್ಯಕ್ಷವಾಗಲಿರುವ ಇನ್ನೊಂದು ಮಹಿಮೆ ಇದೆ, ಅದು ನನಗೆ ಬೇಕು, ಅದು ನಾನು ಬಿಡಲ್ಲ. ನೀವು ಇಲ್ಲಿ ಹಾಡ್ಕೊಂಡೇ ಇರಿ, ಬೋಧನೆ ಮಾಡಿಕೊಂಡೇ ಇರಿ, ನೀವು ಕುಸ್ತಿ ಆಡ್ಕೊಂಡೇ ಇರಿ. ನನ್ನ ಹೋರಾಟ ಆ ಮಹಿಮೆ ನಾನು ತಗೋಬೇಕು, ಹೇಗಾದರೂ ಅದನ್ನು ನನ್ನದು ಆಗಿಸ್ಕೋಬೇಕು. ಆದ್ದರಿಂದ ಕ್ರಿಸ್ತ ಯೇಸುವಿನ ಯಾತನೆಯಲ್ಲಿ ಇನ್ನೂ ಹೆಚ್ಚಾಗಿ ನಾನು ಪಾಲ್ಗೊಳ್ಬೇಕು. ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಇಸ್ ಸಫರಿಂಗ್ ಬಿಕಾಸ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್ ಗ್ಲೋರಿ ವಿಚ್ ಈಸ್ ಫ್ರೀಲಿ ಗಿವನ್ ಟು ಮೀ. ಇದಕ್ಕೆ ಎನ್ಕರೇಜ್ ಯಾರು? ಒಳಗಡೆ ಇರುವ ಪವಿತ್ರಾತ್ಮ. ನೀವು ಈ ಹೋರಾಟದಲ್ಲಿ ಇರೋದಾದರೆ ನೀವು ಬೇರೆ ಇದರಲ್ಲಿ ತಲೆ ಹಾಕೋಕ್ಕೆ ಟೈಮ್ ಇರುತ್ತಾ?
ಮನಸ್ಸು ಬರುತ್ತಾ? ನಮ್ಮ ತಲೆ, ನಮ್ಮ ಹೋರಾಟ ಎಲ್ಲ ಯಾವುದರಲ್ಲಿ? ತಿನ್ನಲು ಏನು, ಉಡಲು ಏನು, ಹೊದೆಯಲು ಏನು, ಪ್ರಾರ್ಥಿಸಲು ಏನು, ಬೋಧಿಸಲು ಏನು, ಹಾಡಲು ಏನು, ಕುಣಿಯಲು ಏನು, ಅದಕ್ಕೆ ಏನು, ಇದಕ್ಕೆ ಏನು, ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ನಾವು ಅಲ್ಲಿ ಬರಬೇಕೀಗ. ಮೊದಲು ಕುಳಿತುಕೋಬೇಕು. ನಾನು ಹೇಳಿದ್ನಲ್ಲ, ಬೈಬಲ್ ಕ್ಲಾಸ್ ಟೈಮಲ್ಲಿ ಹೇಳಿದ್ನಲ್ಲ, ಸಿಟ್, ದೆನ್ ವಾಕ್, ಸಿಟ್, ವಾಕ್, ಸ್ಟ್ಯಾಂಡ್. ನಾವು ಉಲ್ಟ ಅಲ್ವಾ? ನಾವು ಮೊದಲು ಕುತ್ಕೊಂಡು ರೆಸ್ಟ್ ಮಾಡಿ ಮಲ್ಕೊಂಡು ಎದ್ದು ನೀವು ಸ್ಟ್ಯಾಂಡ್ ಆಗೋದು ಯಾವಾಗ? ಮೊದಲು ಕುತ್ಕೋಬೇಕು. ಕುತ್ಕೊಳ್ಳೋದು ವಿಶ್ವಾಸದ ಮುಖಾಂತರ ಕ್ರಿಸ್ತನಲ್ಲಿ. ಅದಾದಮೇಲೆ ಈ ಕುತ್ಕೊಂಡೇ ಆಗ್ಬೇಕು ಕೆಲಸ ಎಲ್ಲ. ನೀನು ಎದ್ದರೆ ಪ್ರಾಬ್ಲಮ್. ಅಕ್ಕಪಕ್ಕದವರೆಲ್ಲ ಎಬ್ಬಿಸ್ತಾರೆ. ಈ ಕರಿಸ್ಮ್ಯಾಟಿಕ್ ಕೆಲಸ ಏನು ಗೊತ್ತಾ? ಎದ್ದೇಳು, ನೀನು ಎಬ್ಸೋದೆ. ಇವತ್ತಿನ ಅನೇಕ ಬೋಧನೆಗಳೇ ನಮ್ಮನ್ನ ಎಬ್ಸೋ ಬೋಧನೆ. ಆದರೆ ಶುಭ ಸಂದೇಶನ ಎಬ್ಸೋದಲ್ಲ, ಕೂರಿಸುತ್ತೆ. ಕುತ್ಕೋಪ್ಪ, ನೀನು ಫಸ್ಟ್ ಎಲ್ಲಿಗೆ ಹೋಗ್ತೀವಿ? ಕುತ್ಕೋ, ರಿಲ್ಯಾಕ್ಸ್. ಇಲ್ಲ, ನನಗೀಗ ಅಭಿಷೇಕ ಬಂದಿದೆ, ಎಲ್ಲಿಗೆ ಇಲ್ಲ, ನನಗೆ ದೇವರ ಆತ್ಮ ಬಂದಿದ್ದಾರೆ. ಯಾವ ದೇವರ ಆತ್ಮ? ಎಲ್ಲಿಂದ ಬಂದಪ್ಪ? ಯಾವ ಗ್ಯಾಪಲ್ಲಿ ಬಂತ ದೇವರ ಆತ್ಮ? ಒಂದ್ಸರಿ ದೇವರ ಆತ್ಮ ಬಂದಮೇಲೆ ಮತ್ತೆ ಅವರು ಕೂರ್ಸಂಗಿಲ್ಲ. ಬೈಬಲ್ ಹೇಳಿಲ್ಲ ಬ್ರದರ್, ದೇವರ ಆತ್ಮ ಬಂದವನು ಹುಟ್ಟಿದವನು ಗಾಳಿ ಥರ ಅಂತ. ಎಲ್ಲಪ್ಪ ಬೈಬಲ್ ವಾಕ್ಯ. ಯಾವುದೋ ಗಾಳಿಗೆ ಹಾಕ್ಕೊಂಡು ನಾವು ಯಾವುದೋ ಗಾಳೀಲಿ ತೇಲಾಡ್ತಾ ಇರ್ತೀವಿ. ಒಂದಿನ ಈ ಗಾಳಿ ಎಲ್ಲ ಹೋದಾಗ ಬಂದು ಸೆಟ್ಲ್ ಆಗ್ತೀವಿ, ಬಲೂನ್ ಕೆಳಗೆ ಬಿದ್ದಂಗೆ. ಆಮೇಲೆ ತಗೊಂಡು ಊದಿದ್ರು ಪ್ರಯೋಜನ ಇಲ್ಲ, ಯಾಕಂದ್ರೆ ಇದು ಒಡೆದೋಗಿರುತ್ತೆ, ಎಲ್ಲ ಮುಳ್ಳ ಮೇಲೆ ಬಿದ್ದು. ಆದ್ದರಿಂದ ಕರಿಸ್ಮ್ಯಾಟಿಕಲ್ಲಿ ಇರುವವರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವ್ಯಾವುದೋ ಗಾಳಿಲಿ ಹಾರಬೇಡಿ. ನಿಜವಾದ ಗಾಳಿ, ನ್ಯೂಮಾ, ಹೋಲಿ ಸ್ಪಿರಿಟ್, ಆ ಗಾಳಿ ಬರಲಿ ನಮ್ಮ ಒಳಗಡೆ. ಕುತ್ಕೊಳ್ಳೋಣ ಫಸ್ಟ್ ಆ ಪೊಸಿಷನಲ್ಲಿ. ಸರಿಯಾಗಿ ಕುತ್ಕೊಂಡ್ರೆ ಆಮೇಲೆ ನಮಗೆ ವಿ ಕ್ಯಾನ್ ವಾಕ್. ದೆನ್ ದೆರ್ ಈಸ್ ಎ ಸ್ಟ್ರಗಲ್, ವಿ ಹ್ಯಾವ್ ಟು ಸ್ಟ್ಯಾಂಡ್ ಫರ್ಮ್. ದೃಢವಾಗಿ ನಿಂತ್ಕೋಬೇಕು. ಅದಕ್ಕೆ ವಾಕ್ಯ ನೋಡಿ ಎಷ್ಟು ಕರೆಕ್ಟಾಗಿ ಹೋಲಿ ಸ್ಪಿರಿಟ್ ಬರೆದಿದ್ದಾರೆ. ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ಎವ್ರಿ ಸೆಂಟೆನ್ಸ್ ಆ್ಯಂಡ್ ವರ್ಡ್ಸ್. ಕಡೆಯದಾಗಿ ಅಂತ ಇದೆ ನೋಡಿ, ಫೈನಲಿ ಬ್ರದ್ರನ್ ಅಲ್ವಾ? ಎಫಿಷಿಯನ್ಸ್ 10:6 ಏನಿದೆ? ಮೊದಲನೇದಾಗಿ ಅಂತ ಇದೆಯಾ? ಕಡೆಯದಾಗಿ, ಅದು ಕಡೆಯದು. ನಾವು ಮೊದಲೇ ಯುದ್ಧ. ನೀವೀಗ ಸೈತಾನ ವಿರುದ್ಧ ಯುದ್ಧ ಮಾಡಬೇಕು, ಆಯುಧಗಳು ಧರಿಸ್ಕೋಬೇಕು. ನಾವು ಮೊದಲನೇದಾಗಿ ಯುದ್ಧ. ಹೋಲಿ ಸ್ಪಿರಿಟ್ ಹೇಳ್ತಾರೆ ಕಡೆಯದಾಗಿ ಯುದ್ಧ. ಮೊದಲು ಕುತ್ಕೊಳ್ಳೋದು. ಫಸ್ಟ್ ಯು ಸಿಟ್, ದೆನ್ ವಾಕ್. ವೈಲ್ ವಾಕಿಂಗ್ ದೆನ್ ಸ್ಟ್ಯಾಂಡ್. ಕಡೆಯದಾಗಿ ಅಲ್ವಾ? ಅಥವಾ ಕೊನೆಯದಾಗಿ ಫೈನಲ್ಲಿ. ಅದೇ ಫೈನಲ್. ಯುದ್ಧನೇ ಫೈನಲ್ ಆಗಿ ಕೇಳಿದ್ರೆ ಹೌದು, ಯುದ್ಧನೇ ಫೈನಲ್. ಕಡೆಯದಾಗಿ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ನಾವು ನಮ್ಮ ಸ್ವಂತ ಮಹಿಮೆಯನ್ನು ಹುಡುಕೋರಾಗಿದ್ದರೆ ಖಂಡಿತವಾಗಲೂ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸ ಬರಲಿಕ್ಕೂ ಸಾಧ್ಯ ಇಲ್ಲ. ನಿರೀಕ್ಷೆಯಲ್ಲಿ ಬದುಕಲಿಕ್ಕೂ ಸಾಧ್ಯ ಇಲ್ಲ. ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಡೆಯೋಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಅಂಥ ಪರಿಸ್ಥಿತಿಗೆ ಹೋಗಬಾರ್ದು. ಹೋದವರಿದ್ದರೆ ವಾಪಸ್ ಬಂದುಬಿಡೋಣ ಈಗಲೇ, ನಾಳೆ ಅಲ್ಲ, ಆಮೇಲೆ ನೋಡೋಣ ಅಲ್ಲ, ಈಗಲೇ ಇಲ್ಲೇ ಓಕೆ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ದೇವರು ಒಳ್ಳೆಯವರು, ದೇವರು ಪ್ರೀತಿ ಸ್ವರೂಪಿ. ಯಾರೊಬ್ಬರೂ ನಾಶವಾಗಬೇಕೆಂಬುದು ಅವರ ಆಲೋಚನೆ ಅಲ್ಲ. ಪ್ರತಿಯೊಬ್ಬರೂ ಸತ್ಯವನ್ನು ಅರಿತು ಕೇಳಿರುವ ಸತ್ಯಕ್ಕೆ ಬಿಗಿಯಾಗಿ ಕಚ್ಚಿಕೊಂಡು ಜೀವೋದ್ಧಾರ ಹೊಂದಿಕೊಳ್ಳಬೇಕೆಂಬುದೇ ದೇವರ ಯೋಜನೆಯಾಗಿದೆ. ದೇವರು ನಮಗೆ ಕೃಪೆಯಾಗಿ ಕೊಟ್ಟ ಆ ಪೊಸಿಷನ್ ಯಾವುದೇ ಕಾರಣಕ್ಕೋಸ್ಕರ, ಯಾವುದೇ ಒಂದು ಸ್ವಮಹಿಮೆಗೋಸ್ಕರ, ಸ್ವಾರ್ಥ ಲಾಭಕ್ಕೋಸ್ಕರ ಅದನ್ನು ಕಳೆದುಕೊಳ್ಳದಂತೆ ಕೊನೆಯವರೆಗೂ ಉಳಿಸಿಕೊಳ್ಳಲು ಒಂದು ಹೋರಾಟ ನಮಗೆ ಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಹೋರಾಟಗಳು ಅನೇಕ ರೀತಿಯಲ್ಲಿ ಬರ್ತದೆ. ಎಲ್ಲ ಹೋರಾಟವನ್ನು ಜಯಿಸಲಿಕ್ಕೆ ಬೇಕಾದ ಕೃಪೆ ದೇವರ ಆತ್ಮರು ನಮಗೆ ನೀಡ್ತಾರೆ. ಒಂದು ಕ್ಷಣ ಪ್ರಾರ್ಥಿಸಿರಿ.
ಪ್ರೀತಿಮಯನಾದ ದೇವರೇ, ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ. ನೀವು ಕೊಟ್ಟಂತಹ ಕರೆಗಾಗಿ ಸ್ತೋತ್ರ. ಆದಾಮನಲ್ಲಿ ನಾವು ಕಳೆದುಕೊಂಡಂತಹ ಮಹಿಮೆ ದೇವರೇ, ಯೇಸು ಕ್ರಿಸ್ತನಲ್ಲಿ ನಾವು ಮರಳಿ ಪಡೆದುಕೊಳ್ಳುವಂತೆ ಮಾಡಿದ್ದೀರಿ. ಶಾಶ್ವತವಾದ ಮಹಿಮೆಯನ್ನು ಪಡೆದುಕೊಳ್ಳುವಂತೆ ಮಾಡಿದ್ದೀರಿ. ಯಾರಿಂದಲೂ ನಾಶಪಡಿಸಲಾಗದಂಥ ಮಹಿಮೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೊಂದು ಕೃಪೆಯಾಗಿ ಅನುಗ್ರಹಿಸಿದ್ದೀರಿ. ನಮ್ಮನ್ನು ನೀತಿವಂತರೆಂದು ನೀವು ನಿರ್ಣಯಿಸಿದ್ದೀರಿ ವಿಶ್ವಾಸದ ಫಲವಾಗಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪಿತನೇ, ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿ ಕ್ರಿಸ್ತನನ್ನೇ ನಮ್ಮಲ್ಲಿ ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನಮ್ಮಲ್ಲಿ ಬಂದು ನೀವು ವಾಸ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಮುಂದಿನ ಮಹಿಮೆಯ ನಿರೀಕ್ಷೆಯಲ್ಲಿ ನಾವು ಬದುಕುವಂತೆ ನಮ್ಮನ್ನು ಉತ್ತೇಜನಪಡಿಸುತ್ತಿರುವ ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಈ ದಿನ ಆಲಿಸಿದಂಥ ಪ್ರತಿಯೊಂದು ವಾಕ್ಯಗಳು ನಮ್ಮೊಬ್ಬೊಬ್ಬರಲ್ಲಿಯೂ ಅನುಭವವಾಗಲಿ ಅಪ್ಪ. ಪ್ರತಿಯೊಬ್ಬರಲ್ಲಿಯೂ ಕೂಡ ಈ ವಾಕ್ಯದ ಒಂದು ಅರ್ಥ ಗ್ರಹಿಕೆ ಆಗುವಂತೆ ಆಗಲಿ ಅಪ್ಪ. ಈ ಒಂದು ಅರಿವಿನಲ್ಲಿ ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಕೇಳಿಸಿಕೊಂಡಂಥ ಪ್ರತಿಯೊಂದು ವಾಕ್ಯಗಳು ಅಪಾಪಿತನೆ ಪವಿತ್ರಾತ್ಮನ ಸಹಾಯದಿಂದ ಪ್ರತಿಯೊಬ್ಬರು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವಂತೆ ಆಗಲಿ ಅಪ್ಪ. ಮಹಿಮೆಗಾಗಿ ಬದುಕದೆ, ಸ್ವಂತ ಮಹಿಮೆಯನ್ನು ಹುಡುಕದೆ, ಯೇಸುವೆ, ನಿನ್ನ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಿದ್ದೇವೆ ಮತ್ತು ಇನ್ನು ಮುಂದಕ್ಕೂ ಕೂಡ ಪ್ರತ್ಯಕ್ಷವಾಗಲಿರುವ ಮಹಿಮೆಯಲ್ಲಿ ಪಾಲುಗಾರರಾಗುತ್ತೇವೆ ಎಂಬ ಆ ಸಂತೋಷದಲ್ಲಿ, ಆ ಸ್ವರ್ಗೀಯ ಆನಂದದಲ್ಲಿ ನಾವು ಯಾವ ರೀತಿ ಮೋಶೆ ಮುಂದೆ ಹೋದನೋ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಆತ್ಮಿಕ ಜೀವಿತದಲ್ಲಿ ಮುಂದೆ ಹೋಗಲು ಬೇಕಾದ ಆ ಒಂದು ಕೃಪೆ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಹಾಲೆಲೂಯಾ. ಯೇಸುವೆ, ಸ್ತೋತ್ರ ಸ್ತೋತ್ರ. ಕ್ರಿಸ್ತ ಯೇಸುವಿನ ಯಾತನೆಯಲ್ಲಿ ಪಾಲುಗಾರರಾಗಿ ಅವರ ಮಹಿಮೆಯಲ್ಲೂ ಪಾಲುಗಾರರಾಗುವಂಥ ಒಂದು ಆಶೀರ್ವಾದ ನಮ್ಮೊಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ ಕರ್ತನೆ. ಹಾಲೆಲೂಯಾ. ಯೇಸುವೆ, ಸ್ತೋತ್ರ. ಯೇಸುವೆ, ವಂದನೆ. ಹಾಲೆಲೂಯಾ. ಪವಿತ್ರಾತ್ಮನೇ ಸ್ತೋತ್ರ. ನಮ್ಮಲ್ಲಿ ಕಾರ್ಯ ಮಾಡಿದ ದೇವರೇ ಸ್ತೋತ್ರ. ನಮ್ಮೊಂದಿಗೆ ಮಾತನಾಡಿದ ದೇವರೇ ಸ್ತೋತ್ರ. ನಮ್ಮೊಬ್ಬೊಬ್ಬರನ್ನು ಚೈತನ್ಯಪಡಿಸಿದ ಪವಿತ್ರಾತ್ಮರೇ ಸ್ತೋತ್ರ. ನಮ್ಮಲ್ಲಿದ್ದಂಥ ಅನೇಕ ಅವಿಶ್ವಾಸದ, ಅಜ್ಞಾನದ, ಸ್ವಾರ್ಥದ ಪರದೆಗಳನ್ನು ಹರಿದು ಹಾಕಿದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಶುಭ ಸಂದೇಶದ ಬೆಳಕಾದ ಕ್ರಿಸ್ತನನ್ನು ನಾವು ಇನ್ನೂ ಹೆಚ್ಚಾಗಿ ದರ್ಶಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ಕ್ರಿಸ್ತನ ದರ್ಶನ ನಮ್ಮಲ್ಲಿ ಉಂಟಾಗುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಪವಿತ್ರಾತ್ಮರೇ. ಥ್ಯಾಂಕ್ ಯು ಲಾರ್ಡ್. ಈ ಒಂದು ದರ್ಶನದಲ್ಲಿ ಪ್ರತಿಯೊಬ್ಬರು ಬದುಕುವಂತೆ ಆಗಲಿ ಅಪ್ಪ. ವಿಶ್ವಾಸವನ್ನು ಹುಟ್ಟಿಸುವ, ಪೂರ್ತೀಕರಿಸುವ ವಿಶ್ವಾಸದ ನಾಯಕನಾದ ಕ್ರಿಸ್ತನನ್ನು ದರ್ಶಿಸುತ್ತಾ ವಿಶ್ವಾಸದ ಓಟವನ್ನು ಪ್ರತಿಯೊಬ್ಬರು ಓಡಿ ಆ ಪದಕವನ್ನು ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಆಮೆನ್.